ಓಕೆ ಮಾಸ್ಟರ್, ಈಗ ಶನಿವಾರದ ವಿಶೇಷ ಸಂಚಿಕೆ ಅಂದ್ರೆ ನಿಮ್ಮೆಲ್ರಿಗೂ ಗೊತ್ತಿದೆ. ಯಾರಲ್ಲೆಲ್ಲ ಆ ಕಲೆ ಸುಪ್ತವಾಗಿ ಅಡಗಿದೆ ಅಂದ್ರೆ ಸಂಗೀತ ಆಗಿರ್ಬೋದು, ಮಿಮಿಕ್ರಿ, ಡ್ಯಾನ್ಸ್ ಈ ತರದ್ದೆಲ್ಲ ಇರುತ್ತೆ. ಇದ್ರ ಜೊತೆಲಿ ಈಗ ಏನೆಲ್ಲ ಕೆಲವ್ರಿಗೆ ಇದೆಲ್ಲ ನಮ್ಗೆ ಆಗೋದಿಲ್ಲ ಅಂತಂದ್ರೆ, ಈಗ ಗುರುಜಿ ಹೇಳ್ದಾಗೆ ಧ್ಯಾನ ಅನುಭವ ಕೇಳ್ಬೋದು. ಮತ್ತೆ ರಾತ್ರಿ ನಿರಂತರ ಧ್ಯಾನದ ಬಗ್ಗೆ, ಹಾಗೆ ಸೇವೆ ಬಗ್ಗೆ, ಸೇವೆ ಅಂತ ಈಗ ನಾನು ಆಂಕರ್ ಮಾಡ್ತೀನಿ, ಹೋಸ್ಟ್ ಆಗ್ತೀನಿ, ಈ ತರದ್ದು ಎಲ್ಲ ಮಾತಾಡ್ಬೋದು. ಮಾಸ್ಟರ್ಸ್ ಅವಕಾಶ ಸಿಕ್ಕಿದೆ. ಯಾರೆಲ್ಲ ಏನೆಲ್ಲ ಮಾತಾಡ್ಬೇಕು, ಏನೆಲ್ಲ ಪರ್ಫಾರ್ಮೆನ್ಸ್ ಮಾಡ್ಬೇಕು ಆಂಡ್ರೈಸ್ ಮಾಡಿ ಮಾಸ್ಟರ್ಸ್. ಅಷ್ಟ್ರಲ್ಲಿ ನಾನು ಒಂದು ಸಣ್ಣದಾದ ಹಾಡು ಹೇಳ್ತೀನಿ, ಮುಕ್ತಿ ಹಾಡು. ಕೃಷ್ಣ ನಗಿಸಲು ನೀನು, ನಗುವೆನು ನಾನು, ನಗಿಸಲು ನೀನು, ನಗುವೆನು ನಾನು, ನಾನೊಂದು ಬೊಂಬೆಯು ನೀ ಸೂತ್ರಧಾರಿ, ನಿನ್ನ ಎದುರು ನಾ ಪಾತ್ರಧಾರಿ, ನಗಿಸಲು ನೀನು, ನಗುವೆನು ನಾನು, ನಾನೊಂದು ಬೊಂಬೆಯು ನೀ ಸೂತ್ರಧಾರಿ. ಓಕೆ ಮಾಸ್ಟರ್ಸ್, ಇನ್ನು ಹ್ಯಾಂಡ್ ರೈಸ್ ಬಂದಿಲ್ಲ, ಹ್ಯಾಂಡ್ ರೈಸ್ ಮಾಡಿ ಅಂತ ನಾವು ಪದೇ ಪದೇ ಕೇಳ್ತಾ ಇರ್ತೀವಿ. ಯಾಕೆಂದ್ರೆ ನಾವೆಲ್ಲ ಮಾಸ್ಟರ್ಸ್ ಆಗಕ್ ಹೊರಟಿದೀವಿ. ಯಾಕೆಂದ್ರೆ 1.5 ವರ್ಷ ಆಗಿದೆ, ಆದ್ರೂ ಕೂಡ ಹ್ಯಾಂಡ್ ರೈಸ್ ಮಾಡಿ ಅಂತ ಹೇಳೋದು ನಾವು ತಪ್ಪಿಲ್ಲ, ನೀವು ಕೂಡ ಬೇಗ ಬರ್ತಾ ಇಲ್ಲ. ಅದು ಆಗದ್ ಬೇಡ. ಇಷ್ಟೆಲ್ಲ ಡೀಟೇಲ್ಡ್ ಆಗಿ ಗುರುಜಿ ಹೇಳಿದ್ದಾರೆ ಅಂದ್ರೆ, ಈಗ ನಾವು ಏನು ನಾನು ಪರ್ಫೆಕ್ಟ್ ಇಲ್ಲ, ಇಷ್ಟೊಂದೆಲ್ಲ ಆಗ್ಬೇಕಾಗಿದೆ, ಅದಕ್ಕೋಸ್ಕರ ಈ ಪ್ರಯತ್ನಗಳೆಲ್ಲ ನಡೀತಾ ಇದೆ. ಹಾಗಾಗಿ ಮಾಸ್ಟರ್ಸ್ ಹ್ಯಾಂಡ್ ರೈಸ್ ಮಾಡಿ ಎಲ್ರು. ಸಣ್ಗೌಡ್ರು ಸರ್ ಇಂದಲೇ ನಾವು ಒಂದು ಹಾಡ್ ಕೇಳಿ ಅವ್ರು ಏನ್ ಹೇಳ್ತಾರೆ ಕೇಳೋಣ. ಎಸ್ ಸರ್. ಇಲ್ಲ, ಕೋಸ್ಟ್ ಮಾಡ್ರಿ ಅಂತ ಹೇಳಕ್ ಮಾಡಿದ್ನಮ್ಮ. ಓಕೆ, ಪರವಾಗಿಲ್ಲ. ಎಸ್ ಮಾಸ್ಟರ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ಶರಣಾರ್ಥಿಗಳು. ಈ ಒಂದು ಮಹಾವತಾರ್ ಫೌಂಡೇಶನ್ ವೇದಿಕೆ ನಮ್ಗೆ ಸಿಕ್ಕಿರೋದು ನಮ್ಮ ಪೂರ್ವ ಜನ್ಮದ ಒಂದು ಪುಣ್ಯ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅನ್ಸುತ್ತೆ. ಹೊರಗಡೆ ಪ್ರಪಂಚದಲ್ಲಿ ನೋಡ್ತಾ ಇದ್ದೇವೆ, ದಿನ ಬೆಳಗಾರದಾದ್ರೆ ಮನೆಯಲ್ಲಿ ಒಂದು ಹೊಂದಾಣಿಕೆ ಇಲ್ಲ. ಅಪ್ಪ ಮಕ್ಳು ಇರ್ಬೋದು, ಗಂಡ ಹೆಂಡತಿ ಇರ್ಬೋದು, ಅತ್ತೆ ಸೊಸೆಯಲ್ಲಿ ಇರ್ಬೋದು. ಅದ ಆಮೇಲೆ ಅಕ್ಕಪಕ್ಕದ ಮನೆಗಳು ಅಂತೂ ಕಿತ್ತಾಡ್ತಿರ್ತವೆ. ಆ ಕಸ ಇಲ್ಲಿ ಹಾಕಿದಿ, ಈ ಕಸ ಅಲ್ಲಿ ಹಾಕಿದಿ. ಇವನ್ನೆಲ್ಲ ನೋಡಿದಾಗ ಇಲ್ಲಿ ಇರ್ತಕ್ಕಂಥವ್ರಿಗೆ ಎಷ್ಟೋ ಒಂದು ನೆಮ್ಮದಿಯ ಜೀವನ ಸಿಗ್ತಾ ಇದೆ ಅಂತ ಹೇಳ್ಬಹುದು ಸ್ನೇಹಿತರೆ. ನಾನಂತೂ ತುಂಬಾ ನೆಮ್ಮದಿ ಕಂಡ್ಕೊಂಡಿದ್ದೀನಿ ಇಲ್ಲಿ. ನನಗೆ ಮೋಕ್ಷ ಹೊಂದತಕ್ಕಂತ ದಾರಿನೇ ನನಗೆ ಕಾಣ್ತಾ ಇದೆ ಇಲ್ಲಿ. ನಾನು ಮೋಕ್ಷ ಹೊಂದಿನಿ ಈ ಜನ್ಮದಿಂದ. ಯಾಕಂದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಒಂದ್ ಹೇಳ್ಬೇಕಂದ್ರೆ ಒಂದು ಬೀಜ, ಸೀಡ್ ಅಂತ ಹೇಳ್ತಾವಲ್ಲ, ಅದು ಪಕ್ವವಾಗಿ ಬೆಳೆದು ಫಲ ಕೊಡ್ಬೇಕು ಅಂತಂದ್ರೆ ಅದಕ್ಕೇನ್ ಬೇಕು? ಫಲವತ್ತಾದ ಭೂಮಿ ಬೇಕು. ಆ ಭೂಮಿ ಇದ್ರೆ ಸಾಕಾಗಲ್ಲ, ಅದನ್ನ ನಿರಂತರ ನೀರು, ಗೊಬ್ಬರ ಬೇಕು. ಅದನ್ನ ಬೇರೆ ಪ್ರಾಣಿಗಳಿಂದ ಹಾಳಾಗದಂಗೆ, ಕಿತ್ತು ಹೋಗದಂಗೆ ರಕ್ಷಣೆ ಮಾಡ್ಲಿಕ್ಕೆ ಅದಕ್ಕೆ ಬೇಲಿ ಬೇಕು. ಇಷ್ಟೆಲ್ಲಾ ವಾತಾವರಣ ಕಲ್ಪಿಸಿ ಕೊಟ್ಟಾಗ ಯಾವುದೇ ಒಂದು ಬೀಜ ಬೆಳೆದು ಹೆಮ್ಮರವಾಗಿ ಫಲ ಕೊಟ್ಟೆ ಕೊಡುತ್ತೆ. ಹಂಗೆ ಇಲ್ಲಿ ನಾವು ಮನುಷ್ಯರಾಗಿ ಜನ್ಮ ತಾಳಿವಿ ಅಂತಂದ್ರೆ ನಾವು ಮೋಕ್ಷ ಹೊಂದೋದೇ ನಮ್ಮ ನಿಜವಾದ ಫಲ. ಇದು ಪೂರ್ಣ ಫಲ ಕೊಟ್ಟಂಗೆ. ಆ ಪೂರ್ಣ ಫಲ ಕೊಡಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನ ಯೂನಿವರ್ಸ್, ಈ ಬ್ರಹ್ಮಾಂಡ ನಮಗೆ ಮಾಡಿಕೊಟ್ಟಿದೆ ಅಂತಂದ್ರೆ ನಮ್ಮ ಪೂರ್ವ ಜನ್ಮದ ಪುಣ್ಯದ ಫಲವಾಗಿದ್ದು ಸಿಕ್ಕಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಆದ್ರಿಂದ ಯಾರೆಲ್ಲ ಇದ್ದೀರಾ, ದಯವಿಟ್ಟು ನೀವು ನಿಮ್ಗೆ ಆಗಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್, ಏನ್ ಅನುಭವಗಳಾದವು, ಇಲ್ಲಿ ಏನ್ ತಿಳ್ಕೊಂಡ್ರಿ, ಏನ್ ಗೊತ್ತಾಯ್ತು ಅನ್ನೋದನ್ನ ಶೇರ್ ಮಾಡ್ಕೊಳ್ರಿ. ಅದು ಬೇರೆಯವ್ರಿಗೆ ಇನ್ಸ್ಪೈರ್ ಆಗುತ್ತೆ. ಎಸ್, ಹೌದು, ಹಂಗಾರೆ ಅವ್ರಿಗೆ ಆಗಿದೆ ಅಂದ್ರೆ ನಮ್ಗಾಗುತ್ತೆ ಅಂತೇಳಿ. ಇವತ್ತು ಜಯಲಕ್ಷ್ಮಿ ಮೇಡಮ್ ಅವರ ಒಂದು ಇದನ್ನ ಕೇಳಿದಾಗ, ಧ್ಯಾನ ಮಾಡ್ತಕ್ಕಂಥ ಸ್ಥಿತಿ ಕೇಳಿದಾಗ, ನಾವ್ ಹಿಂದೆ ಎಲ್ಲೋ ಬೇರೆ ನಮ್ಮ ಮಹಾವತಾರ್ ಫೌಂಡೇಶನ್ ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿ ಕೇಳ್ತಾ ಇದ್ವಿ. ಅದ ಗುಡಾ ಕೇಸ, ಅದೇನೋ ಪಕ್ಕಾ ಗೊತ್ತಿಲ್ಲ ನನಗೆ, ಬುಡಾ ಕೇಸ ಅದು ಹೆಸರು ಗೊತ್ತಿಲ್ಲ ನನಗೆ. ಅದು ಅಂದ್ರೆ ಬೆಳೆತನನು ಹಾಗೆ ಕೂಡ್ತಾರೆ ಅಂತ ಹೇಳ್ಬಿಟ್ಟು. ಬಟ್ ಅದ್ರ ಬಗ್ಗೆ ನನಗೆ ಕಂಪ್ಲೀಟ್ ಮಾಹಿತಿ ಇರ್ಲಿಲ್ಲ. ಬಟ್ ಅಲ್ಲಿ ಕೆಲವೊಂದು ಬಾರಿ ಮ್ಯೂಸಿಕ್ ಹಾಕೊಂಡ್ ಬಿಡಲ್ಲ ಮಾಡ್ತಾ ಇದ್ರು. ಬಟ್ ಇವತ್ತು ಜಯಲಕ್ಷ್ಮಿ ಮೇಡಮ್ ಅವ್ರು ಹೇಳಿದ್ರು, ಯಾವ ಮ್ಯೂಸಿಕ್ ಇಲ್ಲ, ಏನಿಲ್ಲ, ಸುಮ್ ತಂಪಡಿ ತಾವ್ ಕುತ್ಕೊಂಡ್ಬಿಡೋದಷ್ಟೇ. ಅದನ್ನ ಕೇಳ್ಬಿಟ್ಟು ಅದಕ್ಕೆ ನೋಡಿ, ಈಗ ಮನೆ ಅಂತಂದಾಗ ಸಾಯಂಕಾಲ ಆತು, ರಾತ್ರಿ ಆತು, ಬೆಳಗ್ಗೆ ಎದ್ದ ತಕ್ಷಣ ಆತು, ಮನೆಯಲ್ಲಿ ಮನೆ ಯಜಮಾನಿ ಅಂತಂದ್ರೆ ಅವ್ರದೇ ಆದಂತ ಕೆಲಸ ಕಾರ್ಯಗಳಿರ್ತಾವ. ಅದ್ ಏನಿದ್ರು ಕೂಡ ಅವ್ರ ಮನೆಯವರು ಮತ್ತು ಮಕ್ಕಳು ಅವ್ರಿಗೆ ಸಾಥ್ ಕೊಟ್ಟಿದ್ದಾರೆ. ಕುತ್ಕೊಳ್ಳಮ್ಮ, ನೀ ಎಷ್ಟೊತ್ ಬೇಕಾದ್ರೂ ಕುತ್ಕೊ ನೀನು ಅಂತೇಳಿ. ಇದ್ ಹೆಂಗ್ ಸಾಧ್ಯ? ಅವ್ರು ಅನ್ಕೊಂಡಿದ್ದು ಅದು ಯೂನಿವರ್ಸ್ ಅವ್ರಿಗೆ ಸಾಥ್ ಕೊಟ್ಟಿರ್ತಕ್ಕಂಥದ್ದು. ಹಂಗೆ ಯಾರೆಲ್ಲ ಅನೇಕ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ,
ಅವ್ರ ಸಮಸ್ಯೆಗಳು ಅಂತಂದಾಗ ಇವಾಗ ವೈಯಕ್ತಿಕ ಆರೋಗ್ಯ ಇರ್ಬೋದು, ಅಥವಾ ನಿಮ್ಮ ಸಂಗಾತಿಗಳ ಆರೋಗ್ಯ ಇರ್ಬೋದು, ಮನೆಯಲ್ಲಿ ನಡೀತಕ್ಕಂತ ಒಂದು ವಾತಾವರಣ ಇರ್ಬೋದು, ಯಾವುದೇ ಒಂದು ಕೆಲಸ ಕಾರ್ಯಗಳಿರ್ಬೋದು, ಇವು ಎನಿವನ್ ಏನೇ ಅವು ಆಗ್ಬೇಕು ಅಂದ್ರೆ ಅಚೀವ್ ಆಗ್ಬೇಕು ಅಂತಂದ್ರೆ ಅದಕ್ಕೊಂದು ಅತ್ಯಂತ ಯಾವುದೇ ದುಡ್ಡು ಖರ್ಚಿಲ್ದಂತ ಅತ್ಯಂತ ಸರಳ ಮಾರ್ಗ ಇದು, ಸುಲಲಿತ ಮಾರ್ಗ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆದ್ರಿಂದ ಎಲ್ಲರೂ ಹೆಚ್ಚೆಚ್ಚು ಅಳವಡಿಸ್ಕೊಳ್ಳೋಣ, ಎಲ್ಲರೂ ಬಳಸ್ಕೊಳ್ಳೋಣ, ಜೊತೆಗೆ ಇದನ್ನ ಬೇರೆಯವ್ರಿಗೆ ಶೇರ್ ಕೂಡ ಮಾಡೋಣ. ಈ ಒಂದ್ ನಿಟ್ಟಿನಲ್ಲಿ ಅಟ್ಲೀಸ್ಟ್ ಇಲ್ಲಿ ಇರೋರೊಳಗೆ ಯಾರೆಲ್ಲ ಬಂದ್ ಎಷ್ಟ್ ದಿವಸ ಆಯ್ತು, ಎಷ್ಟ್ ತಿಂಗಳಾಯ್ತು, ಬಂದ್ಮೇಲೆ ನಿಮ್ಗೆ ಏನ ಬದಲಾವಣೆ ಆಗಿದೆ, ನಿಮ್ಮಲ್ಲಿ ಏನ್ ಬದಲಾವಣೆ ಆಗಿದೆ, ಮನೆಯಲ್ಲಿ ಏನೇನು ವಾತಾವರಣ ಕ್ರಿಯೇಟ್ ಆಗಿದೆ, ಇದ್ ಮಾಡೋದ್ರಿಂದ ಏನು ನೆಮ್ಮದಿ, ತೃಪ್ತಿ, ಆನಂದ ಪಡ್ಕೊಂಡಿದ್ರ, ಏನೆಲ್ಲ ಕೆಲಸ ಕಾರ್ಯಗಳು ಆಗಿದಾವೆ ಅನ್ನೋದನ್ನ ಅಟ್ಲೀಸ್ಟ್ ನೀವು ಶೇರಿಂಗ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿ. ಅದು ಬೇರೆಯವರಿಗೆ ಒಂದು ಮಾದರಿ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೇನೆ ಸ್ನೇಹಿತರೆ. ಅದರಿಂದ ಯಾರೆಲ್ಲ ಇನ್ನೊಂದು ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಇದೆ, ದಯವಿಟ್ಟು ಇದ್ದವರು ಆದಷ್ಟು ಬೇಗ ಪ್ರಿಪೇರ್ ಆಗ್ರಿ. ಯಾಕಂದ್ರೆ 5 ಸೆಷನ್ ನಡೆಸೋದು ಅಂತಂದ್ರೆ ಕಷ್ಟ, ಒಬ್ಬರೇ ಹ್ಯಾಂಡಲ್ ಮಾಡೋದು ಕಷ್ಟ ಆಗುತ್ತೆ. ಹಂಗಂತ ನಾವು ಗುರುಜಿ ಮೇಲೆ ಮತ್ತೆ ಅಶ್ವಿನಿ ಮೇಡಮ್ ಅವ್ರ ಏನೋ ಮಾಡ್ತಾರೆ ಅಂತ ಎಲ್ಲ ಭಾರ ಅವ್ರ ಮೇಲೆ ಹಾಕೋದಲ್ಲ. ಅದ್ರಿಂದ ನಾನು ಪ್ರಯತ್ನ ಪಟ್ಟು ಲ್ಯಾಪ್ಟಾಪ್ ತಗೊಳ್ಳೋ ಪ್ರಯತ್ನ ಮಾಡ್ತೀನಿ. ಜೊತೆಗೆ ಯಾರಿಗೆಲ್ಲ ಆಲ್ರೆಡಿ ಇದೆ, ಸ್ವಲ್ಪ ನೀವು ಫಾಸ್ಟ್ ಆಗಿ ಅದನ್ನ ಕಲ್ಕೊಂಡ್ಬಿಟ್ಟು ನೀವು ಕೂಡ ಹೋಸ್ಟ್ ಆಗಿ ಮ್ಯಾನೇಜ್ ಮಾಡ್ಲಿಕ್ಕೆ ಈ ಒಂದು ಫೌಂಡೇಶನ್ ಹೆಲ್ಪ್ ಮಾಡಿ. ನೀವು ಈ ಹೆಲ್ಪ್ ಮಾಡಿದ್ರೆ ಯೂನಿವರ್ಸ್ ನಿಮ್ಮ ಮನೆಯಲ್ಲಿ ಆಗ್ತಕ್ಕಂಥ ಕೆಲಸಗಳಿಗೆ ಹೆಲ್ಪ್ ಮಾಡುತ್ತೆ. ಅಂದ್ರೆ ಸುಲಲಿತವಾಗಿ ನಿಮ್ ಕೆಲಸ ಕಾರ್ಯಗಳಾಗ್ತವೆ, ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ. ಆದ್ರಿಂದ ಒಟ್ಟಾರೆ ನಾವು ಔಷಧಿ ರಹಿತ ಜೀವನವನ್ನ ನಾವು ನಡೆಸ್ತಾ ಇದ್ದೀವಿ, ಮೋಕ್ಷಕ್ಕೆ ಹತ್ರ ಆಗ್ತೇವಿ ಅನ್ನೋದು ಪ್ರಪಂಚಕ್ಕೆ ತೋರಿಸ್ಲಿಕ್ಕೆ ನಾವು ಇಲ್ಲಿ ಏನಿದೀವಿ ನಾವು ಮಾದರಿ ಆಗ್ಬೇಕಾಗಿದೆ. ಅದಕ್ಕೆ ಇದೇ ಒಂದು ಕಳಕಳಿ ಮತ್ತು ಕಾಳಜಿ ನಮ್ಮೆಲ್ಲರ ಬಗ್ಗೆ ರಂಗನಾಥ್ ಗುರುಜಿ ಅವ್ರದ್ದು. ಅದರಿಂದ ಆ ಒಂದು ಪ್ರಯತ್ನ ಮಾಡೋಣ, ಅವ್ರ ನನಸು ಮಾಡೋಣ ಅಂತ ಹೇಳಕ್ ಇಷ್ಟಪಡ್ತೇನೆ ಸ್ನೇಹಿತರೆ. ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಕೇಳಿದಂತ ತಮ್ಮೆಲ್ಲರೂ ಕೂಡ ವಂದನೆಗಳು. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ವೇದಿಕೆಗೆ ಬಂತು ಅಂತಂದ್ರೆ ಈ ತರದಂತಹ ಅದ್ಭುತವಾದ ಮಾತುಗಳನ್ನ ಹೇಳಿ ನಮ್ಗೆ ತುಂಬಾ ಅರ್ಥವಾಗೋ ರೀತಿ ಹೇಳ್ತಾ ಇರ್ತೀರಾ. ಥ್ಯಾಂಕ್ ಯು ಸರ್ ನಿಮ್ಗೆ, ಥ್ಯಾಂಕ್ ಯು. ಹಾಗೆ ಉಷಾ ಮೇಡಮ್ ನೀವಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಗುರುಜಿ, ಸೋಮವಾರ ಅನುಭವಗಳ ಹಂಚಿಕೆ ಶೇರಿಂಗ್ಸ್ ಇರುತ್ತೆ ಅವಾಗ್ಲೂ ಕೂಡ. ಆದಷ್ಟು ಇವತ್ತು ನಮ್ಮ ಕಲೆಯನ್ನು ಪ್ರದರ್ಶಿಸುವಂತಹ ಸಮಯ. ಇದ್ರ ಜೊತೆಲಿ ಯಾರಿಗೆಲ್ಲ ಇನ್ನು ನಾವು ಇದು ನಮ್ಗೆ ಆಗದಿಲ್ಲ ಅಂತಂದ್ರೆ, ಈಗ ನಾವು ವಾರದಲ್ಲಿ ಏನ್ ಕೇಳಿದ್ವಿ, ಏನೋ ಒಂದು ಸ್ವಾಧ್ಯಾಯ ಕೇಳಿದ್ವಿ, ಅದ್ರಲ್ಲಿ ನಮ್ಗೆ ಪಾಯಿಂಟ್ಸ್ ತಗೊಂಡು ಕೂಡ ನಾವು ಶೇರಿಂಗ್ ಮಾಡ್ಬೋದು. ಓಕೆ, ಯಶೋಧ ಮೇಡಮ್. ನಮಸ್ತೆ ಅಶ್ವಿನಿ ಮೇಡಮ್, ನಮಸ್ತೆ. ನಮಸ್ತೆ ಗುರುಜಿ. ಹೇಳ್ಕಂತೀನಿ ಅಂದ್ರೆ ಫೆಬ್ರವರಿ ಮಾರ್ಚ್ ಇಂದ ನಾನು ಜಾಯಿನ್ ಆಗಿದ್ದಿಲ್ಲಿ. ಅನುಭವ ಅಂತಂದ್ರೆ ಮುಂಚೆ ನನಗೆ ಈ ಧ್ಯಾನ ಅಂದ್ರೆ ಏನು ಅಂತಾನೆ ಗೊತ್ತಿರ್ಲಿಲ್ಲ. ಇಲ್ಲಿ ಬಂದ್ಮೇಲೆ ತುಂಬಾ ಧ್ಯಾನ ಕಲ್ತ್ಕೊಂಡಿದೀನಿ, ಆಮೇಲೆ ಸಮಾಧಾನ ಕಲ್ತ್ಕೊಂಡಿದೀನಿ. ತುಂಬಾ ಸಿಟ್ಟು ಬರ್ತಿತ್ತು, ಸಿಟ್ಟೆಲ್ಲ ಹೋಗಿದೆ, ಸಮಾಧಾನ ಕಲ್ತಿದ್ದೀನಿ. ಇನ್ನೊಂದು ಅಶ್ವಿನಿ ಮೇಡಮ್, ನಾನು ಹೇಳಕ್ ಇಚ್ಛೆ ಪಡ್ತಿರೋದು ಏನು ಅಂತಂದ್ರೆ, ನಮ್ದು ಒಂದು ಗ್ರೂಪ್ ಇದೆ ಮೇಡಮ್. ಆ ಗ್ರೂಪ್ ತಯಾರು ಮಾಡ್ಬೇಕು ಅನ್ನೋ ಹಂಬಲ ಬಹಳ ಇದೆ ಮೇಡಮ್. ನೀವ್ ಹೇಳ್ಕತ್ತಿದ್ದೀರಲ್ವಾ, ಒಂದ್ 15 ಜನ ಒಂದ್ ಗ್ರೂಪ್ ಅಲ್ಲಿ ಇದೀವಿ. ಎಲ್ಲಾರನ್ನು ಧ್ಯಾನಕ್ ಬರಂಗೆ ನಾನು ಅವ್ರಿಗೆ ಸ್ವಲ್ಪ ಹೇಳ್ಕೊಂಡು, ಏನ್ ಹಳೆ ವಿಡಿಯೋ ಇದೆಯಲ್ಲ, ಫಸ್ಟ್ ಸ್ಟಾರ್ಟಿಂಗ್ ಪತ್ರಿಜಿ ಅಂದ್ರೆ ಯಾರು, ಅವರು ಈ ಪ್ರಪಂಚಕ್ಕೆ ಏನಕ್ ಬಂದ್ರು, ಧ್ಯಾನ ಯಾಕೆ ಮಾಡಿಸಿದ್ರು, ಅದನ್ನೆಲ್ಲ ವಿಡಿಯೋ ಇದೆಯಲ್ಲ, ಆ ವಿಡಿಯೋನ ಅವ್ರಿಗೆ ಶೇರ್ ಮಾಡ್ಬಿಟ್ಟು ಅಲ್ಲಿಂದ ಅವ್ರನ್ನ ಸ್ವಲ್ಪ ತಯಾರು ಮಾಡ್ಬೇಕು ಮೇಡಮ್. ನಾನು ಅದೊಂದು ಪ್ರಯತ್ನ ಪಡ್ತೀನಿ ಮೇಡಮ್. ಗ್ರೂಪ್ ತಯಾರು ಮಾಡ್ಲಿಕ್ಕೆ ನಾನು ಆದಷ್ಟು ಪ್ರಯತ್ನ ಪಡ್ತೀನಿ. ಇದನ್ನ ಶೇರ್ ಮಾಡ್ಕೊಳಕ್ ಇಷ್ಟಪಡ್ತೀನಿ ಮೇಡಮ್ ನಾನು. ಓಕೆ, ಥ್ಯಾಂಕ್ ಯು ಮೇಡಮ್. ನಿಮ್ಮ ಮನಸ್ಸಿನಲ್ಲಿ ಅಂದ್ರೆ ನಿಷ್ಕಲ್ಮಶವಾದ ಮನಸ್ಸು, ಧ್ಯಾನಿಗಳಿಗೆ ಏನೆಲ್ಲ ಅನ್ಕೊಳ್ತೀವಿ ಅದಾಗುತ್ತೆ. ಖಂಡಿತ ನಿಮ್ಮ ಆಸೆ ನೆರವೇರುತ್ತೆ, ಖಂಡಿತ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ರಂಗನಾಥ್ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮಾಡಿ. ಅದು ಅಂದ್ರೆ ಎಷ್ಟು ಜನಕ್ಕೆ ಸಾಧ್ಯವಾಗುತ್ತೆ ಎಲ್ಲರಿಗೂ ಸ್ಪ್ರೆಡ್ ಮಾಡ್ಬೇಕಲ್ಲ. ಸೊ ಅವ್ರಿಗೆ ನಾವೊಂದು ಒಂದು ಮೆಸೇಜ್ ರೆಡಿ ಮಾಡ್ತೀವಿ ಇವತ್ತು. ಹೇಗಿರ್ತದೆ ಅಂದ್ರೆ 4 ಕಾರ್ಯಕ್ರಮಗಳು ಏನೇನು ಅಂದ್ರೆ ಸಮಯ ಏನು, ಅಲ್ಲಿ ನಡೆಯುವಂಥದ್ದೇನು, ಅದಕ್ಕೆ ಜೂಮ್ ಲಿಂಕ್ ಏನು, ಅದು ವಾಟ್ಸಪ್ ಲಿಂಕ್ ಏನು, ಎಲ್ಲ ಹಾಕ್ಬಿಡ್ತೀವಿ. ಒಂದೇ ಮೆಸೇಜಲ್ಲಿ ಹಾಕ್ತೀವಿ. ಅರ್ಥ ಆಯ್ತಾ? ಈಗಾಗಲೇ ನಾವು ಎಲ್ಲ ಲ್ಯಾಂಗ್ವೇಜ್ಗಳದ್ದು ಯೂಟ್ಯೂಬ್ ಚಾನಲ್ ಏನಂತ ಒಂದು ಮೆಸೇಜ್ ತಯಾರು ಮಾಡಿದ್ವಿ, ಹಿಂದೆ ಆಲ್ರೆಡಿ ತಯಾರು ಮಾಡಿದ್ವಿ, ಎಲ್ಲ ಸರ್ಕ್ಯುಲೇಟ್ ಮಾಡಿದ್ವಿ 5 ಲ್ಯಾಂಗ್ವೇಜ್ಗಳದ್ದು. ಇಲ್ಲೇನಂದ್ರೆ ಕನ್ನಡ ಕಾರ್ಯಕ್ರಮದು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಈ ವೇದಿಕೆಯಲ್ಲಿ ಜುಲೈ 1 ಇಂದ ಏನ್ ನಡೀತದೆ, ಯಾವ ಟೈಮಲ್ಲಿ ಜಾಯಿನ್ ಆಗುತ್ತೋ ಆ ಟೈಮಲ್ಲಿ ಹೌದು, ಸಮಯ ಯಾವುದು, ಅದಕ್ಕೆ ಜೂಮ್ ಲಿಂಕ್ ಯಾವುದು, ಇಷ್ಟೇ. ಸೊ ಈ ರೀತಿಯಲ್ಲಿ ಒಂದು ಮೆಸೇಜ್ ರೆಡಿ ಮಾಡ್ಕೊಂಡ್ರೆ ಅದು ಯಾರಿಗಾದ್ರೂ ನೀವು ಕಳಿಸ್ಬೋದು. ಅವರವರು ಆ ಸಮಯ ಇರುವಾಗ ಅಲ್ಲಿ ಹೋಗಿ ಜಾಯ್ನ್ ಆಗ್ತಾ ಇರ್ತಾರೆ. ಓಕೆ, ಅಲ್ಲಿ ಕಾರ್ಯಕ್ರಮ ನಡೀತಾ ಇರ್ತದೆ. ಅದನ್ನು ಪ್ರಚಾರ ಮಾಡುವಾಗೂ ಅದೇ ರೀತಿಯಲ್ಲಿ ಪ್ರಚಾರ ಮಾಡಿ. ಆ ಒಂದು ಮೆಸೇಜ್ ಕಳಿಸಿದ್ರೆ
ನೋಡಿ ಇಷ್ಟೆಲ್ಲ ಈ ಸಮಯದಲ್ಲಿ ಈ ತರ ನಡೀತಾ ಇರ್ತದೆ ವೇದಿಕದಲ್ಲಿ, ಬನ್ನಿ ಬಂದು ಜಾಯ್ನ್ ಆಗಿ ಅಂತ ಎಲ್ಲರಿಗೂ ಆ ಥರ ಪ್ರಚಾರ ಮಾಡ್ತಾ ಹೋಗೋಣ. ಇಲ್ಲ ಅರ್ಸಿಕೆರೆಯಲ್ಲಿ ಅಟ್ಲೀಸ್ಟ್ ಒಂದ್ 25 ಜನನಾದ್ರೂ ತಯಾರು ಮಾಡ್ಬೇಕು ಅನ್ನೋ ಆಸೆ ಇದೆ ಗುರುಜಿ ನನಗೆ. ಮಾಡಿ ಅವ್ರಿಗೆ ಖಂಡಿತ ಮಾಡಿ. ಅಲ್ಲಿ ಏನಿಲ್ಲ, ಧ್ಯಾನ 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 ಮಾಡ್ತಾ ಇರ್ತಾರೆ, ಅವ್ರಿಗೆ ಮೂತ್ರ ಚಿಕಿತ್ಸೆ ಬಗ್ಗೆ ಸ್ವಲ್ಪ ಮುದ್ರಗಲು, ಸ್ವಲ್ಪ ಈ ಸ್ವರ ವಿಜ್ಞಾನ ಇವೆಲ್ಲ ಸ್ವಲ್ಪ ಪರಿಚಯ ಮಾಡ್ತಾ ಮಾಡ್ತಾ ಹೋದ್ರೆ ಎಲ್ಲದರಲ್ಲಿ ಪರ್ಫೆಕ್ಟ್ ಆಗ್ಬಿಡ್ತಾರೆ. ಒಂದೊಂದು ದಿವಸ ಧ್ಯಾನ ಮಾಡಕ್ ಆಗಿಲ್ಲ ಅಂದ್ರೂ ಅವ್ರಿಗೇನಂದ್ರೆ ಮುದ್ರಗಳಿರ್ತದೆ, ಶಿವಂಬ ಚಿಕಿತ್ಸೆ ಮಾಡ್ಕೊಂತ ಇರ್ತಾರೆ, ಸ್ವರ ವಿಜ್ಞಾನ ಇರ್ತದೆ. ಅವ್ರು ಎಷ್ಟು ಈಗ ಒಂದಕ್ಕೊಂದು ಜೋಡಿಸಿದ್ರೆ 1+1 2 ಆಗತ್ತಲ್ಲ, ಆ ರೀತಿಯಲ್ಲಿ ಒಂದಕ್ಕೆ ಇನ್ನೊಂದು ಜೋಡಿಸಿದ್ರೆ 2 ಆಗತ್ತೆ, ಮತ್ತೆ ಇನ್ನೊಂದು ಜೋಡಿಸಿದ್ರೆ 3 ಆಗತ್ತೆ. ಆ ರೀತಿಯಲ್ಲಿ ನಾವು ಎಷ್ಟು ಪವರ್ಫುಲ್ ಆಗ್ತೀವಿ ಅಂದ್ರೆ ಜ್ಞಾನ ಜೊತೆಗೆ ಧ್ಯಾನ, ಧ್ಯಾನ ಜೊತೆಗೆ ಜ್ಞಾನ, ಈ ತರ ಬೆಳೀತಾ ಇರುವಾಗ ನಾವು ಅಂತಂತಕ್ಕೆ ಒಂದು ದೊಡ್ಡ ಮಾಸ್ಟರ್ ಆಗಿ ತಯಾರಾಗುವಂತ ಅವಕಾಶ ನಮ್ಗೆಲ್ಲರಿಗೂ ಇದೆ. ಈ ಭೂಮಿಯಲ್ಲಿ ಪ್ರತಿಯೊಬ್ಬರಿಗಿದೆ. ಅರ್ಥ ಆಯ್ತಾ? ಸೊ ಅದೇ ಇಲ್ಲಿ ಅವಕಾಶಗಳಿದೆ. ಯಾಕಂದ್ರೆ ನಾವು ಇಷ್ಟೆಲ್ಲ ಜ್ಞಾನ ಹೇಳ್ಕೊಟ್ಟಿದ್ವಿ. ಪ್ರಾಕ್ಟೀಸ್ ಮಾಡೋದು ನಿಮ್ಗೆ ಸಂಬಂಧ ಇರೋದು ವಿಷಯ. ಈಗ ಎಲ್ಲರೂ ಪ್ರಾಕ್ಟೀಸ್ ಮಾಡೋದು, ಎಷ್ಟೆಷ್ಟು ಪ್ರಾಕ್ಟೀಸ್ ಮಾಡ್ಕೊಂತೀರ ಅನ್ನೋದು ಅದ್ರ ಮೇಲೆ ನಮಗೆ ಫಲಿತ ಬರ್ತಾ ಇರ್ತದೆ. ಆಯ್ತಾ? ಸೊ ಆ ರೀತಿಯಲ್ಲಿ ಧ್ಯಾನ ನಾವು ಯಾವಾಗಲೂ ನಮ್ಮ ಜೊತೆಗೆ ಇಟ್ಕೊಂತೀವಿ. ಇನ್ನು ಅನೇಕ ಜ್ಞಾನ ಏನೇನು ಬರ್ತದೋ ಎಲ್ಲ ಜ್ಞಾನ ತಗೊಳ್ಳಿ. ಅರ್ಥ ಆಯ್ತಾ? ಎಲ್ಲ ಜ್ಞಾನ ತಗೊಳ್ಳಿ, ರೆಡಿಯಾಗಿ ಇಟ್ಕೊಳ್ಳಿ. ಒಂಥರ ಬ್ರಹ್ಮಾಸ್ತ್ರಗಳು. ಈಗ ಉದಾಹರಣೆಗೆ ನಿಮ್ಮ ಹತ್ರ ಬರ್ತಾರೆ, ನೀವು ಮಾಸ್ಟರ್ ಆಗಿ ತಯಾರಾದ್ಮೇಲೆ ಒಬ್ರು ಯಾರೋ ಬರ್ತಾರೆ, ಅವ್ರಿಗೆ ಸಮಸ್ಯೆ ಇರುತ್ತೆ. ಧ್ಯಾನದಲ್ಲಿ ಕೂತ್ಕೊಳ್ಳಿ ಅಂದ್ರೆ ಒಂದ್ಸರಿ ಕೂರಕ್ಕಾಗಲ್ಲ ಅಂದ್ರೆ ಆಯ್ತು, ಈ ಸದ್ಯಕ್ಕೆ ಒಂದು ಟ್ಯಾಬ್ಲೆಟ್ ತರ, ಓಕೆ ಈ ಮುದ್ರೆ ಮಾಡ್ಕೊಳ್ಳಿ, ಹೋಗಿ ಈ ಆಕ್ಯುಪ್ರೆಷರ್ ಮಾಡಿ, ಇಲ್ಲ ಈ ಸ್ವರ ವಿಜ್ಞಾನದಲ್ಲಿ ಈ ರೀತಿಯಲ್ಲಿ ನಿಮ್ಮ ಸ್ವರನ ಸರಿಪಡಿಸ್ಕೊಳ್ಳಿ ಅಂತೇಳಿ ಆಮೇಲೆ ಮತ್ತೆ ಅವ್ರನ್ನು ಧ್ಯಾನ ಕರ್ಸ್ಕೊಂಡೋದು, ಆ ರೀತಿಯಲ್ಲಿ ಮತ್ತೆ ಧ್ಯಾನ ಕರ್ಸ್ಕೊಂಡೋದು. ಸೊ ಸ್ವಲ್ಪ ಸುಧಾರ ಆಗಿದ್ರೆ ನೀವೆಲ್ಲರೂ ಕೇಳ್ತಾರೋ, ಅವಾಗ ಅವ್ರನ್ನು ನಿಧಾನವಾಗಿ ಹಂತವಾಗಿ ಧ್ಯಾನದಲ್ಲಿ ತೊಡಗಿಸ್ಕೋಬೇಕು. ಓಕೆ, ಇಲ್ಲಿ ಬಂದಿರುವಂತ ಮಾಸ್ಟರ್ಸ್ಗೆ ಧ್ಯಾನ ಅರ್ಹತೆ ಇದೆ, ನೀವೆಲ್ಲ ಮಾಡ್ಬೋದು. ಹೊಸ ಜನಕ್ಕೆ ಹೆಂಗಿರ್ತದೆ ಅಂದ್ರೆ ಧ್ಯಾನ ಅರ್ಹತೆ ಇಲ್ಲದೆ ಬರ್ತಾರೆ. ಅವರು ಧ್ಯಾನ ಅರ್ಹತೆ ಬರೋಂತವರೆಗೂ ಅವ್ರಿಗೆ ನಿಧಾನವಾಗಿ ಬೇರೆ ಬೇರೆ ಪರಿಹಾರ ಕೊಡ್ತಾ ಅವರ ಪ್ರಾಬ್ಲಮ್ ಅನ್ನು ಸರಿಪಡಿಸ್ತಾ ನಿಧಾನವಾಗಿ ಅವ್ರನ್ನು ಧ್ಯಾನ ಒಳಗಡೆ ತೊಡಗಿಸ್ಬೇಕು. ಅಂದ್ರೆ ಡೀಪ್ ಆಗಿ ತಗೋಬೇಕು. ಧ್ಯಾನದಲ್ಲಿ ಡೀಪ್ ಆಗಿ ತಗೊಂಡು ಹೋಗ್ಬೇಕಂದ್ರೆ ಅವಳಿಗೆ ನಂಬಿಕೆ ಬರ್ಬೇಕು. ಫಸ್ಟ್ ನಿಮ್ ಹೇಳೋ ಮಾತುಗಳಲ್ಲಿ, ನೀವು ಹೇಳೋ ಜ್ಞಾನದಲ್ಲಿ ಸ್ವಲ್ಪ ನಂಬಿಕೆ ಬಂದ್ರೆ ಇರ್ತಾರೆ. ಸೊ ಕಂಟಿನ್ಯೂಸ್ ಆಗಿ ಅಟೆಂಡ್ ಆಗ್ತಾರೆ. ಓಕೆ, ಆ ಥರ ಮಾಡಿ. ರೈಟ್. ಯಶೋಧ ಮೇಡಮ್, ತಮ್ಗೊಂದು ನಾನು ಸಲಹೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ನಮಗೆ ಮನೆ ತಾನೇ ಉಮಾರಾಣಿ ಮೇಡಮ್ ಅವರು ಕೆಲವೊಂದು ಟ್ರೈನಿಂಗ್ ಕೊಟ್ರು, ವಿಜುವಲೈಸೇಷನ್ ಮಾಡಿ ಅಂತ ಹೇಳ್ಬಿಟ್ಟು. ನೀವು ಆಲ್ರೆಡಿ ಏನ್ ಮಾಡ್ಬೇಕು ಅಂತಂದ್ರೆ, ನಿಮ್ಮ ಗ್ರೂಪ್ ನಲ್ಲಿ ಇರ್ತಕ್ಕಂಥ 25 ಜನ ಆಲ್ರೆಡಿ ನನ್ನ ಮಾತಿಗೆ ಸ್ಪಂದಿಸಿ ಇಲ್ಲಿ ಬರ್ತಾ ಇದಾರೆ, ಧ್ಯಾನ ಮಾಡ್ತಾ ಇದಾರೆ. ಅವರೆಲ್ಲರೂ ಕೂಡ ಗ್ರಾಟಿಟ್ಯೂಡ್ ಕೊಡ್ತಾ ಇದಾರೆ, ಸಕ್ಸಸ್ ಆಗಿದೆ, ಮಾಡಿದ್ದಕ್ಕಾಗಿ ಯೂನಿವರ್ಸಿಟಿಗೆ ಥ್ಯಾಂಕ್ಸ್ ಅಂತ ಹೇಳಿ ಡೈಲಿ ವಿಜುವಲೈಸೇಷನ್ ಮಾಡ್ರಿ. ಆಟೋಮೆಟಿಕ್ ಅದು ಹೆಂಗಾಗುತ್ತೋ ಆಗಿ ಹೋಗುತ್ತೆ ಇಲ್ಲದು ಕೂಡ. ಸರ್, ಥ್ಯಾಂಕ್ ಯು ಸರ್. ಇವತ್ತೇ ಮಾಡ್ತೀನಿ ನೋಡಿ, ಇವತ್ತೇ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಭಾರತಿ ಮೇಡಮ್ ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ. ನಮಸ್ತೆ ಆಲ್ ಮಾಸ್ಟರ್ಸ್. ನಮಸ್ತೆ ಪತ್ರಿಜಿ ಗುರುಜಿ. ಸ್ವರ್ಣಮಾಲಾ ಅಮ್ಮಂಗೆ ನಮಸ್ಕಾರ ಗುರುಜಿ. ಗುರುಜಿ ನೀವು ಹೇಳ್ದಂಗೆ ನಾ ಮಾಡ್ತಾ ಇದ್ದೀನಿ ಗುರುಜಿ. ನಂದು ಹೇಳ್ಬೇಕಂದ್ರೆ ಭಾರಿ ಇದೆ ಬೇಡಿ ಇವಾಗ. ಬಟ್ ಇವಾಗ ನಾನು ಸ್ವಮೂತ್ರದ್ದು ಒಬ್ರಿಗೆ ಹಿಂದೆ ಅವ್ರಿಗೆ ಓದು ಬರಹ ಏನು ಬರಲ್ಲ ಗುರುಜಿ. ಓದು ಬರಹ ಏನು ಅವ್ರ ಅಕ್ಷರ ಬರ್ಕೊಳ್ಳೋದಕ್ಕೂ ಬರೋದಿಲ್ಲ. ನಾನು ಅವ್ರಿಗೆ ಹೇಳಿದ್ ಒಂದೇ, ನಿಮಗ್ ಧ್ಯಾನ ಮಾಡಕ್ ಬರಲ್ಲ ಅಂತ ಅಂತಿದ್ದೀರಲ್ಲ, ಬೇಡ ಸ್ವಮೂತ್ರ ಚಿಕಿತ್ಸೆ ಮಾಡ್ಕೊಳ್ಳಿ ಎಂದೆ. ಛೀ ಏನೋ ನೀನ್ ಏನೇನೋ ಹೇಳ್ಕೊಡ್ತೀಯಾ ಅಂದ್ರು. ನಿನಗೆ ಛೀ ಅನ್ಸುತ್ತಾ? ಮಾಡ್ಬೇಡ. ಬಟ್ ನೀನು ಸ್ನಾನಕ್ ಹೋಗಕ್ಕೂ ಮುಂಚೆ ಒಂಚೂರು ನಿನ್ ಕಾಲ್ ನೋವು, ಮಂಡಿ ನೋವು ಮತ್ತೆ ಸೊಂಟ ನೋವು ಅಂತಿದ್ಯಲ್ಲಮ್ಮ, ಅದಕ್ಕೆ ಒಂಚೂರು ಹಚ್ಕೊಂಡ್ ಟ್ರೈ ಮಾಡು. ನಿಂಗೆ ಅದು ಯೂಸ್ ಆಯ್ತು ಅಂದ್ರೆ ಅದನ್ನ ಕಂಟಿನ್ಯೂ ಮಾಡಿ, ಇಲ್ಲ ಅಂದ್ರೆ ನನ್ ಮಾತ್ ಕೇಳ್ಬೇಡಿ ಎಂದೆ. ಇಲ್ಲ ನೀ ಹೇಳ್ತಿದ್ಯಾ ಅಂತಂದ್ರೆ ನಾನ್ ಮಾಡ್ತೀನಿ, ನೀನ್ ಎಷ್ಟೊಂದ್ ಇದು ಧ್ಯಾನ ಮಾಡ್ತಿರೋದ್ರಿಂದ ನೀ ಹೇಳಿದ್ ಮಾತ್ ಕೇಳ್ತೀನಿ ಅಂತ ಹೇಳಿ ಮಾಡ್ತಿದ್ದಾರೆ ಗುರುಜಿ. ಒಂದ್ ವಾರದಲ್ಲಿ ನಿನ್ನೆ ಅವ್ರ ಮನೆಗ್ ಹೋಗಿದ್ದೆ, ಅವ್ರಿಗೆ ಪ್ರಸಾದ ಕೊಡೋದಕ್ಕೆ ಅಂತ ಹೋಗಿದ್ದೆ ನಾನು, ಅಮಾವಾಸ್ಯೆ ಆದ ನಂತರ. ಅಂದ್ರು, ಅಮ್ಮ ನೀನ್ ಹೇಳಿದ್ದು ನಾ ಮಾಡ್ದೆ ಕಣೋ, ಆಯ್ತು ಕಣೋ ಅಂದ್ರು. ಅಮ್ಮ ಮಾಡಿದ್ರೆ ತಾನೇ ನಿಮ್ಗೆ ಅದ್ರ ರಿಸಲ್ಟ್ ಬರುತ್ತೆ, ನಾನ್ ಮಾಡಲ್ಲ ಅಂದ್ರೆ ಬರೋಲ್ಲ. ನೀವ್ ಯಾರಿಗೂ ಹೇಳಕ್ ಹೋಗಲ್ಲ ಅಂದ್ರಲ್ಲ, ಬೇಡ ಯಾರಿಗೂ ಹೇಳ್ಬೇಡಿ, ನಮ್ ಕಷ್ಟ ಫಸ್ಟ್ ನಾವು ತೀರಿಸ್ಕೊಳ್ಳೋಣ, ನಂತರ ಅದ್ರ ಮೇಲೆ ಅವ್ರಿಗಿಷ್ಟ ನಿಮ್ಗಿಷ್ಟ ಆಯ್ತು, ಅವ್ರಿಗೂ ನೀವೇನ್ ಮಾಡ್ದೆ ಹೇಳು ಅಂದಾಗ ನೀನ್ ಹೇಳು ಬೇಕಾದ್ರೆ ಅಂದೆ. ಸರಿ ಕಣಮ್ಮ ಮಾಡ್ತೀನಿ ಅಂತ ಹೇಳಿ ಮಾಡ್ತಿದ್ದಾರೆ ಗುರುಜಿ.
ಮತ್ತೆ ವೆರಿ ನಂಬರ್ಸ್ ಗುಡ್. ಎಲ್ಲ ನಂಬರ್ಸ್ ಎಲ್ಲ ಬರ್ದ್ ಕೊಟ್ಬಿಟ್ಟು ಬಂದಿದ್ದೀನಿ. ಅವ್ರ ದಿಮ್ ಕೆಳಗಡೆ ಇಟ್ಕೊಂಡು ಮಲಗ್ತಿದ್ದಾರೆ. ಎಷ್ಟೋ ವಾಸಿ ಗುರುಜಿ, ಆ ತರ ಸುಮಾರು ಇದೆ ಗುರುಜಿ. ಧ್ಯಾನದಿಂದ ಏನ್ ಬೇಕಾದ್ರೂ ಸಾಧಿಸ್ಬೋದು ಅನ್ನೋದಕ್ಕೆ ಆ ಡಾಕ್ಟರ್ಗಳಿಗೆ ಕನ್ಫ್ಯೂಷನ್ ಆಗಿದೆ. ಅವ್ರಿಗೆ ಒಬ್ರಿಗೆ ಪ್ಯಾರಾಲಿಸಿಸ್ ಆಗಿದೆ, ನಂಗೆ ಫ್ರೆಂಡ್ಗೆ. ಅವ್ರಿಗೆ ನಂಬರ್ಸ್ ಬರ್ಕೊಟ್ಬಿಟ್ಟು ಧ್ಯಾನ ಮಾಡ್ಕೊಳ್ಳೋದು ಹೇಳ್ಕೊಟ್ಟಿದ್ದೀನಿ ಅಷ್ಟೇ. ಒಂದು ನರಸಿಂಹನ್ ಮಂತ್ರ ಹೇಳ್ಕೊಟ್ಟಿದ್ದೀನಿ. ಅವ್ರಿಗೆ ಕಣ್ಣು ಕಾಣ್ತಿರ್ಲಿಲ್ಲ ಗುರುಜಿ, ಫುಲ್ ಅಂಡ್ ಫುಲ್ ಕಾಣ್ತಿರ್ಲಿಲ್ಲ, ಮನೇಲೇ ಇದ್ರು. ನಾ ಒಂದೆರಡು ಮಂತ್ರಗಳು ಹೇಳ್ಕೊಟ್ಟು ನೀ ಹಿಂಗ್ ಮಾಡು ಅಂತ ಹೇಳಿದ್ದು, ಇವತ್ತೊಂದ್ ದಿನ ಅವ್ರು ತನಗೇನ್ ಬೇಕೋ ತಾನ್ ಮಾಡ್ಕೊಳ್ಳೋ ಮಟ್ಟಕ್ಕೆ ಆಗಿದ್ದಾರೆ ಗುರುಜಿ. ಡಾಕ್ಟರ್ ಹೇಳ್ತಿದಾರಂತೆ ಮೈಂಡ್ ಅಲ್ಲಿ ಎಲ್ಲಾ ಬ್ಲಾಕ್ ಆಗಿದೆ, ಅದ್ ಹೆಂಗ್ ಇನ್ನ ಬದುಕಿದೀರಾ ನೀವು ಅಂತ ಕೇಳಿದ್ರಂತೆ. ಗೊತ್ತಿಲ್ಲ, ಅದೆಲ್ಲ ಯೂನಿವರ್ಸ್ ನ ಕೇಳ್ಬೇಕು ಅಷ್ಟೇ. ಅಂತ ಹೇಳಿದ್ದಾರೆ ಗುರುಜಿ. ಈ ತರ ಸುಮಾರು ಮಿರಾಕಲ್ಸ್ ಇದೆ ಗುರುಜಿ. ನೀವು ನೈಟ್ ಧ್ಯಾನ ಮಾಡ್ತೀನಿ ಅನ್ನೋದು ತುಂಬಾ ಖುಷಿ ಗುರುಜಿ. ಯಾಕೆಂದ್ರೆ ನಾವು ಮಲ್ಕೊಂಡಾಗ ನಾನ್ ಧ್ಯಾನದಲ್ಲೇ ಮಲ್ಗೋದು ಗುರುಜಿ. ಅದನ್ನ ನಮ್ ಇವ್ರ ಗುರುಜಿ ಹೇಳ್ಕೊಟ್ಟಾಗಿಂದ ಎನಿ ಟೈಮ್ ನೀನ್ ಕೂತಾಗ ಬೇರೆ ವೇಸ್ಟ್ ಆಗಿ ಟೈಮ್ ವೇಸ್ಟ್ ಮಾಡ್ಬೇಡ, ಅಲ್ಲೂ ಧ್ಯಾನ ಮಾಡು. ಏನೋ ವೇಸ್ಟ್ ಇಲ್ಲ ಟೈಮ್, 24 hours ನಮಗ್ ಸಾಕಾಗಲ್ಲ ಧ್ಯಾನದಲ್ಲಿ ಇರೋದಕ್ಕೆ ಅಂತ ಹೇಳ್ದಾಗಿಂದ ನಾನ್ ಕೂತಾಗ ನಿಂತಾಗ ಎಲ್ಲೆಲ್ಲಿ ಕೂತಿರ್ತೀನೋ ಅಲ್ಲೇ ಕೂತ್ಕೊಂಡು ಧ್ಯಾನ ಮಾಡ್ತಾನೆ ಇರ್ತೀನಿ ಗುರುಜಿ. ಕೆಲವರು ನನ್ನ ಹುಚ್ಚಿ ಅಂತಾನೂ ಅಂದ್ರು. ಅವ್ರು ಅನ್ಕೊಂಡ್ರೆ ಅವ್ರ ಮೈಂಡ್ ಸೆಟ್, ನಾವೇನು ಮಾಡಕ್ ಆಗಲ್ಲ ಅಲ್ವಾ ಗುರುಜಿ. ಅಷ್ಟೇ ಅಷ್ಟೇ. ಅದ್ರ ಬಗ್ಗೆ ಈಗ ಹೌದು, ಅದೇ ಗುರುಜಿ. ಎಷ್ಟೋ ಜನ ಇವಾಗ ನಮ್ಮನ್ ಬಿಟ್ಟು ಹೋದವರೆಲ್ಲ ವಾಪಸ್ ಬರ್ತಿದಾರೆ ಗುರುಜಿ. ಎಸ್ ಎಸ್. ಅಯ್ಯೋ ನಿನ್ನ ಹತ್ರ ಏನೋ ಒಂದು ಪವರ್ ಇದೆ ಕಣೋ, ನನ್ಗೆ ಇವತ್ತು ನೋಡಿ ಇಲ್ಲಿ ತಲೆ ನೋವ್ತಿದೆ, ಏನ್ ಮಾಡ್ಬೇಕು ಹೇಳು, ಯಾವ ನಂಬರ್ ಬರ್ಕೊಳ್ಬೇಕು ಹೇಳು, ಎಲ್ಲಿ ವರ್ಮ ಮಾಡ್ಬೇಕು ಹೇಳು ಅಂತ ಬರ್ತಿದ್ದಾರೆ ಗುರುಜಿ. ಹೌದು ಹೌದು ಹೌದು. ಪ್ರತಿದಿನ ಒಬ್ರು ರಿಲೇಷನ್ಸ್ ಒಬ್ರು ಮಾತಾಡ್ತಿರ್ಲಿಲ್ಲ ಕೆಲವೊಂದ್ ವಿಷಯಗಳಿಗೆ. ಇವಾಗ ಅವ್ರುಗಳೇ ಯಾರ್ದು ತಪ್ಪು ಯಾರ್ದು ಸರಿ ಅಂತ ತಿಳ್ಕೊಂಡು ಅವರೇ ಬರ್ತಿದ್ದಾರೆ ಗುರುಜಿ. ಅಷ್ಟೇ, ಕರೆಕ್ಟ್. ಅದು ಯೂನಿವರ್ಸ್ ಗೊತ್ತಿದೆ ಯಾರ್ ತಪ್ಪು ಯಾರ್ ಸರಿ ಅಂತ. ಈಗ ಅವರೇ ಅವ್ರಿಗೆ ಉತ್ತರ ಕೊಡ್ತಾ ಇದ್ದಾರೆ ಗುರುಜಿ. ಇದರಿಂದ ನಾ ಹೇಳೋದ್ ಪ್ರತಿ ಒಬ್ರಿಗೂ ಹೇಳೋದು, ನಿಮ್ಗೆ ಟೈಮ್ ಎಲ್ಲೆಲ್ಲಿ ಸಿಗತ್ತೆ, ಎಲ್ಲಿ ಯಾವ ಜಾಗದಲ್ಲಿ ಇರ್ತೀರಾ, ಅದು ಡೋಂಟ್ ಮೈಂಡ್, ಅಲ್ಲೇ ನೀವು ಕುತ್ಕೊಂಡು 2 ಸೆಕೆಂಡ್ ಧ್ಯಾನ ಮಾಡಿ, ಅದು ಯೂನಿವರ್ಸ್ ತಲುಪ್ತಾ ಇರತ್ತೆ. ನಿಮಗೆ ಏನ್ ಗೊತ್ತಿದೆ ಅದನ್ನ ನೀವು ಹೇಳ್ಕೊಡು ಅಂದ್ರಲ್ಲ ಗುರುಜಿ. ನಾನು ಇನ್ನ ABCD ಕಲ್ತ್ರು ಅದನ್ನೇ ಹೇಳ್ಕೊಡು ಅಂತ ಪತ್ರಿಜಿ ಹೇಳಿದ್ರು. ನೀನ್ ಬರತ್ತಾ, ಏನೇ ಹೇಳ್ಕೊಟ್ಟಿರಮ್ಮ ಅಂತ. ಆ ಕೆಲ್ಸ ಮಾಡ್ತಾ ಇದ್ದೀನಿ ಗುರುಜಿ. ನಿಮ್ಮೆಲ್ಲರ ಆಶೀರ್ವಾದ ನಮಗ್ ಬೇಕು ಗುರುಜಿ. ನಮ್ ಫೌಂಡೇಶನ್ ಇನ್ನು ಬೆಳೆಯೋದಕ್ಕೆ ನಿಮ್ಮ ಆಶೀರ್ವಾದ ಇರ್ಲಿ ಗುರುಜಿ. ಎಸ್, ಪ್ರತಿಯೊಬ್ಬರು ಪ್ರಯತ್ನ ಮಾಡಿದ್ರೆ ಧ್ಯಾನ ಜ್ಞಾನ ಪ್ರಚಾರ. ಈಗ ಧ್ಯಾನ ಅನ್ನೋದು ಯಾವ ರೀತಿಯಲ್ಲಿ ಸಿಂಪಲ್ ಧ್ಯಾನ, ಇದು ಎಲ್ಲಿ ಯಾರಾದ್ರೂ ಮಾಡ್ಬೋದು, ಎಲ್ಲಿಯಾದ್ರೂ ಮಾಡ್ಬೋದು, ಯಾವಾಗ್ಲಾದ್ರೂ ಮಾಡ್ಬೋದು ಅಲ್ವಾ. ಹೌದು ಹೌದು ಗುರುಜಿ. ಜ್ಞಾನ ಅಂದ್ರೆ ನಮ್ಮ ಹತ್ರ ಜ್ಞಾನ ಭಂಡಾರನೇ ಇದೆ, ಅಂದ್ರೆ ಜ್ಞಾನ ನಿಧಿ ಇದೆ. ಸೊ ಅದು ಓಪನ್ ಮಾಡಿದ್ರೆ ಎಲ್ಲರೂ ಏನೇನ್ ಬೇಕೋ ಅಲ್ಲಿ ಹಂಚ್ಬೋದು, ಪ್ರಸಾದ ತರ. ಈಗ ಒಬ್ರಿಗೆ ಮುದ್ರಾ ಸೂಟ್ ಆದ್ರೆ ಮುದ್ರಾ ಹಂಚಿ, ಆಕುಪ್ರೆಷರ್ ಬೇಕು ಕೊಡಿ, ಇಲ್ಲ ವಿಜುವಲೈಸೇಷನ್ ಟೆಕ್ನಿಕ್ ಕೊಡಿ ಅಲ್ವಾ. ಆ ರೀತಿಯಲ್ಲಿ ಶಿವಂಬು ಕೊಡಿ, ಈ ರೀತಿಯಲ್ಲಿ ಏನೇನ್ ಬೇಕೋ ಅದು ಕೊಡ್ಬೋದು. ಸ್ವರ ವಿಜ್ಞಾನ ಕೊಡಿ, ನಿಮ್ಗೆ ಏನ್ ಕಲ್ಸ್ಕೊಂತಿರೋ ರೆಡಿ ಇಟ್ಕೊಳ್ಳಿ. ಅಂದ್ರೆ ನೀವು ಪ್ರಾಕ್ಟೀಸ್ ಮಾಡಿ ಅದನ್ನು ಅವ್ರು ಕೊಡಿ. ಅವಾಗ ಈ ಅವರ ಜೀವನವನ್ನು ಸರಿಪಡಿಸ್ಕೊಂತಾರೆ. ಧ್ಯಾನ ಒಂದ್ ದಿವಸ ಜಾಸ್ತಿ ಮಾಡಕ್ಕಾಗಿಲ್ಲ ಅಂದ್ರೆ ಮುದ್ರಾ ಮಾಡ್ಕೊಂತಾರೆ. ಈಗ ನಮ್ಗೆ ಧ್ಯಾನ ಮಾಡಿದ್ರೆ ಏನ್ ಸಿಗತ್ತೆ, ಪ್ರಾಣಶಕ್ತಿ ಸಿಗತ್ತೆ ಅಲ್ವಾ. ಸೊ ಒಂದ್ ದಿವಸ ನಾವು ಮಾಡಕ್ಕಾಗಿಲ್ಲ, ಈ ಪ್ರಾಣ ಮುದ್ರೆ ಅಷ್ಟೇ. ಏನೋ ಒಂದು ಕೆಲಸದಲ್ಲಿ ಒತ್ತಡದಲ್ಲಿ ಮಾಡಕ್ಕಾಗಿಲ್ಲ, ಏನೋ ನಮ್ಮ ಜೀವನದಲ್ಲಿ ಹೇಳಕ್ಕಾಗಲ್ವಲ್ಲ, ಯಾವಾಗ ಏನು ಅವಾಗ ಇದು ಮಾಡ್ಕೊಂಡ್ರೆ ಸಾಕು. ಈಗ ಇಟ್ಕೊಂಡ್ರೆ ಪ್ರಾಣಶಕ್ತಿ ಎಷ್ಟು ಬೇಕೋ ಅಷ್ಟು ಯಥೇಚ್ಛವಾಗಿ ಫ್ಲೋ ಆಗತ್ತೆ. ಹೌದು ಗುರುಜಿ. ಇದೆಲ್ಲ ನಾವು ಯಾಕೆ ಹೇಳಿದೀವಿ, ಇಷ್ಟೆಲ್ಲ ವಿಶಿಷ್ಟವಾಗಿ ಈ ರೀತಿಯಲ್ಲಿ ಮಾಡ್ತಾ ಇದೀವಿ ಅಂದ್ರೆ ಎಲ್ಲರೂ ಅರ್ಥ ಮಾಡ್ಕೋಬೇಕು ಇದ್ರಲ್ಲಿ ಏನಿದೆ ಅಂತ. ಅರ್ಥ ಆಯ್ತಾ? ಒತ್ತಡಿ ಬಂದಿದೆ, ಧ್ಯಾನ ಮಾಡಕ್ ಕೂತ್ಕೊಳಕ್ಕೂ ಆಗಲ್ಲ, ಏನೋ ಒತ್ತಡಿ, ಆ ಮಾನಸಿಕನೋ ದೈಹಿಕ ಒತ್ತಡಿಯೋ ಇನ್ನೂ ಸಾಮಾಜಿಕ ಏನೋ ಒತ್ತಡಿ. ಅವಾಗ ಏನ್ ಮಾಡ್ತೀವಿ, ಭಯಪಡೋದೇನಿಲ್ಲ. ಈಗ ಇಟ್ಕೊಂಡು ಕೂತ್ಕೊಂಡ್ರೆ ಒಂದು ಎಲ್ಲೇ ಇದ್ರು, ಎಂತ ಗುಂಪುದಲ್ಲಿ ಎಷ್ಟು ಜನ ನಿಮ್ ಸುತ್ತ ಇದ್ರು, ನೀವು ಧ್ಯಾನ ಮಾಡ್ತಾ ಎಲ್ಲ ನೋಡ್ತಾರೆ, ಧ್ಯಾನ ಮಾಡ್ತಾ ಇದ್ರೆ ಅಂತ ವಿಚಿತ್ರವಾಗಿ ಅನ್ಕೊಂತಾರೆ. ಬೇಡ, ಆ ಗುಂಪು ಯಾರು ಅನೇಕರು ಇರ್ತಾರೆ. ಅವಾಗ್ಲೂ ಈ ಮುದ್ರೆ ಮಾಡ್ಕೊಂಡ್ರೆ ಸಾಕು ನೋಡಿ. ಗುರುಜಿ, ಇದು ಮಾಡ್ಕೊಂಡ್ರೆ ನಿಮ್ಮ ಒತ್ತಡ, ಆ ಒಳಗಡೆ ಇರುವಂತ ಒತ್ತಡ ಎಲ್ಲ ಹೋಗುತ್ತೆ. ಒಂದು 10-15 ನಿಮಿಷಕ್ಕೆ ನಿಮ್ಮ ಹೃದಯ ಸುಧಾರವಾಗತ್ತೆ. ಹೃದಯ ಒಂಥರ ಸುಧಾರವಾಗಿ ಪೀಸ್ಫುಲ್ ಆಗ್ತಾ ಇರತ್ತೆ ಈ ಮುದ್ರ. ಅರ್ಥ ಆಯ್ತಾ? ಇದರ ಅನೇಕ ಮುದ್ರಗಳಿದೆ. ನನಗೆ ಹೆಡ್ಡೇಕ್ ಬರ್ತಾ ಇದೆ, ಎಲ್ಲೋ ಕೂತ್ಕೊಂಡಿದ್ವಿ, ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡಕ್ ಆಗಲ್ಲ, ಎಷ್ಟೋ ಜನ ಇರ್ತಾರೆ.
ಅವಾಗ ಹೆಡ್ಡೇಕ್ ಅಂದ್ರೆ ಇದು ಒತ್ಕೋಬೇಕು ಇಲ್ಲಿ ಇಲ್ಲಿ ಹಾ ಇದೆಲ್ಲ ಹೆಬ್ಬೆರಳು ಹೌದು ಗುರುಜಿ. ಹಾ ಹಾ ಇದು ಪ್ರೆಸ್ ಮಾಡ್ಕೋಬೇಕು ನೀಟಾಗಿ. ಹೌದು ಗುರುಜಿ. ಹಾ ಈ ತರ ಪ್ರೆಸ್ ಮಾಡ್ಕೊಂತ ಇದ್ರೆ ಅವ್ರ ಹತ್ರ ಮಾತಾಡ್ತಾ ಇರ್ಬೋದು, ಈ ಕಡೆ ಪ್ರೆಸ್ ಮಾಡ್ತಾ ಇರ್ಬೋದು. ಹೌದು ಗುರುಜಿ. ಆ ತರ. ಸರಿ ಗುರುಜಿ. ನನ್ ಕೈಲಾದ ಸೇವೆ ನಾ ಮಾಡ್ತಾ ಇದ್ದೀನಿ ಗುರುಜಿ. ಇಲ್ಲಿ ಸುಮಾರು ಜನಕ್ಕೆ ಲಿಂಕ್ ಕಳಿಸಿದ್ದೀನಿ, ಅವರೆಲ್ಲ ಇದಕ್ಕೆ ಧ್ಯಾನಕ್ಕೆ ಜಾಯಿನ್ ಆಗ್ತಿದಾರಂತೆ. ಬಂದು ಇಲ್ಲ ಕೆಲವೊಂದ್ ಟೈಮ್ ನಮ್ಮನೇಲೆ ಬಂದು ಕುತ್ಕೊಂಡ್ ಮಾಡ್ತಾರೆ ಗುರುಜಿ. ನಾನು ನಿನ್ ಜೊತೆ ಬರ್ತೀನಿ ಅಂತ ಬರ್ತಾರೆ ಗುರುಜಿ. ಶ್ರೀನಗರ್ ಇಂದ ಇದು ಅಲ್ಲಿಂದ ಎಲ್ಲ ಬರ್ತಾರೆ ಗುರುಜಿ. ವೆರಿ ಗುಡ್, ವೆರಿ ಗುಡ್. ಮಾಡಿ. ಬಂದು ಕೂತ್ಕೊಳ್ತಾರೆ ಗುರುಜಿ. ವೆರಿ ಗುಡ್, ವೆರಿ ಗುಡ್. ಪ್ರಚಾರ ಮಾಡಿಮ್ಮ, ಎಷ್ಟು ಸಾಧ್ಯವಾದ್ರೆ ಅಷ್ಟು ಪ್ರಚಾರ ಮಾಡಿ, ಅದು ಒಳ್ಳೇದು. ಓಕೆ ಗುರುಜಿ. ಓಕೆ ಗುರುಜಿ. ಥ್ಯಾಂಕ್ ಯು ಗುರುಜಿ. ಯಾವ ರೀತಿಯಲ್ಲಿ ತಯಾರಾಗ್ಬೇಕಂದ್ರೆ ಅಲ್ಲೆಲ್ಲೆಲ್ಲೇ ದೊಡ್ಡ ದೊಡ್ಡ ಸಮಾವೇಶಗಳು ಮಾಡಿ ಅವ್ರಿಗೆ ಇಷ್ಟೆಲ್ಲ ಜ್ಞಾನ ಹೇಳ್ಕೊಡ್ಬೇಕು. ಸೊ ನಮ್ಮ ವೇದಿಕದಲ್ಲಿ ಈಗ ಸಾವಿರಾರು ವಿಡಿಯೋಗಳಿದೆ. ಒಂದೊಂದು ವಿಡಿಯೋ ಹಾ ತಗೊಂಡು ಗುರುಜಿ. ಒಂದೊಂದು ವಿಜ್ಞಾನ ನಿಮ್ಗೆ ಹಾ ಬರ್ಕೊಂತ ಒಂದು ಬುಕ್ ತಗೊಂಡು ಬರ್ಕೊಂತ ಹೋದ್ರೆ ಎಷ್ಟು ಕಾನ್ಸೆಪ್ಟ್ಸ್ ಬರುತ್ತೆ ಅಂತ ಲೆಕ್ಕನೇ ಇಲ್ಲ. ಹೌದು ಹೌದು ಗುರುಜಿ. ಓಕೆ ಓಕೆ ಗುರುಜಿ. ರೈಟ್, ಥ್ಯಾಂಕ್ ಯು. ಥ್ಯಾಂಕ್ ಯು ಗುರುಜಿ. ಇಷ್ಟೊತ್ತು ನಮ್ಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದ ರಂಗನಾಥ್ ಗುರುಜಿಗೆ ನಮಸ್ಕಾರ ಗುರುಜಿ. ಎಲ್ಲಾ ಹಾಲ್ ಮಾಸ್ಟರ್ಸ್ಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಥ್ಯಾಂಕ್ ಯು ಗುರುಜಿ. ಗುರುಜಿ ಥ್ಯಾಂಕ್ ಯು ಭಾರತಿ ಮೇಡಮ್. ಲಕ್ಕಿ ಉಷಾ ಮೇಡಮ್ thanks. ಅನ್ಮ್ಯೂಟ್ ಆಪ್ಷನ್ ಕೊಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಎಸ್ ಎಸ್ ಮಾಸ್ಟರ್ಸ್, ಈಗ ತುಂಬಾ ಅದ್ಭುತವಾದ ಧ್ಯಾನಾನುಭವಗಳನ್ನ ವಿಚಾರಗಳನ್ನೇ ನಾವು ಮಾತಾಡ್ತೀವಿ. ಈಗ ಮಧ್ಯದಲ್ಲಿ ಇವರು ಲಕ್ಕಿ ಉಷಾ ಅಂತ, ಅವ್ರಿಗೆ ನನಗೆ ಮಾತಾಡಕ್ ಬರಲ್ಲ ಅಂತ ಹೇಳ್ತಾರೆ. ನೋಡೋಣ ಏನ್ ಮಾತಾಡ್ತಾರೆ, ಯಾವ ರೀತಿ ಅಂತ. ನಮಸ್ತೆ ಲಕ್ಕಿ ಉಷಾ ಅವ್ರೆ. ನಮಸ್ತೆ ಮೇಡಮ್. ನೋಡಿ, ಈ ವೇದಿಕೆಯಲ್ಲಿ ಏನ್ ಮಾತಾಡೋದು ಅಂತ ಇನ್ನೂ ಇಷ್ಟೆಲ್ಲ ಕೇಳಿದ್ರು ಕೂಡ ನೀವು ಬಾಯೇನೆ ತೆಗಿತಾ ಇಲ್ಲ, ತುಟಿ ತೆಗಿತಾ ಇಲ್ಲ. ನೋಡೋಣ, ನೀವು ಇನ್ನೂ ಹೆಚ್ಚಿನದಾಗಿ ಮಾತಾಡೋದಕ್ಕೆ ಒಂದು ಸ್ಫೂರ್ತಿ ಏನು ಅಂತ ನೋಡೋಣ. ಮೇಡಮ್, ಯಾವ ರೀತಿ ಮಾತಾಡೋದು, ಒಂದು ಆಂಕರ್ ಮಾಡೋದು ಅಂತ ಹೇಳ್ಕೊಡ್ಲಾ ನಿಮ್ಗೆ? ಸರಿ ಮೇಡಮ್, ಆಯ್ತು, ಹೇಳ್ಕೊಡಿ, ಟ್ರೈ ಮಾಡ್ತೀನಿ ಮೇಡಮ್. ನಾನ್ ಹೇಳಕ್ಕೆ ಭಯ ಅಂತಿದ್ದೆ, ಬಟ್ ಅದನ್ನೇ ಪಾಯಿಂಟ್ ಔಟ್ ಮಾಡಿ ಹೇಳಿದೀರಾ. ಇವಾಗ ಟ್ರೈ ಮಾಡ್ತೀನಿ, ಹೇಳಿ ಮೇಡಮ್. ಓಕೆ, ನೋಡ್ಕೊಳ್ಳಿ. ನಾನು ಏನ್ ಮಾತಾಡ್ತೀನಿ ಅದನ್ನ ಅಬ್ಸರ್ವ್ ಮಾಡಿ. ನೆಕ್ಸ್ಟ್ ಗೆ ನೀವೇ ಮಾತಾಡ್ಬೇಕು. ಓಕೆನಾ? ನಾನೊಂದ್ಸಲ ಸರಿ ಹೇಳ್ತೀನಿ, ನೀವು ಅದನ್ನ ಅಬ್ಸರ್ವ್ ಮಾಡ್ಬಿಟ್ಟು ಮತ್ತೆ ರಿಪೀಟ್ ಮಾಡ್ಬೇಕು. ಓಕೆ ಮಾಸ್ಟರ್ಸ್, ಎಲ್ಲರಿಗೂ ನಮಸ್ಕಾರ, ಶುಭೋದಯ. ದಿನ 1, 21 ದಿನಗಳ ಸಂಗೀತ, ಧ್ಯಾನ ಹಾಗೂ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇದೇ ಜುಲೈ 1ರಂದು ನಮ್ಮ ಮಹಾವತಾರ್ ಫೌಂಡೇಶನ್ ದಲ್ಲಿ ಹೊಸದಾಗಿ ಧ್ಯಾನ ಕಾರ್ಯಕ್ರಮ ಬರ್ತಾ ಇದೆ. ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಈ ಕಾರ್ಯಕ್ರಮಕ್ಕೆ ಮಹಾವತಾರ್ ಬಾಬಾಜಿ ಗುರುಗಳು ಹಾಗೂ ಪತ್ರಿಜಿ ಗುರುಗಳನ್ನು ಸ್ಮರಿಸುತ್ತಾ ಮಹಾವತಾರ್ ಫೌಂಡೇಶನ್ ನ ರಂಗನಾಥ್ ಗುರುಗಳನ್ನು ಈ ವೇದಿಕೆಗೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಜಿ. ಇಷ್ಟು ನೀವು ಈಗ ನಾನು ಏನ್ ಹೇಳ್ದೆ ಅದನ್ನ ರಿಪೀಟ್ ಮಾಡ್ಬೇಕು. ಸರಿ ಮೇಡಮ್, ಆಯ್ತು. ನಮಸ್ತೆ ಮಾಸ್ಟರ್ಸ್ ಎಲ್ಲರಿಗೂ. 21 ದಿನಗಳ ಧ್ಯಾನ ಹಾಗೂ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಹಾಗೂ ನಮ್ಮ ಮಹಾವತಾರ್ ಫೌಂಡೇಶನ್ ಗುರುಗಳಾದ ರಂಗನಾಥ್ ಗುರುಜಿಗೆ ಸ್ವಾಗತ ಕೋರುತ್ತಾ, ಬಾಬಾಜಿ ಹಾಗೂ ಪತ್ರಿಜಿ ಗುರುಗಳಿಗೆ ಸ್ಮರಿಸುತ್ತಾ ಹಿಂದಿನ ಕಾರ್ಯಕ್ರಮಗಳನ್ನು ಪ್ರಾರಂಭಿಸೋಣ. ಥ್ಯಾಂಕ್ ಯು ಮಾಸ್ಟರ್ಸ್. ಸೂಪರ್. ಜುಲೈ 1ರಿಂದ ಇವರು ನಿರೂಪಣೆ ಮಾಡಲಿದ್ದಾರೆ ಲಕ್ಕಿ ಉಷಾ ಮೇಡಮ್ ಅವರು. ಆ ಲಕ್ ನಿಮಗೆ ತಿರುಗಿದೆ ನೋಡಿ. ಟ್ರೈನ್ ಅಪ್ ಆಗ್ತೀನಿ ಮೇಡಮ್. ಈಗ ಹೇಳ್ಬಿಟ್ರಲ್ಲ, ನಿರೂಪಣೆ ಮಾಡಿದ್ರಲ್ಲ. ಅದ ನೀವ್ ಹೇಳ್ಕೊಟ್ರಿ, ಬ್ಯಾಕ್ ಸೈಡ್ ಮಾಡಿದ್ವಿ ಮೇಡಮ್. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಈಗ ಉಮಾದೇವಿ ಮೇಡಮ್ ಮಾತನಾಡಲು ಕಾತರರಾಗಿದ್ದಾರೆ. ಥ್ಯಾಂಕ್ ಯು ಸರ್. ವಿಷಯ ಮೇಡಮ್ ಮಾತಾಡ್ತಾರೆ ರೀ. ಮಾತಾಡಿ, ಹಂಚ್ಕೊರಿ ನಿಮ್ಮ ನಮಸ್ತೆ ಸರ್. ನಮಸ್ತೆ. ನೀವು ಅದೇ ಬೈ ಒನ್ ಗೆಟ್ ಒನ್ ತರ ಎಲ್ಲಾರ್ಗು ನಮ್ ಒಳಿತಿಗಾಗಿ ನೀವು ಎಲ್ಲಾನು ಮಾಡ್ತಾ ಇದೀರಾ ಸರ್. ನಿಮಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು. ನಮ್ಮ ಆರೋಗ್ಯಕ್ಕೋಸ್ಕರ ನಿಮ್ಮ ಇದನ್ನ ಜೀವನನೇ ಮುಡಿಪಾಗಿಟ್ಟಿದ್ದೀರಾ ಅನ್ನೋ ತರ ಮಾಡ್ತಾ ಇದೀರಾ. ನಿಮಗೆ ತುಂಬಾ ಧನ್ಯವಾದಗಳು ಸರ್. ಕೋಟಿ ಕೋಟಿ ನಮಸ್ಕಾರಗಳು ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಸೊ ನೀವು ಇರ್ತೀರಲ್ಲಮ್ಮ, ಯಾವ ಏರಿಯಾದಲ್ಲಿ ಇರ್ತೀರೋ ಅಲ್ಲಿ ಒಂದೊಂದ್ಸರಿ ಏನೋ ಅವಕಾಶಗಳು ಹೆಂಗ್ ಬರ್ತಾವಂದ್ರೆ, ನಾವು ಅಂದ್ರೆ ಸಂಕಲ್ಪ ಮಾಡ್ಕೊಂಡ್ರೆ ಸುತ್ತು ಹೌದೌದು. ಸ್ಕೂಲ್ಗಳಿರ್ತವೆ,
ಗೌರ್ಮೆಂಟ್ ಸ್ಕೂಲ್ಗಳು ಇಂಥ ಅವ್ರಿಗೆ ಧ್ಯಾನ ಹಾ ಗೊತ್ತಿರೋದು ಮಕ್ಕಳಿಗೆ. ನಾವೇನ್ ಮಾಡ್ಬೇಕಂದ್ರೆ ಸಮಯ ಸಿಕ್ಕಿದ್ರೆ ಅವ್ರ ಅವಕಾಶ ಕೊಡ್ತಾರೆ, ಕೇಳಿದ್ರೆ ಅವಕಾಶ ಗ್ಯಾರಂಟಿ ಕೊಡ್ತಾರೆ. ಹೋಗಿ ಹಾ ನಿಮ್ಗೆ ಸಮಯ ಇದ್ರೆ, ಈಗ ನಿಮ್ಮ ಮಕ್ಕಳಿದ್ದಾರೆ, ಸಣ್ಣ ಮಕ್ಕಳು, ನಿಮ್ಗೆ ಅವಕಾಶ ಇಲ್ಲ, ಯಾರೋ ಯಾರೋ ನೋಡ್ಕೊಂಡವ್ರು ಇದ್ದಾರೆ, 1 ಗಂಟೆ ಸಮಯ ಸಿಕ್ತು ಅಂದ್ರೆ ಅಲ್ಲಿ ಹೋಗೋದು, ಟೆಂಪಲ್ ಹತ್ರನೋ ಇಲ್ಲ ಅಂದ್ರೆ ಸ್ಕೂಲ್ ಹತ್ರ ಹೋಗಿ 1 ಗಂಟೆ ಆ, ಅಲ್ಲಿ ನೀಟಾಗಿ ಅವ್ರಿಗೆ ಧ್ಯಾನ ಹೇಳ್ಕೊಡಿ, ಧ್ಯಾನ ಮಾಡಿಸಿ. ಆ ಥರ ಈ ಥರ ಸರ್ವಿಸಸ್ ಮಾಡ್ತಾ ಹೋಗ್ಬೋದು. ಓಕೆ. ಹಾ ಸರ್. ಅವ್ರು ಹೆಚ್ಚು ಮಾಹಿತಿ ಬೇಕಂದ್ರೆ ಮಾತಾರ್ ಫೌಂಡೇಶನ್ಗೆ ವೇದಿಕೆಗೆ ಜಾಯಿನ್ ಮಾಡಿಸಿ, ಇಲ್ಲ ಸಂಸ್ಥೆಗೆ ಬರಕ್ಕೆ ಹೇಳಿ. ಈ ರೀತಿಯಲ್ಲಿ ಪ್ರಚಾರ ಅನ್ನೋದು ನಾವು ಎಲ್ಲಿದೆ ಅಲ್ಲೇ ಪ್ರಚಾರ. ಅದೇ sir. ದೂರ ಇಲ್ಲ ಹೋಗ್ಬೇಕು. ಸರ್, ಅಂಗನವಾಡಿಗೆ ಕೂರಿಸ್ಬೇಕು ಅಂತಿದೀನಿ. ಅವ್ರು ಟೀಚರ್ಸ್ಗೆ ಹೌದು. ಈಗ ಎಲ್ಲ ಇದನ್ ಕೊಟ್ಬಿಟ್ಟು ಮಕ್ಳಿಗ್ ಒಂಚೂರು ಇವಾಗ್ಲಿಂದಾನೇ ಏನೋ ಕಣ್ ಮುಚ್ಕೊಂಡ್ ಕೂತ್ಕೊಳ್ರಿ ಅಂತ ಫೌಂಡೇಶನ್ ಹಾಕೊಟ್ರು. ನಮ್ಮ ಏಜಿಗೆ ಬರೋಷ್ಟೊತ್ತಿಗೆ ಫುಲ್ ದೊಡ್ಡ ಧ್ಯಾನಗಳೇ ಆಗ್ಬಿಟ್ಟಿರ್ತಾರೆ ಸರ್. ಅದನ್ನೇ ಹೇಳೋಣ ಅನ್ಕೊಂಡಿದೀನಿ ಸರ್, ಮಂಡೆ ಹೋಗ್ಬಿಟ್ಟು. ಹೌದು ಹೌದು, ಅದೇ ನಾನು ಹೇಳ್ತಾ ಇದ್ದೀನಿ. ನೀವು ತುಂಬಾ ಇಲ್ಲಿ ಹೌಸ್ ವೈಫ್ ಇರ್ತಾರೆ, ಹೌಸ್ ವೈಫ್ಸು, ಮತ್ತೆ ಹೌದು. ಮನೆಯಲ್ಲಿ ಸಂಕಟಗಳು, ಆದ್ರೆ ದೂರ ಹೋಗಕ್ಕಾಗಲ್ಲ, ಏನೇನೋ ಮಾಡಕ್ಕಾಗಲ್ಲ ಅಲ್ವಾ. ನಾವೇನ್ ಹ್ಮ್ ಮಾಡ್ಬೇಕಂದ್ರೆ ನಮ್ಮ ಸುತ್ತನೇ ಪ್ರಚಾರ ಅಷ್ಟೇ. ನಾವೆಲ್ಲಿದ್ದೀವಿ ಅಲ್ಲಿ ಸುತ್ತು ಏನೇನು ನಡೀತಾ ಇದೆ, ಟೆಂಪಲ್ಸ್ಗಳಿದೆ, ಒಂದು ಹಾಸ್ಪಿಟಲ್ಸ್ ಇದೆ, ಒಂದು ಸ್ಕೂಲ್ಗಳಿದೆ, ಒಂದು ಯಾವುದೋ ಧಾರ್ಮಿಕ ಸಂಸ್ಥೆಗಳಿದೆ. ಒಳಗಡೆ ಹೋಗೋದು, ಒಂದು ಕರಪತ್ರ ಅಂದ್ರೆ ನಮ್ಮ ಬೇಕಾದ್ರೆ ನಿಮ್ಗೆ ವಾಟ್ಸಪ್ಪಲ್ಲಿ ಹಾಕ್ತೀವಿ, ಮತ್ತೆ ಪ್ರಿಂಟ್ ಮಾಡ್ಕೊಳ್ಳಿ ನೀವು. ಇವತ್ತು ಹಾಕ್ತೀವಿ ಹ್ಮ್ ವಾಟ್ಸಪ್ಪಲ್ಲಿ. ಆ ಪಾಂಪ್ಲೆಟ್ಸ್ಗಳೆಲ್ಲ ಸರಿ. ಪ್ರಿಂಟ್ ಮಾಡ್ಕೊಂಡು ವೈಟ್ ಅಂಡ್ ಬ್ಲಾಕ್ ಪ್ರಿಂಟ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಎತ್ಕೊಂಡೋಗಿ ಕೊಡಿ. ಅದರಲ್ಲಿ ಧ್ಯಾನ ವಿಧಾನ ಹೇಗಿರ್ತದೆ, ಧ್ಯಾನ ಏನ್ ಮಾಡ್ಬೇಕಂತ ಇರ್ತದೆ ಅದರಲ್ಲಿ ಸ್ಟ್ರೈಟ್ ಆಗಿ. ಅದು ಹ್ಮ್ ಕೊಟ್ಬಿಟ್ಟು ಅದೇನೋ ಪ್ರಿಂಟ್ ಮಾಡ್ಕೊಳಕ್ಕೆ ಒಂದು 50 ಮಾರ್ಕ್ 50 ರೂಪಾಯಿ ಆಗುತ್ತೆ. 50 ಪಾಂಪ್ಲೆಟ್ಸ್ ಅಂದ್ರೆ 50 ರೂಪಾಯಿ ಆಗುತ್ತೆ ಅಷ್ಟೇ. ಮಾಡ್ಕೊಂಡೋದು ಹೌದೌದು ಒಬ್ಬೊಬ್ರಿಗೊಂದು ಕೊಡೋದು. ಈ ರೀತಿ ಧ್ಯಾನ ಕೂತ್ಕೊಂಡು ನಾನು ಹೇಳ್ಕೊಡ್ತೀನಿ. ಫಸ್ಟ್ ಧ್ಯಾನ ಯಾಕೆ ಮಾಡ್ಬೇಕಂತ ಫಸ್ಟ್ ಹೇಳಿ, ಧ್ಯಾನ ಲಾಭಗಳು ಹೇಳಿ, ಆಮೇಲೆ ಧ್ಯಾನ ವಿಧಾನ ಹೇಳಿ ಅಷ್ಟೇ. ಓಕೆ. ಧ್ಯಾನ ಯಾಕೆ ಮಾಡಬೇಕು, ಧ್ಯಾನ ಲಾಭಗಳೇನು, ಧ್ಯಾನ ವಿಧಾನ, ಇಷ್ಟು ಈ 3 ಮಾತ್ರ ಹೇಳಿ ಸಾಕು. ಅಲ್ಲಿ ಕೂರಿಸಿ ಒಂದು ಅನುಕೂಲ ಸರಿ ಇದೆ. sir. ಲಾಸ್ಟ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಒಂದು ಜ್ಞಾನ ಮುದ್ರಾ. ಮಕ್ಕಳಾದ್ರೆ ಜ್ಞಾನ ಮುದ್ರಾ ಅಲ್ವಾ, ಅವ್ರಿಗೆ ಷಣ್ಮುಖ ಮುದ್ರಾ, ಜ್ಞಾನ ಮುದ್ರಾ, ಷಣ್ಮುಖ ಮುದ್ರಾ ಸಾಕು. ಟೀಚರ್ಸ್ ಆದ್ರೆ ಸರಿ ಅಂದ್ರೆ ಷಣ್ಮುಖಿ ಮುದ್ರಾ. ಟೀಚರ್ಸ್ ಆದ್ರೆ ಶಂಖ ಮುದ್ರಾ ಟೀಚ್ ಮಾಡ್ಬೋದು. ಶಂಖ ಮುದ್ರಾ ಅದು ಅವರ ವಾಯ್ಸ್ಗೆ, ಈ ಥ್ರೋಟ್ ಇದೆಲ್ಲ, ವಿಶುದ್ಧ ಚಕ್ರ ಹ್ಮ್ ತುಂಬಾ ಚೆನ್ನಾಗಿ ಆಕ್ಟಿವೇಟ್ ಮಾಡುತ್ತೆ. ಶಂಖ ಮುದ್ರಾ, ಸಾರಿ, ಶಂಖ ಮುದ್ರಾ ಅವ್ರಿಗೆ ಉಪಯೋಗ ಆಗುತ್ತೆ. ಆ ರೀತಿಯಲ್ಲಿ ಸ್ವಲ್ಪ ಸ್ವಲ್ಪ ಅದು ಆಮೇಲೆ ಮಾಡಿ. ಈಗ ಸದ್ಯಕ್ಕೆ ಅಷ್ಟು ನನಗೆ ಆಗಲ್ಲ, ನನಗೆ ಅಷ್ಟು ಜ್ಞಾನ ಇಲ್ಲ ಅಂದ್ರೆ ಆಮೇಲೆ ನೀವು ತಿಳ್ಕೊಂಡು ಮಾಡಿ, ಆಯ್ತಾ. ಸದ್ಯಕ್ಕೆ ಧ್ಯಾನ ಯಾಕೆ ಮಾಡಬೇಕು, ಧ್ಯಾನ ಪ್ರಯೋಜನಗಳೇನು, ಧ್ಯಾನ ವಿಧಾನ ಏನು, ಇಷ್ಟು ಮಾತ್ರ ಟೀಚ್ ಮಾಡಿ 15 ನಿಮಿಷದಲ್ಲಿ. ಇನ್ನೂ 40 ನಿಮಿಷ 30 ನಿಮಿಷ ಧ್ಯಾನ ಮಾಡಿಸಿ ಬರ್ತಾ ಇರಿ. ಅದು ಸುತ್ತಮುತ್ತ ಸರಿ. ಎಲ್ಲೆಲ್ಲಿ ಅವಕಾಶ ಇದೋ ನಿಮ್ಮ ಸುತ್ತನೇ ಪ್ರಚಾರ ಆಗ್ಬೇಕು. ನಾವು ಎಷ್ಟೋ ದೂರ ಹೋಗಿ ಪ್ರಚಾರ ಮಾಡಕಂದ್ರೆ ಆಗೋದಿಲ್ಲ ಅದಕ್ಕೆ. ಹೌದು. ಎಸ್. ಇಲ್ಲ ಸರ್, ನೀವು ಮಾಡೋ ಕಾರ್ಯಕ್ಕೆ ನಾವು 5% ಆದ್ರೂ ಮಾಡ್ಬೇಕು. ನೀವು ಉರಿದುಂಬಿಸ್ತಿದ್ದೀರಾ. ಟ್ರೈ ಮಾಡ್ತೀನಿ, ಅದ ಮುಂದೆ ಎಲ್ಲ ಹೋಗಿ ಹೇಳ್ತೀನಿ ಸರ್ ನಾನು. ಥ್ಯಾಂಕ್ ಯು ಎಸ್. ಸೋ ಮಚ್ ಸರ್. ಪಾಂಪ್ಲೆಟು ಕನ್ನಡದು ಇವತ್ತು ಗ್ರೂಪಲ್ಲಿ ಹಾಕ್ತೀವಿ, ಎಲ್ಲರೂ ಪ್ರಿಂಟ್ ಮಾಡ್ಕೊಳ್ಳಿ ದಯವಿಟ್ಟು. ಹಾ ಸರ್, ಪ್ರಿಂಟ್ ಮಾಡಿಸ್ಕೊ. ಥ್ಯಾಂಕ್ ಯು ಸೋ ಮಚ್ ಸರ್. ರೈಟ್ ರೈಟ್, ಥ್ಯಾಂಕ್ ಯು. ಜ್ಯೋತಿ ಮೇಡಮ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ. ಒಂದು ವಿಡಿಯೋ ಆನ್ ಮಾಡ್ಕೊಳ್ಳಿ. ಹಾ ಸರ್, ನಾನು ಕಿಚನ್ ಅಲ್ಲಿ ಇದ್ದೆ, ಹಾಗಾಗಿ ಪರವಾಗಿಲ್ಲ, ಆಯ್ತು ಮಾತಾಡಿ. ಸರ್ ನಿನ್ನೆ ಒಂದು ಕೊಟ್ಟಂತ ಕ್ಲಾಸು ಸರ್ ಒಂದ್ಸರಿ ಅಂದ್ರೆ ಆಕ್ಚುಲಿ ಗೀತಾ ಮೇಡಮ್ ಸ್ವಲ್ಪ ನಮ್ಗೆ ನಿರೂಪಣೆ ಮಾಡ್ಬೇಕಾದ್ರೆ ಹೇಳ್ಕೊಟ್ಟಿದ್ರು. ಹಾಗಾಗಿ ಸ್ವಲ್ಪ ಮಟ್ಟಿಗೆ ನಾವು ಅದ್ರ ಬಗ್ಗೆ ತಿಳ್ಕೊಂಡಿದೀವಿ ಸರ್. ಅಂದ್ರೆ ಲ್ಯಾಪ್ಟಾಪ್ ಇಲ್ಲ, ಬಟ್ ಮೊಬೈಲ್ ಅಲ್ಲಿ ಆಪರೇಟ್ ಮಾಡೋದನ್ನ ಏನಾದ್ರು ಸ್ವಲ್ಪ ಹೇಳ್ಕೊಟ್ಟಿದ್ರೆ ಅನುಕೂಲ ಆಗ್ತಾ ಇತ್ತು. ಬಟ್ ಕನೆಕ್ಟ್ ಮಾಡ್ತೀನಿ ಸರ್ ಲ್ಯಾಪ್ಟಾಪ್ ತಗೊಳಕ್ಕೆ. ಲ್ಯಾಪ್ಟಾಪ್ಗೂ ನಿಮ್ಗೆ ಆರ್ಥಿಕವಾಗಿ ತೊಂದರೆ ಇಲ್ಲ ಅಂದ್ರೆ ಫಸ್ಟ್ ಆ ಕೆಲಸ ಮಾಡಿ ಮೇಡಮ್. ಲ್ಯಾಪ್ಟಾಪ್ ತಗೊಳ್ಳಿ. ಅದು ಒಂದು ಅಂದ್ರೆ ಜೂಮ್ಗೋಸ್ಕರ ಇಲ್ಲ ಮಾತಾರ್ ಫೌಂಡೇಶನ್ಗೋಸ್ಕರ ಒಂದೇ ಅಲ್ಲ, ನಿಮ್ಗೆ ಅನೇಕ ಕೆಲಸಗಳು ಅದರಿಂದ ಆಗುತ್ತೆ. ಓಕೆ ಸರ್, ಓಕೆ ಸರ್. ಮತ್ತೆ ಇವತ್ತು ಏನು ಸೆಕ್ಷನ್ ಅಲ್ಲಿ ಧ್ಯಾನ ಮೇಡಮ್ ಹೇಳಿದ್ದು, ಒಂದು ಸೆಕ್ಷನ್ ಅಲ್ಲಿ ನಾವು ಎಲ್ಲಾದ್ರೂ ಪ್ರತಿಯೊಂದು ಸಂಕಲ್ಪ ಮಾಡ್ಕೋಬೇಕು, ಮತ್ತೆ ಧ್ಯಾನದ ಮುಖಾಂತರ ನಾವ್ ಎಲ್ಲಾದ್ನೂ ಪಡ್ಕೋಬಹುದು ಅನ್ನೋಂಥದ್ನ ತಿಳಿಸ್ಕೊಟ್ರು ಸರ್. ತುಂಬಾ ಚೆನ್ನಾಗಿತ್ತು. ಬಟ್ ನಿರೂಪಣೆ ಮಾಡೋದಾದ್ರೆ ಸರ್, ನಾನು ಮಧ್ಯಾಹ್ನ ಸೆಕ್ಷನ್ ಅಲ್ಲಿ ಮಾಡ್ತಾ ಇದ್ದೆ. ಈಗ ಯಶೋಧ ಮೇಡಮ್ ಇದಾರೆ,
ಸರ್ ಮಾರ್ನಿಂಗ್ ಅಲ್ಲಿ ಅಂದ್ರೆ ಬಟ್ 6 ಗಂಟೆವರೆಗೂ ಮಾಡ್ಬೋದು ಅಷ್ಟೇ, ಅದ್ರ ಮೇಲೆ ಮಾಡಕ್ಕಾಗಲ್ಲ ಸರ್. ಪರವಾಗಿಲ್ಲ, ಮಾರ್ನಿಂಗ್ ಏನ್ ಬೇಕಾಗಿಲ್ಲ. ಮಾರ್ನಿಂಗು ಯಾರು ಬರ್ತಾರೋ ಬರ್ಲಿ, ಇಲ್ಲ ನಾನು ಇರ್ತೀನಿ, ತೊಂದರೆ ಅಷ್ಟೇನು ತೊಂದರೆ ಆಗಲ್ಲ ಮಾರ್ನಿಂಗ್ ಟೈಮು. ಹಾ ಸರ್. 11 o'clock 11:30 ಒಂದು, ಹಾ ಸರ್. 11:30 12:30 ಒಂದು ಇಟ್ಕೊಂಡಿದ್ವಲ್ಲ ಹಾ ಅದೊಂದು. ಸರ್. ಆಮೇಲೆ ಓಕೆ ಸರ್. 3 ಗಂಟೆ ಆ ಸಮಯದಲ್ಲಿ ಅನೇಕ ಮಾಸ್ಟರ್ಸ್ ಇದ್ದಾರೆ ಹಾ ನೈಟ್ ಸರ್. ತುಂಬಾ. ನೈಟ್ ಅಲ್ಲಿ. ನೀವು ಹಾ ಯಾವಾಗ ಸರ್. ನಿಮ್ಗೆ ಅನುಕೂಲ ಆಗತ್ತೆ ಅಂತ ಹೇಳಿದ್ರೆ ಅಲ್ಲೇನ್ ಹಾ ಮಾಡ್ತಾರೆ ಸರ್. ಅಂದ್ರೆ, ನಿರೂಪಣೆ ಪೂರ್ತಿ ಮಂತು ಒಬ್ಬರಿಗೆ ಕೊಡಲ್ಲ ನಾವು. ಹಾ ಯಾಕಂದ್ರೆ ಸರ್. ಅವ್ರಿಗೂ ಓಕೆ. ಹೊರೆ ಆಗ್ತದೆ ಅಂತೇಳಿ. ಹಾ. ಸಪೋಸ್ ಒಂದು ವಾರ ಒಬ್ರು ಕೊಡ್ತೀವಿ, ಇನ್ನೊಂದು ವಾರ ಹಾ. ಇನ್ನೊಬ್ರು ಕೊಡ್ತೀವಿ, ಇನ್ನೊಂದು ವಾರ ಇನ್ನೊಬ್ರು ಕೊಡ್ತೀವಿ. ಆ ರೀತಿ 4 ವಾರಗಳು 4 ಮಾಸ್ಟರ್ಸ್ ಮಾಡ್ಬೋದು ನಿರೂಪಣೆ. ಆ, ಖಂಡಿತ ಸರ್, ನೀವು ಹಾ. ಯಾವಾಗ ಕೊಟ್ಟರು ನಾನು ಮಾಡ್ತೀನಿ ಸರ್ ಇದನ್ನ. ಹಾ. ಸರಿ, ಹಾಗೆ ಏನು ಒಂದು ಅಂದ್ರೆ ಪ್ರಚಾರ ಅಂದ್ರೆ ಒಂದು ಸಂಕಲ್ಪ ಏನ್ ಜನರಲ್ ಬರಿತಾ ಇದ್ದೀನಿ. ಆಕ್ಚುಲಿ ಬೆಳಿಗ್ಗೆ 10 ಜನಕ್ಕೆ ನಾನು ಥ್ಯಾಂಕ್ಸ್ ಹೇಳುವಂಥದ್ದು ಇದು ಅವತ್ತು ಮೇಡಮ್ ಹೇಳಿದ ಅಂತ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸರ್. ಮಾಡಿ. ಯಾರು ನೆಗೆಟಿವ್ ಆಗಿ ಎಲ್ಲ ಹೇಳ್ತಾ ಇದ್ರು ಅವರೆಲ್ಲ ಕನೆಕ್ಟ್ ಆಗ್ತಿದ್ದಾರೆ ಸರ್. ಅವರೇ ಕೇಳ್ತಾರೆ, ಮೇಡಮ್ ಹೇಗ್ ಮಾಡ್ಬೇಕು, ಧ್ಯಾನ ಹೇಗ್ ಮಾಡ್ಬೇಕು, ಯಾವ ತರ, ಅದರಿಂದ ಏನ್ ಪ್ರಯೋಜನ ಅಂತೆಲ್ಲ ಕೇಳ್ತಿದ್ದಾರೆ ಸರ್. ಅದೊಂದು ನನಗೆ ತುಂಬಾ ಕನೆಕ್ಟ್ ಆಗ್ತಾ ಇದೆ. ಆಮೇಲೆ ಪ್ರಚಾರ ಮಾಡೋದಕ್ಕೂ ಸಮೇತ ಕನೆಕ್ಟ್ ಆಗ್ತಿದೆ ಸರ್. ಬಟ್ ಇನ್ನೊಂದು ಒಂದು ಸಜೆಷನ್, ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ನೀವು ಸಜೆಷನ್ ಕೊಡೋಷ್ಟೇನು ನಾನು ದೊಡ್ಡವಳಲ್ಲ. ಆದ್ರೆ ಸರ್ ಏನಂದ್ರೆ ಆಯಾಯ ಭಾಗದಲ್ಲಿ ಮಾಸ್ಟರ್ಗಳು ಏನಿದ್ದಾರೆ, ಫಸ್ಟ್ ಯಾರ ನಮ್ಮ ಒಂದು ಗ್ರೂಪ್ಗಳಲ್ಲಿ ಮಾಸ್ಟರ್ಗಳೇನಿದ್ದಾರೆ ಅವ್ರಗಳ ಮುಖಾಂತರ ಮಾಸ್ಟರ್ಗಳನ್ನ ಕನೆಕ್ಟ್ ಮಾಡಿ. ಯಾಕಂದ್ರೆ ಬೆಳೆಯೋ ಪೈರು ಮೊಳಕೆಯಲ್ಲಿ ಅಂತಂದ್ರೆ ಮಕ್ಕಳಿಗೆ ಈಗ್ಲಿಂದನೇ ಧ್ಯಾನ ಒಂದು ಕ್ಲಾಸಸ್ನ ಕೊಡ್ತಾ ಇದ್ರೆ ಅದು ಮುಂದೆ ಅವ್ರಿಗೆ ತುಂಬಾ ಉಪಯೋಗ ಆಗುತ್ತೆ ಸರ್. ಅದಕ್ಕೋಸ್ಕರ ಏನು ಮಾಸ್ಟರ್ಗಳಿದ್ದಾರೆ ಆ ಮಾಸ್ಟರ್ಗಳನ್ನ ನೈಟ್ ಸೆಕ್ಷನ್ ಸರ್, ಈಗ ಏನ್ ಹೇಳಿದ್ರಿ, ಮಾಸ್ಟರ್ಗಳಾಗ್ಬೋದು, ಯೋಗಿಗಳಾಗ್ಬೋದು, ಆ ತರದವ್ರಿಗೆ ಕನೆಕ್ಟ್ ಆಗ್ಬೇಕು ಅಂತ ಹೇಳಿದ್ರಿ. ಬೇರೆಯವ್ರು ಕನೆಕ್ಟ್ ಮಾಡ್ಬೋದಾ ಸರ್ ಆ ಗ್ರೂಪ್ಗೆ? ಅಲ್ಲ, ಬೇರೆಯವ್ರನ್ನ, ಈಗ ಟೀಚರ್ಸ್ ಇದಾರಲ್ಲ ಸರ್, ಅವ್ರಿಗೆ ಬೆಳಗ್ಗೆಯಿಂದ ಸಂಜೆವರೆಗೂ ವರ್ಕ್ ಇರುತ್ತೆ. ಈಗ ಟೀಚರ್ಸ್ ನ ಆ ಗ್ರೂಪ್ ಕನೆಕ್ಟ್ ಮಾಡ್ಬೋದಾ, ಆಡ್ ಮಾಡ್ಬೋದಾ? ಹೌದು, ನೈಟ್ ಟೈಮ್ಗೆ ಆ್ಯಡ್ ಮಾಡ್ಬೋದು. ಎಸ್, ಓ. ಹಾ ಸರ್. ನೈಟ್ ಟೈಮ್ಗೆ ಆ್ಯಡ್ ಮಾಡಿ. ಎಷ್ಟು ಜನ ಬೇಕಂದ್ರೆ ಅಷ್ಟು ಜನಗೆ ಆ್ಯಡ್ ಮಾಡಿ, ಪರವಾಗಿಲ್ಲ. ಹಾ ಸರ್, ಖಂಡಿತ ಸರ್. ನೈಟ್ ಯಾಕಂದ್ರೆ ಎಲ್ಲರೂ ಫ್ರೀ ಆಗ್ತಾರೆ. ಹಾ ಅದಕ್ಕೆ ಸರ್. ಅದಕ್ಕೆ ನೈಟ್ ಕಾರ್ಯಕ್ರಮ ಶುರು ಮಾಡ್ತಾ ಇರೋದೇ. ಸಪರೇಟ್ ಜೂಮ್ ಚಾನಲ್ ಈಗಾಗಲೇ ತಗೊಂಡಿದೀವಿ. ಹಾ ಈಗಾಗಲೇ ಸರ್. ಎಲ್ಲ ಡಿಸೈನ್ಸ್ ಮಾಡ್ಕೊಂಡು ನಾವು ಓಕೆ. ವೇಗವಂತವಾಗಿ ಸ್ಟಾರ್ಟ್ ಮಾಡಿರೋದು. ಕಾರಣ ಅಂದ್ರೆ ಹಾ ಎಲ್ಲರಿಗೂ ಸರ್. ಉಪಯೋಗ ಆಗ್ಲಿ, ಇನ್ನಷ್ಟು ಹೆಲ್ಪ್ ಆಗ್ಲಿ ಅಂತಾನೆ ಮಾಡಿದ್ದು. ಖಂಡಿತ ಖಂಡಿತ ಸರ್, ಖಂಡಿತ ಸರ್. ಥ್ಯಾಂಕ್ ಯು ಸರ್, ನನ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಗೆ ತುಂಬಾ 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 ಧನ್ಯವಾದ. ಹಾಗೆ ನನಗೆ ಎಲ್ಲಾ ರೀತಿಲೂ ಒಂದು ಸಪೋರ್ಟ್ ಕೊಟ್ಟು ನಾನು ಪ್ರತಿಯೊಬ್ಬರಲ್ಲೂ ಕೂಡ ಒಂದೊಂದು ಪಾಯಿಂಟ್ಗಳನ್ನ ತಿಳ್ಕೊಂಡು ನಾನು ಮಾಡ್ತಾ ಇದ್ದೀನಿ ಸರ್. ಅಶ್ವಿನಿ ಮೇಡಮ್ ಆಗಿರ್ಬೋದು, ತುಂಬಾ ಆಕ್ಟಿವ್ ಆಗಿರ್ತಾರೆ. ಮಧುರೆ ಮೇಡಮ್ಮು ಆಮೇಲೆ ಸುತೇಜ ಮೇಡಮ್ ಆಗಿರ್ಬೋದು, ರೇವತಿ ಮೇಡಮ್ ಆಗಿರ್ಬೋದು, ಎಲ್ಲರಿಂದಲೂ ಕೂಡ ನಾನೊಂದು ಪಾಯಿಂಟ್ ತಗೊಂಡು ನನಗೆ ಮಾರ್ಗದರ್ಶಿಗಳಾಗಿ ನನಗೆ ಎಲ್ಲದರಲ್ಲೂ ಸಹಕಾರ ಕೊಡ್ತಿದ್ದಾರೆ ಗೀತಾ ನಾಯಕನಟ್ಟಿ ಮೇಡಮ್. ಅವ್ರಿಗೂ ಕೂಡ ನಾನು ತುಂಬಾ ಹೃದಯದ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಸುತ್ತು ಪ್ರಚಾರ ಮಾಡಿ, ಸುತ್ತು ಸ್ಕೂಲ್ಸ್ ಅದೇನು ಹೇಳಿದಿಲ್ಲ ಹಾ ಸರ್. ಮಕ್ಕಳಿಗೆ ಎಲ್ಲೆಲ್ಲಿ ಹಾ ಆಗತ್ತೆ ಸರ್. ಅಲ್ಲಿ ನಿಮ್ ಸುತ್ತುನೆ. ನಾನು ಇವತ್ತು ಪಾಂಪ್ಲೆಟ್ ಹಾಕ್ತೀನಿ, ಪ್ರಿಂಟ್ ಮಾಡ್ಕೊಳ್ಳಿ ಹಾ ಎಲ್ಲ. ಸರ್. ಮಾತಾಡೋ ಓಕೆ ಸರ್. ಫೌಂಡೇಶನ್ ನೀಟಾಗಿ ಧ್ಯಾನ ಹಾ ಅಂದ್ರೆ ಸರ್. ಏನು, ಧ್ಯಾನ ಫಲಿತಗಳೇನು, ಧ್ಯಾನ ಅನುಭವ ಏನು, ಹಾ ಇವೆಲ್ಲ. ಸರ್. ಮತ್ತೆ ಪಿರಮಿಡ್ ಅಂದ್ರೆ ಏನು, ಪಿರಮಿಡ್ ಧ್ಯಾನ ಪ್ರಯೋಜನಗಳೇನಿದೆ ಎಲ್ಲ ಇರ್ತದೆ ಒಂದೇ ಪಾಂಪ್ಲೆಟ್ ಅಲ್ಲಿ. ಒಂದು ಕಡೆ ಇಂಗ್ಲಿಷ್, ಒಂದು ಕಡೆ ಕನ್ನಡ ಇರ್ತದೆ. ಓಕೆ, ಹಾ ಸರ್. ಸೊ ಅದು ನೀವು ಎಲ್ಲ ಕಡೆ ಹಂಚ್ಕೋಬಹುದು. ಹಂಚ್ಕೊಂಡು ಅಲ್ಲಿ ಕ್ಲಾಸ್ ಹೇಳಿದ ಮೇಲೆ ಹಂಚಿ, ಇಲ್ಲ ಕ್ಲಾಸ್ ಮುಂಚೆ ಹಂಚ್ಬಿಟ್ಟು ಕ್ಲಾಸ್ ಮಾಡಿ ಬರ್ತಾ ಇರ್ಬೇಕು ಅಷ್ಟೇ. ಹಾ ಸರ್. ಒಂಥರ ನಾವು ಏನ್ ಮಾಡ್ತೀವಿ ಅಂದ್ರೆ, ಎಲ್ಲೋ ಹೋದ್ರೆ ಬೀಜ ಹಾಕ್ತಿವಿ ನೋಡಿ, ಒಂದು ಹಾ ಬೀಜಗಳು ಸರ್. ಹಾಕಿ ಬರೋದಷ್ಟೇ. ಹಾ ಸರಿ ಸರಿ, ಖಂಡಿತ. ಆಮೇಲೆ ಓಕೆ ಅದು ಸರ್. ಸಸ್ಯ ಬೆಳೆಯೋದು ಅದೆಲ್ಲ ನೇಚರ್ ನೋಡ್ಕೊಂತದೆ. ಓಕೆ, ರೈಟ್. ಓಕೆ ಸರ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ನೀವು 11:30 ತರಗತಿ ಮತ್ತೆ ನೈಟ್ ಕ್ಲಾಸ್ ಅಲ್ಲಿ ಆಂಕರ್ ಆಗಿ ಬನ್ನಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಓಕೆ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನೀವು ಸಮಯ ಇದ್ರೆ ಅಂದ್ರೆ ಅಲ್ಲಿ ಬಂದೋದ್ವಿ ಅಂದ್ರೆ ಇನ್ನು ಒಂದು ಕ್ಲಾಸ್ ಬರಬಾರ್ದಂತೇನಿಲ್ಲ. ನಿಮ್ಗೆ ಸಮಯ ಇದ್ರೆ ಹಾ ಸರ್. ಬೆಳಗ್ಗೆ ಧ್ಯಾನ ಮಾಡ್ಕೊಳ್ಳಿ, 11ಕ್ಕೂ ಧ್ಯಾನ ಮಾಡಿ, ಮಧ್ಯಾಹ್ನ ಧ್ಯಾನ ಮಾಡಿ, ಸಾಯಂಕಾಲ ಧ್ಯಾನ ಮಾಡಿ. ಇಷ್ಟು ಮಾಡ್ತಾ ಹೋಗಿ ಲೈಫಲ್ಲಿ ಹಾ ಸರ್. ಇನ್ನೇನ್ ಮಾಡೋದು ಬೇಕಾಗಿಲ್ಲ. ಹಾ ಅಷ್ಟೇ. ಸರ್, ಇನ್ನು ಖಂಡಿತ ಸರ್. ಮಿಕ್ಕಿದ ಸಮಯ ಏನಿರ್ತದೋ ಅದು ನಿಮ್ಮ ಸ್ವಾಧ್ಯಾಯಕ್ಕೆ ಉಪಯೋಗಿಸ್ಕೊಳ್ಳಿ ಸಾಕು. ಇಷ್ಟು ಧ್ಯಾನ ಮಾಡಿ ಸ್ವಾಧ್ಯಾಯಕ್ಕೆ ಮಿಕ್ಕಿದ ಸಮಯ ಉಪಯೋಗಿಸ್ಕೊಳ್ಳಿ ಅಷ್ಟೇ. ಖಂಡಿತ ಸರ್, ಖಂಡಿತ. ನಾನು ಬೆಳಗ್ಗೆ ಕ್ಲಾಸ್ ಅಟೆಂಡ್ ಮಾಡ್ತೀನಿ ಸರ್. ಬಟ್ 6 ಗಂಟೆವರೆಗೆ ಅಟೆಂಡ್ ಮಾಡಿ ಧ್ಯಾನ ಮುಗಿಸ್ಕೊಂಡು ಲೆಫ್ಟ್ ಆಗ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಉಮಾದೇವಿ ಮೇಡಮ್, ಎಸ್, ಮಾತಾಡಿ ಮೇಡಮ್. ಒಂದ್ ನಿಮಿಷ ಗುರುಜಿ, ನೀವು
ಶೆಡ್ಯೂಲ್ ಕಳ್ಸಿದಿರಲ್ಲ ಗುರುಜಿ, ಹ್ಮ್ ಅದೊಂದ್ ಸ್ವಲ್ಪ ಹಂಗೆ. ಅದ್ರಲ್ಲಿ ನೀವು ಶೆಡ್ಯೂಲ್ ರಾತ್ರಿ ನೋಡ್ದೆ, ಈಗ ಜುಲೈ 1 ಇಂದ ಏನ್ ಸ್ಟಾರ್ಟ್ ಆಗುತ್ತೆ ಅದ್ರದ್ದು ಶೆಡ್ಯೂಲ್ ಅಲ್ಲಿ ಈಗ ಯಾರೆಲ್ಲ ನಮ್ಮ ಮಾಸ್ಟರೇ ಕೊಡ್ಬೇಕಾಗತ್ತ ಗುರುಜಿ? ಹೌದು, ನಮ್ಮವರೇ ಕೊಡ್ಬೇಕಾಗತ್ತೆ. ಇಲ್ಲಾಂದ್ರೆ ಇಲ್ಲಿ ಕೊಡ್ತಾ ಇಲ್ಲ ಅಂದ್ರೆ ಆಚೆ ಕಡೆಯಿಂದ ಕರ್ಸ್ಕೋಬಹುದು. ಆಚೆ ಕಡೆಯಿಂದ ಕರ್ಸ್ಕೋಬಹುದು, ನಮ್ಮ ಮಾಸ್ಟರ್ಸು ಕೊಡ್ಬೋದು. ಈಗ ಅದನ್ನ ಸ್ವಲ್ಪ ಮಾಡಿಫೈ ಮಾಡ್ತಾ ಇದ್ದೀನಿ. ಅದು 41 ದಿವಸಕ್ಕೆ ಒಂದೇ ಸರಿ ಕೊಡ್ತಾ ಇದ್ದೀನಿ ಶೆಡ್ಯೂಲ್. ಈಗ ಒಂದೇ ಸರಿ ಎಲ್ಲ ಟಾಪಿಕ್ಸ್ ಕೊಡ್ತಾ ಇದ್ದೀನಿ 41 ದಿವಸದ್ದು. ಓಕೆ, 41 days ಅಂತ ಅದ್ರಲ್ಲಿ ಮೆನ್ಷನ್ ಮಾಡಿಲ್ಲ ಗುರುಜಿ, 21 days ಅಂತ ಇದೆ. ಈಗ ಚೇಂಜ್ ಮಾಡ್ತಾ ಇದ್ದೀನಿ ಮತ್ತೆ ಕಲಿಸ್ತೀನಿ. Okay. ಕಲಿಸಿದ ಮೇಲೆ ಅದು ಫೈನಲೈಸ್ ಮಾಡಿದ ಮೇಲೆ ಎಲ್ಲರೂ ಗ್ರೂಪಲ್ಲಿ, ಇಂಟರ್ನಲ್ ಗ್ರೂಪಲ್ಲಿ ಹಾಕಿ, ಓಕೆ, ಎಲ್ಲರೂ ಸೆಲೆಕ್ಟ್ ಮಾಡ್ಕೊಳಕ್ಕೆ ಟಾಪಿಕ್ಸ್ ಫಾಸ್ಟ್ 4 ಗ್ರೂಪಲ್ಲಿ ಹಾಕಿ ಎಲ್ಲ ಮಾಸ್ಟರ್ಸ್ ಕೇಳಿ, ಅದರಲ್ಲಿ ಅವರು ಎಲ್ಲರೂ ಒಂದು 2-3 ಟಾಪಿಕ್ಸು, 4 ಟಾಪಿಕ್ಸು, ಇಲ್ಲ 5 ಟಾಪಿಕ್ಸು ಎಷ್ಟು ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೊಂಡು ಅವ್ರು ಹೇಳ್ತಾ ಹೋಗ್ಬೋದು ನೈಟ್. ಓಕೆ ಗುರುಜಿ, ಓಕೆ. ಉಮಾದೇವಿ ಮೇಡಮ್ ಮಾತಾಡಿ ಮೇಡಮ್. ನಮಸ್ಕಾರ ಮೇಡಮ್. ನಮಸ್ಕಾರ ರಂಗನಾಥ್ ಸರ್. ಮಾತಾಡಿ. ನನ್ನ ಅನುಭವ ಸರ್, ನನ್ನ ಅನುಭವ ಇಷ್ಟ ದಿವಸ ನಾನು ಒಂದ್ 2 ತಿಂಗಳ ಈ ಫೌಂಡೇಶನ್ ಒಂದ್ 2 ತಿಂಗಳಾಯ್ತಲ್ಲ ಸರ್. ಇಷ್ಟು 2 ತಿಂಗಳ ಏನ್ ಅನುಭವ ಆಯ್ತು ಅದು ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಇಷ್ಟಪಡ್ತೀನಿ ಸರ್. ನಾನು ನನಗೆ ಫಸ್ಟ್ ಧ್ಯಾನದ ಬಗ್ಗೆ ಆಗ್ಲಿ ಯಾವ್ದು ಐಡಿಯಾ ಇರ್ಲಿಲ್ಲ ಸರ್ ನನಗೆ. ಆದ್ರೆ ಒಂದು ನಮ್ಮ ತಂದೆ ಮಾತ್ರ ಯಾವಾಗ್ಲೂ ತಂದೆ ಸತ್ಸಂಗದಲ್ಲಿ ಇರ್ತಾ ಇದ್ವಿ ಯಾವಾಗ್ಲೂ. ಫಂಕ್ಷನ್ಗಳಿಗೆಲ್ಲ ಅವಾಗೆಲ್ಲ ಇಷ್ಟು ಅನುಕೂಲ ಇರ್ಲಿಲ್ಲ. ಅವ್ರು ಡೆಲ್ಲಿವರೆಗೂ ಹುಡ್ಕೊಂಡು ಹೋಗೋರು ಸತ್ಸಂಗಕ್ಕೆಲ್ಲ. ಆ ಗುರುಗಳು ಎಲ್ಲೆಲ್ಲಿದ್ದಾರೋ ಅಲ್ಲೆಲ್ಲ ಹೋಗ್ಬಿಟ್ಟು ಸತ್ಸಂಗ ಮಾಡಿ ಅಟೆಂಡ್ ಮಾಡಿ ಬರ್ತಾ ಇದ್ರು. ಕ್ಯಾಸೆಟ್ ತರ್ತಾ ಇದ್ರು, ಮನೇಲಿ ಹಾಕ್ತಾ ಇದ್ರು, ಮಾಡ್ತಾ ಇದ್ರು. ಈ ತರ ಅಷ್ಟು ಅನುಕೂಲ ಅವಾಗ ಇರ್ಲಿಲ್ಲ. ಅವಾಗೆಲ್ಲ ನನ್ ಹೇಳೋರು, ಅವಷ್ಟು ಗಮನ ಕೊಡ್ತಿರ್ಲಿಲ್ಲ. ಮದ್ವೆ ಆದ್ಮೇಲೂ ಮಕ್ಳಾದ್ಮೇಲೂ ನಮ್ ತಂದೆ ಯಾವಾಗ್ಲೂ ಹೇಳ್ತಾ ಇದ್ರು, ನೀನು ಬರೀ ಸಂಸಾರದಲ್ಲಿ ಇರ್ಬೇಡಮ್ಮ, ಸತ್ಸಂಗದಲ್ಲಿರು, 1 hour ಅಲ್ಲಿ ಸತ್ಸಂಗದಲ್ಲಿರು ಅಂತ ಹೇಳ್ತಿದ್ರು. ಆಯ್ತಪ್ಪ ಹೋಗ್ತೀನಿ ಮಾಡ್ತೀನಿ ಅಂತಿದ್ದೆ. ಅವಾಗ ಮಕ್ಕಳು ಚಿಕ್ಕರಾಗಿ ತೊಡಸ್ಕೊಳಕ್ ಆಗ್ಲಿಲ್ಲ. ಈಗ ಫೌಂಡೇಶನ್ ಸಿಕ್ಕ ಮೇಲೆ ತೊಡಸ್ಕೊಂಡ್ಮೇಲೆ ನಮ್ ತಂದೆ ನಿತ್ಯ ನೆನ್ಸ್ಕೊಂತೀನಿ ಸರ್ ನಾನು. ಹೌದ್, ನಮ್ ತಂದೆ ಅವಾಗ ಹೇಳ್ತಾ ಇದ್ದಿದ್ದು ಎಷ್ಟು ಸತ್ಯವಾದ ಮಾತು ನೋಡಿ. ಈ ಧ್ಯಾನ ಮಾಡೋದ್ರಿಂದ ಇಷ್ಟೆಲ್ಲ ಲಾಭ. ಇಲ್ಲಿ ಬಂದ ಮೇಲೆ ನಂಗೆ ಇಷ್ಟು ಜ್ಞಾನ ಸಿಕ್ಕಿದ್ದು. ಧ್ಯಾನ ಅಂದ್ರೆ ಏನು, ಅವ್ರ ಅನುಭವ ಏನು, ಅವ್ರ ಎಕ್ಸ್ಪೀರಿಯನ್ಸ್ ಯಾವ್ದು ಗೊತ್ತಿಲ್ಲ ನನಗೆ. ಇಲ್ಲಿ ಬಂದ್ಮೇಲೆ ಸರ್ ಎಷ್ಟು ಜ್ಞಾನ ಸರ್. ಒಬ್ಬ ಮಾಸ್ಟರಿಂದ ಎಷ್ಟು ವಿಷಯ ತಿಳ್ಕೊಂಡ್ವಿ. ನಿಮ್ಮಿಂದಂತೂ ಅದು ಹೇಳಕ್ ವರ್ಣಿಸಕ್ಕೆ ಆಗಲ್ಲ ಬಿಡಿ ಸರ್. ಅಷ್ಟು ಜ್ಞಾನ ಸಂಪಾದನೆ ಮಾಡಿದ್ವಿ. 2 ತಿಂಗಳಲ್ಲಿ ಇಷ್ಟು ಜ್ಞಾನ ಸಂಪಾದನೆ ಮಾಡಿದೀವಿ ಅಂದ್ರೆ ಈ ಫೌಂಡೇಶನ್ ನಿರಂತರವಾಗಿ ನಾವು ಭಾಗವಹಿಸಿದ್ರೆ ಎಷ್ಟು ಜ್ಞಾನ ನಾವು ಸಂಪಾದನೆ ಮಾಡಬಹುದು ಅಂತ ಹೇಳಿ ನಮ್ ತಂದೆ ಎಂತ ಒಳ್ಳೆ ಹೇಳಿದ್ರು. ಅಂತಂದು ನಮ್ ತಂದೆದು ಆಸೆನೂ ಅದೇ ಇತ್ತು ಸರ್. ನೀವ್ ಸತ್ಸಂಗದಲ್ಲಿ ಇರ್ಬೇಕಮ್ಮ ಅಂತ ಹೇಳಿದ್ರು. ಅದು ಒಂದು ಆಸೆ ನಮ್ ತಂದೆ ಈಡೇರಿಸಿದ್ನಲ್ಲ ಅನ್ನೋ ಅದು ಒಂದು ಖುಷಿ ಇದೆ ಸರ್ ನನಗೆ. ಮತ್ತೆ ಜ್ಞಾನ ಸಂಪಾದನೆ ಮಾಡ್ಕೊಂಡಲ್ಲ ಅಂತ ಖುಷಿ ಇದೆ ಸರ್. ಇದು ನಾನು ನಿತ್ಯ ಮಾಡ್ಬೇಕು. ಇಷ್ಟು ಒಂದು 55 ವರ್ಷ ಅದ್ ಜರ್ನಿನೇ ಒಂಥರ ಇತ್ತು ನಂದು. ಈಗ ಹೊಸ ಜರ್ನಿನೇ ಒಂಥರ ಚೇಂಜ್ ಮಾಡ್ಕೋಬೇಕು ಅನ್ಕೊಂಡಿದ್ದೀನಿ ಸರ್. ಈ ಜರ್ನಿ ಸಾಕು, ಇದನ್ನ ಕ್ಲೋಸ್ ಮಾಡ್ಕೊಂಡ್ಬಿಡೋಣ. ಸಂಸಾರ ಅದು ಇದು ಆಳ ಮುಳ ಎಲ್ಲ ಬಿಟ್ಬಿಟ್ಟು ಈ ಜರ್ನಿಯಲ್ಲಿ ನಾನು ಮುಂದುವರಿಸ್ಬೇಕು ಅನ್ಕೊಂಡಿದ್ದೀನಿ ಸರ್. ಅದಕ್ಕೆ ನಾನು ಫಸ್ಟ್ ಒಳ್ಳೆ ಮಾಸ್ಟರ್ ಆಗ್ಬೇಕು ಅಂತ ಸಂಕಲ್ಪ ಮಾಡ್ಕೊಂಡಿದ್ದೀನಿ ಸರ್. ಆ ಮಾಸ್ಟರ್ ಆಗೋದಕ್ಕೆ ಎಷ್ಟು ಜ್ಞಾನ ಬೇಕೋ ಅಷ್ಟು ಜ್ಞಾನ ಎಲ್ಲ ಸಂಪಾದನೆ ಮಾಡ್ಬೇಕು. ಫಸ್ಟ್ ನಾನ್ ಫಸ್ಟ್ ಪರ್ಫೆಕ್ಟ್ ಆಗ್ಬೇಕು ಸರ್. ನಾನ್ ಪರ್ಫೆಕ್ಟ್ ಆಗ್ಲಿ, ಆಮೇಲೆ ಇನ್ನೊಬ್ರಿಗೆ ಹೇಳಕ್ಕೆ ನನಗೂ ಒಂಥರ ಧೈರ್ಯ ಬರುತ್ತೆ, ಮಾಡ್ಬೇಕು ಅಂತ ಆಸೆ ಆಗುತ್ತೆ. ನನ್ನಲ್ಲೇ ಅಲ್ಪ ಜ್ಞಾನ ಇಟ್ಕೊಂಡು ಇನ್ನೊಬ್ರಿಗೆ ಹೇಳಕ್ ಹೋದ್ರೆ ಅದು ಪರಿಪೂರ್ಣ ಅಂತ ಅನ್ಸಲ್ಲ ಸರ್. ಅದಕ್ಕೆ ಫಸ್ಟ್ ನಾನ್ ಜ್ಞಾನಿ ಆಗ್ಬೇಕು. ನಿಮ್ ತರ ಒಂದು 0% ಅವ್ರ ಜ್ಞಾನಿ ಆಗ್ಬೇಕಲ್ಲ ಸರ್ ನಾನು. ಅದಕ್ಕೆ ನಿಮ್ ಫೌಂಡೇಶನ್ ಅಲ್ಲಿ ನಾನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸೇವೆ ಸಲ್ಲಿಸ್ಬೇಕು ಅಂತ ತುಂಬಾ ಆಸೆ ಆಗುತ್ತೆ ಸರ್ ನನಗೆ. ನಿಮ್ಮ ಫೌಂಡೇಶನ್ ಮೊದಲು ನಾನು ತೊಡಸ್ಕೋಬೇಕು, ಅಲ್ಲಿ ನಾನು ಚೆನ್ನಾಗಿ ಸೇವೆ ಮಾಡ್ಬೇಕು. ಅಲ್ಲಿ ಸೇವೆ ಮಾಡಿ ಅಲ್ಲಿ ಬಂದಂತ ಅನುಭವನ ನಾನ್ ಪಡ್ಕೊಂಡು ಆಮೇಲೆ ಪ್ರಚಾರ ಮಾಡ್ಬೇಕು ಅಂತ ನನ್ನ ಕಲ್ಪನೆ, ನನ್ನ ಆಸೆ ಸರ್. ಮನ್ಸಲ್ಲಿ ಹಂಗ್ ಮೂಡುತ್ತೆ ಸರ್ ನನಗೆ ಈ 2 ತಿಂಗಳ ಜರ್ನಿಯಲ್ಲಿ. ಅದು ಈಗ ಒಂದು 15 ದಿವಸದಿಂದ ಆ ತರ ನನಗೆ ಅನಿಸ್ತಾ ಇದೆ ಸರ್ ನನಗೆ. ಅದಕ್ಕೆ ನಿಮ್ ಫೌಂಡೇಶನ್ ನ ತೊಡಸ್ಕೋಬೇಕು ಅಂತ ನಂಗೆ ಆಸೆ. ಇಲ್ಲಿ ಸಿಗಂತ ಜ್ಞಾನ ಪಡ್ಕೋಬೇಕು, ಪಡ್ಕೊಂಡು ನಾನು ಸ್ವಲ್ಪ ಅಲ್ಪ ಜ್ಞಾನಿಯಾರ ಆಗ್ಬೇಕು ಅಂತ ಸರ್ ಅಂತ ಅನ್ಕೊಂಡಿದ್ದೀನಿ ಸರ್. ಸೂಪರ್ ಮೇಡಮ್. ಗುರುಜಿ ಹೊಸ ಕೆಲವೇ ದಿನಗಳಲ್ಲಿ ಬಂದವರು ನೋಡಿ ಎಷ್ಟು ತಯಾರಾಗ್ಬಿಟ್ರು, ಪರ್ಫೆಕ್ಟ್ ತಯಾರು. ಉಮಾದೇವಿ ಮೇಡಮ್, ಥ್ಯಾಂಕ್ ಯು. ನಿಮ್ಮಿಂದ ಮಾತಾಡ್ತಿದ್ದಲ್ಲಿ ನಾನು
ನಿಮ್ಮ ನಂತರೆಲ್ಲ ನೋಡ್ಬಿಟ್ಟು ನನಗೆ ಆತರ ಆಸೆ ಬಂತು ಮೇಡಮ್. ನಿಜವಾಗ್ಲು ಅಶ್ವಿನಿ ಮೇಡಮ್ ತೊಡಸ್ಕೊಂಡಿದ್ದಾರೆ, ನಾವು ಸ್ವಲ್ಪನ ತೊಡಸ್ಕೋಬೇಕು ಅಂತ ಆಸೆ ಆಗುತ್ತೆ ಮೇಡಮ್. ಖಂಡಿತ ಮೇಡಮ್ ಮಾಡಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಜ್ಞಾನ ತಿಳ್ಕೊಳ್ಳಿ, ಪ್ರಚಾರ ನಿಮ್ಗೆ ಎಷ್ಟು ಸಾಧ್ಯ ಅಷ್ಟು ಪ್ರಚಾರ ಮಾಡಿ. ಜ್ಞಾನ ಅನ್ನೋದು ಏನೇನ್ ನೀವು ಬೆಳಗ್ಗೆ ತಿಳ್ಕೊತಿರೋ ಮತ್ತೆ ಕೂತ್ಕೊಂಡು ಮಧ್ಯಾಹ್ನ ಎಲ್ಲ ನಿಮ್ಮ ಕೆಲಸಗಳು ಆದ್ಮೇಲೆ ಕೂತ್ಕೊಂಡು ಮತ್ತೆ ಒಂದ್ಸರಿ ಬುಕ್ಕು ಪೆನ್ ತಗೊಳ್ಳಿ, ಮತ್ತೆ ಮರಣ ಮಾಡ್ಕೊಳ್ಳಿ ಆಯ್ತಾ. ಆ ವಿಡಿಯೋನು ಕೇಳಿಸ್ಕೊಂತ ಪಾಯಿಂಟ್ಸ್ ಬರ್ಕೊಳ್ಳಿ. ಒಂದು ಬುಕ್ ಇದಕ್ಕೆ ಇಟ್ಕೊಳ್ಳಿ, ಒಂದು 200 ಪೇಜ್ ಬುಕ್ ಇಟ್ಕೊಂಡು ಏನು ಅವತ್ತು ಕ್ಲಾಸ್ ಬೆಳಗ್ಗೆ ಆಗಿರ್ತದೋ ವಿಡಿಯೋ ಬರುತ್ತಲ್ಲ, ಬಂದ ತಕ್ಷಣ ಇಲ್ಲ ನಿನ್ನೆ ವಿಡಿಯೋ ಇರ್ತದೆ, ನೀಟಾಗಿ ಕೇಳಿಸ್ಕೊಳ್ಳೋದು, ಅಲ್ಲಿ ಬರ್ಕೊಂಡು ಅದು ಮತ್ತೆ ಮರಣ ಮಾಡ್ಕೊಂಡು ಆಯ್ತಾ. ಮರಣ ಮಾಡ್ಕೊಂಡ್ರೆ ಆ ಪರ್ಫೆಕ್ಷನ್ ಬರುತ್ತೆ ನಿಮ್ಗೆ, ಅರ್ಥ ಆಯ್ತು. ಅವಾಗ ನೀವು ಹೇಳಿದ ಪ್ರಕಾರ ಒಂದು ಮಾಸ್ಟರ್ ತಯಾರಾಗ್ತೀರಾ. ಇಲ್ಲ ಅಂದ್ರೆ ಕಷ್ಟ ಆಗತ್ತೆ. ಎಲ್ಲಾ ನಡೆಯೋದು ಏನ್ ಗೊತ್ತಾ, ಎಲ್ಲ ಹಿಂಗ್ ಕೇಳಿಸ್ಕೊಳ್ಳೋದು, ಹಿಂಗ್ ಬಿಡೋದು ಅಷ್ಟೇ. ಹಿಂಗ್ ಕೇಳಿಸ್ಕೊಳ್ಳೋದು, ಹಿಂಗ್ ಬಿಡೋದು, ಇದೇ ಆಗ್ತದೆ. ಅದೇನು ಉಪಯೋಗ ಆಗಲ್ಲ ಸರ್. ಅದೇ ಆಗ್ತಾ ಇರೋದು ಅದೇ. ಅದಕ್ಕೆ ನಾವು ಎಷ್ಟೇ ವರ್ಷಗಳು ಹೋದ್ರು ಮಾಸ್ಟರ್ ತಯಾರಾಗಿ ಆಗೋದಿಲ್ಲ, ಅರ್ಥ ಆಯ್ತಾ. ಸೊ ಮಾಸ್ಟರ್ ಆಗಿ ತಯಾರಾಗೋದು ಯಾರ್ಯಾರು ಗುರಿ ಇಟ್ಕೊಂತಾರೋ, ಧ್ಯಾನ ನಿರಂತರ 4 ಕಾರ್ಯಕ್ರಮಗಳಿದೆ ಕನ್ನಡ. 4 ಕಾರ್ಯಕ್ರಮದಲ್ಲಿ ಧ್ಯಾನ ಖಂಡಿತ. ಈ ಕ್ಲಾಸು ಕೇಳಿಸ್ಕೊಂತಿರೋ ಇಲ್ಲೋ, ಅದು ವಿಡಿಯೋ ಬರುತ್ತೆ, ವಿಡಿಯೋ ಕೇಳಿಸ್ಕೋಬೋದು, ಬೇರೆ ವಿಷಯ. ಧ್ಯಾನಕ್ಕಂತೂ ಕೂತ್ಕೊಳ್ಳೇಬೇಕು. 4 ಕಾರ್ಯಕ್ರಮಗಳಲ್ಲಿ ಧ್ಯಾನದಲ್ಲಿ ಕೂತ್ಕೊಳ್ಳೇಬೇಕು, ಫಸ್ಟ್ ಪಾಯಿಂಟ್. ಸೆಕೆಂಡ್, ವಿಡಿಯೋಗಳು ಬಂದ್ಮೇಲೆ ವಿಡಿಯೋ ಕ್ಲಾಸ್ ಕೇಳಿಸ್ಕೊಂಡಿರ್ತೀರಾ, ಅವಾಗ ಫಾಸ್ಟ್ ಆಗಿ ಆಗತ್ತೆ. ಆಮೇಲೆ ಸ್ವಲ್ಪ ಜನ ಅನುಭವಗಳು ಕೇಳ್ತಾರೆ, ಹಾಗೆ ಕಂಪ್ಲೀಟ್ ಆಗುತ್ತೆ. ಬಟ್ ಆದ್ರೆ ಒಳಗಡೆ ಹೋಗಿ ಕೂತ್ಕೊಂಡಲ್ಲ ಜ್ಞಾನ. ಅದು ಕೂತ್ಕೋಬೇಕಾದ್ರೆ ಮನೆಯಲ್ಲಿ ಅದಕ್ಕೊಂದು 2 ಗಂಟೆ ಸಮಯ ಕೊಡ್ಬೇಕು. ಅದೇ ನಾವ್ ಹೇಳ್ತೀವಿ ಸ್ವಾಧ್ಯಾಯ ಸಾಧನ ಸಾಂಗತ್ಯ ಅಂತ ಹೇಳ್ತೀವಲ್ಲ, ಆ ಸಮಯ ಕೊಡಿ. ಅದಕ್ಕೆ ಪ್ರತಿ ದಿವಸ ಸ್ವಾಧ್ಯಾಯ ಆಗ್ಲೇಬೇಕು, ಸಾಧನ ಸಾಂಗತ್ಯ ಆಗ್ಲೇಬೇಕಂತ ಹೇಳಿರೋದು, ಆಯ್ತಾ. ಇಂಥ ಜೂಮ್ ಅಲ್ಲಿ ನೀವು ಭಾಗವಹಿಸುವಾಗ ಕೇಳಿಸ್ಕೊಂಡವಾಗ ಸಜನ ಸಾಂಗತ್ಯ ಆಗತ್ತೆ. ಸ್ವಾಧ್ಯಾಯ ಅಂದ್ರೆ ಏನು, ನೀವು ಕೂತ್ಕೊಂಡು 1 ಗಂಟೆನ 2 ಗಂಟೆ ಸಮಯ ಕೊಟ್ಟು ಎಲ್ಲರೂ, ನಿಮ್ಗೆ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲ ಟೈಮಲ್ಲಿ ಕೂತ್ಕೊಂಡು ಬುಕ್ ಪೆನ್ ಪೇಪರ್ ಇಟ್ಕೋಬೇಕಾಗತ್ತೆ. ಒಂದ್ ಕಡೆ ವಿಡಿಯೋ ಆನ್ ಮಾಡಿ ಪಾಯಿಂಟ್ಸ್ ಕೇಳಿಸ್ಕೊಂತ ಪಾಯಿಂಟ್ ಬರ್ಕೊಂತ, ಪಾಯಿಂಟ್ ಕೇಳ್ಕೊಂಡು ಪಾಯಿಂಟ್ ಬರ್ಸ್ಕೊಳೋದು. ಈ ತರ ಒಂದು ಮಕ್ಕಳ ತರ ಮಕ್ಕಳು ಯಾವ ರೀತಿಯಲ್ಲಿ ಪಾಠ ಕಲ್ಸ್ಕೊಂತಾರೆ ನೋಡಿ, ಆ ರೀತಿಯಲ್ಲಿ ನಾವು ಮಾಡಿದ್ರೆ ಕೆಲವೇ ದಿನದಲ್ಲಿ, ಕೆಲವೇ ತಿಂಗಳು, ಕೆಲವೇ ವರ್ಷದಲ್ಲಿ ಯು ಬಿಕಮ್ ಎ ಪರ್ಫೆಕ್ಟ್ ಮಾಸ್ಟರ್. ಇಷ್ಟೇ ಹೇಳ್ಬೋದು ನಾನು, ಇದಕ್ಕಿಂತ ಏನು ಹೇಳಕ್ಕಾಗಲ್ಲ. ಅರ್ಥ ಆಯ್ತಾ? ರೈಟ್, ಮಾಡ್ತೀನಿ ಸರ್, ಮಾಡ್ತೀನಿ. ಥ್ಯಾಂಕ್ ಯು. ನಾಗರತ್ನ ಮೇಡಮ್ ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ ಮಾಸ್ಟರ್. ಇವತ್ತು ನನಗೆ ತುಂಬಾ ಖುಷಿ ಆಗ್ತದೆ. ಏನು ಅಂತಂದ್ರೆ, ಲಕ್ಷ್ಮೀ ದೇವಿ ಅವರು ಎಷ್ಟು ಮಾತಾಡಕ್ಕೆ ಬರಲ್ಲ ಅಂತಿದ್ದವ್ರು ಇಷ್ಟೊಂದೆಲ್ಲ ಮಾತಾಡ್ತು ಅಂದ್ರೆ, ನೀವು ಹೇಳ್ತಿದ್ರಲ್ಲ ಗುರುಗಳೇ, ಈ ಕಡೆ ಕೇಳಿಸ್ಕೊಂಡು ಈ ಕಡೆ ಬಿಟ್ಬಿಡ್ತಾರೆ ಅಂತ. ಆ ತರ ಜನಗಳಲ್ಲ ನಾವುಗಳು ಅಂತ ನಮಗೆ ಅರ್ಥ ಆಗ್ತದೆ. ಯಾಕೆಂದ್ರೆ ಕೇಳಿಸ್ಕೊಂಡವ್ರು ಬಿಟ್ಬಿಡೋರು ಮತ್ತೆ ಇಲ್ಲಿ ಮತ್ತೆ ಮಾತಾಡಕ್ಕೆ ಬರಲ್ಲ. ನಾವುಗಳು ಇಷ್ಟಾದ್ರೂ ಮಾತಾಡ್ತಾ ಇದಾರೆ, ಮಾತು ಕಲ್ತ್ಕೊಂಡು ಅಂತಂದ್ರೆ ನಾವು ಅದನ್ನ ಮಾಡ್ಕೋತಾ ಇದೀವಿ ಅಂತ ನಮ್ಗೆ ನಾವೇ ಅನ್ಕೋಬೇಕಷ್ಟೇ. ಇವಾಗ ಲಕ್ಷ್ಮೀದೇವಿ ಮತ್ತೆ ನಾವು ಈ ತರದವ್ರು. ನಾನು ಮೊನ್ನೆ ಈ 3-4 ದಿವಸದಲ್ಲಿ ವೆಂಕಟರಮಣ ಸರ್ ಹತ್ರ ಕೇಳ್ಕೊಂಡೆ, ರಾತ್ರಿ 9 ಗಂಟೆಗೆ ಒಂದು ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಪತ್ರಿಜಿ ಅವರು ನಮ್ಗೆ ಅದನ್ನ ನಿಜವಾಗ್ಲೂ ಇದ್ ಮಾಡಿಸ್ಕೊಟ್ರು ಅಂತ ಅನ್ಸುತ್ತೆ. ಎಷ್ಟು ಬೇಗನೆ ಅದನ್ನ ವೆಂಕಟರಮಣ ಸರ್ ಅಂತಂದ್ರು. ಗುರುಗಳಿಗೆ ಕೇಳ್ಬಿಟ್ಟು ನಾವು ಅದ್ರ ಬಗ್ಗೆ ಒಂಚೂರು ಮಾತಾಡ್ಬೇಕಾಗತ್ತೆ ಅಂದ್ರು. ಇನ್ನೊಂದ್ ಚಾನಲ್ ಮಾಡ್ಬೇಕು ಅಂತ ಅಂದ್ರೆ ಅವೆಲ್ಲ ಪ್ರಾಬ್ಲಮ್ ಆಗುತ್ತೆ, ಅದಕ್ಕೆಲ್ಲ ಜನ ಬೇಕು ಅಂತಿಲ್ಲ. ಎಷ್ಟು ಬೇಗ ಅದನ್ನ ನಮ್ಗೆ ಪತ್ರಿಜಿ ಅವರು ನಮ್ಗೆ ಅವಕಾಶ ಮಾಡಿಸ್ಕೊಟ್ರು ಅಂತ ಅವ್ರಿಗೆ ಇನ್ನೊಂದ್ಸರಿ ಧನ್ಯವಾದ ಹೇಳ್ಬೇಕು. ಜೊತೆಗೆ ನಿಮಗೆ ಧನ್ಯವಾದಗಳು, ಕೋಟಿ ಧನ್ಯವಾದಗಳು. ಯಾಕಂದ್ರೆ ಒಳ್ಳೆ ಕೆಲಸ ಮಾಡ್ತೀರಿ ಅಂದ್ರೆ 1000 ಜನ ಹೇಳ್ಬೋದು, ಬಟ್ ಆಗ ಕೈಗೂಡಿಸಿ ಅದಕ್ಕೆ ಮಾಡ್ತೀನಿ ಅನ್ನೋರು ಬರ್ಬೇಕಲ್ವ ಸರ್ ಗುರುಗಳೇ. ನೀವು ಅದಕ್ಕೆಲ್ಲಕ್ಕೂ ನಮ್ಮೆಲ್ಲರ ಒಂದು ಆಸೆನ ಈಡೇರಿಸೋದಕ್ಕೆ ನೀವು ಇಷ್ಟೊಂದು ಶ್ರಮ ಪಡ್ತಾ ಇದೀರಿ ಅಂದಾಗ ನಾವು ಅದನ್ನ ಉಪಯೋಗಿಸ್ಕೊಂಡು ನಾವು ಮುಂದುವರಿಬೇಕು ಅಂತ ನಾವು ತಿಳ್ಕೊಬೇಕಾಗತ್ತೆ. ಇಷ್ಟನ್ನ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಅಂದ್ರೆ ಈ 3-4 ದಿವಸದಲ್ಲೇ ಇಷ್ಟು ಬೇಗನೆ ಇಷ್ಟೊಂದು ಮುಂದುವರೆದು ಆಯ್ತಲ್ಲ ಅಂತ ಖುಷಿ ಆಗ್ತಾ ಇದೆ. ನನಗೆ ತುಂಬಾನೇ ಇಷ್ಟ ಆಯ್ತು. 9 ಗಂಟೆಯಿಂದ ಬೇಕು ಇದು ಎಲ್ಲರಿಗೂನು. ಜೊತೆಗೆ ಎಲ್ಲ ಅಫಿಷಿಯಲ್ಸ್ ಎಲ್ಲ ಅವಾಗ ಸ್ವಲ್ಪ ರೆಸ್ಟ್ ಹೋಗ್ತಾ ಇರ್ತಾರೆ, ಅವ್ರಿಗೆಲ್ಲ ಒಂಚೂರು ಗೊತ್ತಿರುತ್ತೆ. ಅದೆಷ್ಟು ಆಯ್ತು. ಜೊತೆಗೆ ಒಂದು ಶ್ರವಣ ಮನನ ಕೀರ್ತನ ಎಲ್ಲಾನು ಆಗುತ್ತೆ ಅಂತ ಅನ್ಕೊಂಡು ಯಾವ್ದೋ ಒಂದು ಕ್ಲಾಸಲ್ಲಿ ಕೇಳ್ತಿದ್ದೆ ABCD ಅಂತ. ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. A ಅಂತಂದ್ರೆ ಅಸೋಸಿಯೇಷನ್, B ಅಂದ್ರೆ ಬುಕ್ ರೀಡಿಂಗು, C ಅಂದ್ರೆ ಚಾಂಟಿಂಗು, D ಅಂದ್ರೆ ನಮ್ಮ ಊಟದಲ್ಲಿ ಇದೆಲ್ಲ ಮಾಡ್ಕೊಳ್ಳೋಂಥದ್ದು. ಇದನ್ನೆಲ್ಲಾನು ಅನ್ಸ್ಕೊಂತಂತನ್ನ ನಾವು ಹೇಳ್ಕೊಡ್ತಾ ಇದೀವಿ.
ನಾವು ನಿಮ್ಮನ್ನ ಅನುಕರಣೆ ಮಾಡ್ಕೊಂಡು ಹೋಗ್ತಾ ಇದೀವಿ. ಧನ್ಯವಾದಗಳು ಗುರುಗಳೇ, ಧನ್ಯವಾದಗಳು. ಇಷ್ಟು ಬೇಗನೆ ನಮ್ಗೆ ನೈಟ್ ಚಾನೆಲ್ ಕೂಡ ಒಂದು ಬರುತ್ತೆ ಅನ್ನೋದಕ್ಕೆ ಖುಷಿ ಆಗ್ತಾ ಇದೆ. ಧನ್ಯವಾದಗಳು ಗುರುಗಳೇ. ನಮಸ್ತೆ. ಇಲ್ಲಿ ಏನಂದ್ರೆ ಒಂದು ಪಾಯಿಂಟ್, ಈಗ ಎಲ್ಲರೂ ಮಾತಾಡೋದು ಕಲ್ಸ್ಕೊಂಡು ಅವಕಾಶ ತಗೊಂಡದು ಎಲ್ಲ ಮುಂದಕ್ಕೆ ಬರ್ತಾ ಇದ್ದೀರಾ, ನಾವು ಉಪಯೋಗಿಸ್ತಾ ಇದ್ವಿ, ಇದೆಲ್ಲ ಸಂತೋಷ. ಆದ್ರೆ ನಾನು ಹೇಳಿದ್ದು ವಾಯ್ಸ್ ಕೇಳಿಸ್ತಾ ಇದಮ್ಮ? ಯಾಕೋ ಈಗ ಕೇಳಿಸ್ತಾ ಇದೆ. ಓಕೆ ಗುರುಜಿ, ಈಗ ಓಕೆ. ಸೊ ನಾನು ಹೇಳೋದೇ ಅಂದ್ರೆ, ಈ ಕಿವಿಯಲ್ಲಿ ಕೇಳಿಸ್ಕೊಂಡು ಈ ಕಿವಿಯಲ್ಲಿ ಬಿಡೋದು ಅಂತ ಅರ್ಥ. ಅದರಲ್ಲಿ ಒಂದು ಪಾಯಿಂಟ್ ಇದೆ, ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ, ನಾನು ಹೇಳೋದು, ನೀವು ಬೆಳಗ್ಗೆ ಕೇಳಿಸ್ಕೊಂತೀರಾ ಯಾವುದೇ ಕ್ಲಾಸ್, ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ. ಈಗ 3 ಕ್ಲಾಸಲ್ಲಿ ಜ್ಞಾನ ಇರುತ್ತೆ. ಬೆಳಗ್ಗೆ 11:30 ಕಾರ್ಯಕ್ರಮದಲ್ಲಿ ಜ್ಞಾನ ಇರೋದಿಲ್ಲ, ನೇರವಾಗಿ ಸಂಗೀತ ಧ್ಯಾನ ಅಷ್ಟೇ. ಓಕೆ, ಈ 3 ಕಾರ್ಯಕ್ರಮಗಳು ಏನು ಕೇಳಿಸ್ಕೊಂತೀರೋ, ಬೆಳಗ್ಗೆ 6ರಿಂದ 7 ಗಂಟೆವರೆಗೆ ಆಗುವಂಥ ಸ್ವಾಧ್ಯಾಯ, ಇಲ್ಲ 6 ಗಂಟೆಯಿಂದ 8 ಗಂಟೆವರೆಗೆ ಆಗೋ ಸ್ವಾಧ್ಯಾಯ, ಅದೇ ಅಲ್ಲಿ ಸಬ್ಜೆಕ್ಟ್ಸ್. ಮತ್ತೆ ಮಧ್ಯಾಹ್ನ 3 ಗಂಟೆಯಿಂದ ಆ ಕಾರ್ಯಕ್ರಮದಲ್ಲಿ ಏನು ಸಬ್ಜೆಕ್ಟ್ ಆಗುತ್ತೋ, ಮತ್ತೆ ನೈಟ್ ಆಗೋ ಸಬ್ಜೆಕ್ಟ್, ಈ 3ಕ್ಕೂ ಸೇರಿ ದಿನ 2 ಗಂಟೆ ಕೊಡಿ ಸಮಯ. ಯಾವ ರೀತಿಯಲ್ಲಿ ಅಂದ್ರೆ, ಈಗ ಹೇಳಿದ್ವಿ ಉಮಾದೇವಿ ಮೇಡಮ್ ಹೇಳಿದ್ವಿ, ಕೂತ್ಕೊಳ್ಳಿ, ವಿಡಿಯೋ ಒಂದು ಕಡೆ ಇಟ್ಕೊಳ್ಳಿ, ಪೆನ್ನು ಪೇಪರ್ ತಗೊಳ್ಳಿ, ಬರ್ಕೊಳ್ಳಿ. ದಯವಿಟ್ಟು ಇದು ಪ್ರತಿಯೊಬ್ಬರು ಮಾಡಿ ಅಂತ ಯಾಕೆ ಹೇಳಿದ್ದೀನಿ ಗೊತ್ತಾ? ನಾನು ಅವಾಗವಾಗ ಕೇಳ್ತಾ ಇರ್ತೀನಿ, ಇದು ಸ್ವರ ವಿಜ್ಞಾನ ಆಗಲಿ, ಕ್ವಶನ್ಸು, ಮೂತ್ರದು, ರಕರಕ ವಿಧ ಕ್ವಶನ್ ಕೇಳ್ತೀನಿ. ಆನ್ಸರ್ ಮಾಡೋದಿಲ್ಲ ಯಾರು. ಏನಂತ ಹೇಳ್ತಾರೆ, ನಮ್ಗೆ ಗೊತ್ತಿಲ್ಲ, ಇಲ್ಲಾಂದ್ರೆ ಪ್ರಾಕ್ಟೀಸ್ ಮಾಡಿಲ್ಲ, ಈ ರೀತಿಯಲ್ಲಿ ಆನ್ಸರ್ಸ್ ಸುಮಾರು ಸರಿ ನಾನು ಕೇಳಿಸ್ಕೊಂಡಿದ್ದೆ ಇಲ್ಲಿ ವೇದಿಕೆಯಲ್ಲಿ. ಅದು ಆಗಬಾರ್ದು. ನೀವೊಂದು ಮಾಸ್ಟರ್ ಆಗಿ ತಯಾರಾಗಬೇಕಂದ್ರೆ ಒಂದೇ ಒಂದು ಗುರಿ, ಈ ರೀತಿಯಲ್ಲಿ ಸಮಯ ಕೊಡಿ, ಸ್ವಾಧ್ಯಾಯಕ್ಕೆ ಸಮಯ ಕೊಡಿ. ನೋಡಿ, ಧ್ಯಾನ, ಸಾಧನ, ಸಾಂಗತ್ಯ ಎಲ್ಲ ಕಡೆ ಆಗುತ್ತೆ. ಪ್ರತಿನಿತ್ಯ ನೀವು ಭಾಗವಹಿಸುವಾಗ ಹಾಗೆ ಆಗ್ತದೆ. ಬಟ್ ಸ್ವಾಧ್ಯಾಯ ಮಾಡೋರು ಯಾರು? ಬುಕ್ಕನ್ನು ಓದಬೇಕು, ಬಂದಿರೋ ವಿಡಿಯೋಗಳು, ಕೇಳಿಸ್ಕೊಂಡಿರೋ ವಿಡಿಯೋಗಳು ನೀಟಾಗಿ ಬರ್ಕೋಬೇಕು. ಪೆನ್ನು, ಅದೇ ಹೇಳಿದ್ದೀನಿ, ನಾವೆಲ್ಲ ಮಕ್ಕಳಾಗಬೇಕು ಅಂತ ಹೇಳಿದ್ರು. ಇದು ಮಾಡಿಲ್ಲ ಅಂದ್ರೆ ನೀವೆಷ್ಟು ಸಮಯ ಇಲ್ಲಿ ಭಾಗವಹಿಸೋದು ಏನು ಪ್ರಯೋಜನ ಇಲ್ಲ. ನಾನು ಅದೇ ಪದೇ ಹೇಳೋದು. ಅರ್ಥ ಆಯ್ತಾ? ಈ ಕಿವಿಯಲ್ಲಿ ಕೇಳಿಸ್ಕೊಂಡು ಈ ಕಿವಿಯಲ್ಲಿ ಬಿಡೋದಂದ್ರೆ ಇದೆ. ಇದ್ರ ಬಗ್ಗೆ ನಾನು ಪದೇ ಹೇಳ್ತಾ ಇದ್ದೀನಿ, ಮತ್ತೆನೇ ಹೇಳ್ತೀನಿ, 100 ಟೈಮ್ಸ್ ಹೇಳ್ತೀನಿ. ಹೌದು ಗುರುಗಳೇ. ವಿಡಿಯೋ ಬಂದಿದ್ಯಾ? ಬೆಳಗ್ಗೆ ಒಂದ್ ನಿಮಿಷ, ಆ ವಿಡಿಯೋ ಬಂದಿದೆ, ವಿಡಿಯೋ ಒಂದ್ ಕಡೆ ಫೋನಲ್ಲಿ ಆನ್ ಮಾಡಿ ಇಟ್ಕೊಂಡು ಏನ್ ಪಾಯಿಂಟ್ ಹೇಳಿದ್ದಾರೆ ಮಾಸ್ಟರು ಬರ್ಕೊಳ್ಳಿ, ಮತ್ತೆ ಇಂಪಾರ್ಟೆಂಟ್ ಪಾಯಿಂಟ್ ಬರ್ಕೊಳ್ಳಿ. ಆ ಥರ ಒಂದು ವಿಡಿಯೋದಿಂದ 10 ಪಾಯಿಂಟ್ ಸಿಕ್ಕಿದೆ ಅಂತ ಇಟ್ಕೊಳ್ಳಿ. ನಿಮ್ಗೆ ಅದು 10 ಪಾಯಿಂಟ್ ಜ್ಞಾನ ನಿಮ್ಗೆ ಬುಕ್ಕಲ್ಲಿ ನೋಟ್ ಆಯ್ತಾ, ನಿಮ್ಮ ಒಳಗಡೆ ಹೋಯ್ತಾ? ಅವಾಗ ಜ್ಞಾನ ಹೆಚ್ಚಾಗಿಲ್ಲ ಅಂದ್ರೆ ಯಾಕೆ ಹೆಚ್ಚಾಗಲ್ಲ ಜ್ಞಾನ? ಆ ರೀತಿಯಲ್ಲಿ ಒಂದು ವರ್ಷ ಮಾಡಿ ನೋಡಿ, ನೀವು ಹೇಗೆ ತಯಾರಾಗ್ತೀರಾ ನೀವೇ ಹೇಳಿ, ಪರವಾಗಿಲ್ಲ, ನಾನು ಹೇಳೋದಿಲ್ಲ, ನೀವೇ ಹೇಳಿ. ಇದು ನನ್ನ ಗುರಿ. ಇದರಲ್ಲಿ ಯಾರ್ಯಾರು ಭಾಗವಹಿಸ್ತಾರೋ ಅವರೆಲ್ಲ ಅದ್ಭುತವಾಗಿ ತಯಾರಾಗ್ತಾರೆ. ಹೇಳಿ. ಅದೇ ನಾನು ಬುಕ್ ಎಲ್ಲ ನೋಡಿ ಗುರುಗಳು, ಈಗ ನಮ್ಮ ಮಕ್ಕಳೆಲ್ಲ ಹೇಳ್ತಾರೆ, ನಮ್ಮಮ್ಮ ಪೆನ್ನು ಪುಸ್ತಕ ಇಟ್ಕೊಂಡು ಕೂತ್ಬಿಟ್ಲು ನೋಡ, ಅವಾಗಲೇ ಕೂತ್ಬಿಟ್ಲು ಅಂತ ಅಂತಾರೆ. ನನ್ನ ಮಗ ಕೂಡ ನೋಡಿ ಇಂಥೆಲ್ಲ ನಮ್ಮ ಪ್ರಿಂಟಿಂಗ್ ಪ್ರೆಸ್ ಇಟ್ಕೊಂಡಿದ್ದಾರೆ, ಅವ್ರ ಜೊತೆ ಅವ್ರ ಕೈಲೆಲ್ಲ ನಾನು ಪ್ರೆಸ್ ಅಲ್ಲಿ ಎಲ್ಲ ವೇಸ್ಟ್ ಪೇಪರ್ನೆಲ್ಲ ತಗೊಂಡು ಬುಕ್ ಮಾಡಿಸ್ಕೊಂಡು ಅದ್ರಲ್ಲೆಲ್ಲ ಇಟ್ಕೊಂಡು ಬರ್ಕೊತಾ ಇದೀನಿ. ನನಗೋಸ್ಕರ ಏನ್ ಖರ್ಚು ಮಾಡೋದು ಬೇಡ ಅಂತ ನೋಡಿ, ಈ ತರ ಇಟ್ಕೊಂಡು ಒಂದ್ ಪೆನ್ ಹಿಡ್ಕೊಂಡು ಕೂತ್ಕೋತೀನಿ. ನಮ್ಗೆ ಇಂಪಾರ್ಟೆಂಟ್ ಪಾಯಿಂಟ್ ನನಗೆ ಇಷ್ಟ ಬಂದಂಗ್ ಮಾಡ್ಕೊಂಡಿರ್ತೀನಿ, ಅದು ನೀಟಾಗಿ ಬರಲಿಲ್ಲ ಅಂದ್ರು. ಜೊತೆಗೆ ನಾನು ಎಲ್ಲಿ ನಿಮ್ಮ ಕ್ಲಾಸ್ ಅಟೆಂಡ್ ಮಾಡಿದಾಗ್ಲೂ ಒಂದ್ 2 ಪುಸ್ತಕ 4 ಪುಸ್ತಕಗಳಾದ್ರೂ ತರ್ತಾ ಇದ್ದೀನಿ. ಸ್ವಾಧ್ಯಾಯಕ್ಕೆ ನೋಡಿ ಈ ತರ ಬುಕ್ಗಳೆಲ್ಲಾನು ತಲೆ ಪಕ್ಕ ಇಟ್ಕೊಂಡು ಒಂದ್ 5 ನಿಮಿಷ ಟೈಮ್ ಸಿಕ್ತು ಅಂದ್ರೆ, ಕೆಲಸ ಮಾಡಿ ಬಂತು ಅಂದ್ರೆ ದಿವಾನ್ ಕಟ್ ಮೇಲೆ ಕೂತ್ಕೊಳ್ಳೋದು, ಒಂಚೂರು ಆ ಪುಸ್ತಕ ಒಂದು 2 ಪೇಜ್ ಮೊದಲಿಂದಾನೇ ಓದ್ಬೇಕು. ಮೇಡಮ್, ಥ್ಯಾಂಕ್ ಯು ಮೇಡಮ್, ಸೂಪರ್ ಮೇಡಮ್. ನಿಮ್ ವರ್ಕ್, ನಿಮ್ಮ ಡೆಡಿಕೇಶನ್, ನೀವು ಸ್ಫೂರ್ತಿ ಮೇಡಮ್ ನಮ್ಗೆಲ್ಲ. ಥ್ಯಾಂಕ್ ಯು ಮೇಡಮ್. ಒಂದ್ ಕಡೆ ಎಲ್ಲ ತರ್ತಾ ಇರ್ತೀನಿ ಮೇಡಮ್. ಅದು ಇಲ್ಲೂ 2 ಬುಕ್ ತಗೊಂಬಂದೆ ಕಾಲೇಜಲ್ಲಿ, ಬುಕ್ ಮತ್ತೆ ಆಯಿಲ್. ಅದು ಏನಾದ್ರು ಪರ್ಚೇಸ್ ಮಾಡಿದ್ರೆ ನಾವು ಬುಕ್ ಸ್ಟೋರ್ಗೆ ಹೋಗಕ್ಕಾಗಲ್ಲ, ಇಲ್ಲೂ ಹೋಗಕ್ಕಾಗಲ್ಲ. ಇಲ್ಲಿ ಇಂಥ ಕಡೆ ನಾವು ತಗೊಂಡ್ರೆ ನಾವು ಬೇಕಾದ ಪುಸ್ತಕಗಳು ಸಿಗುತ್ತೆ, ನೀವೆಲ್ಲ ಹೇಳಿರ್ತೀರಾ. ಜೊತೆಗೆ ಅಲ್ಲಿ ಓದಿರೋರೆಲ್ಲ ಸಿಗ್ತಾರಲ್ಲ, ಅಶ್ವಿನಿ ಮೇಡಮ್ ಮತ್ತೆ ವಾಣಿ ಮೇಡಮ್ ಎಲ್ಲ ಒಳ್ಳೊಳ್ಳೆ ಬುಕ್ಗಳನ್ನ ಗೈಡೆನ್ಸ್ ಕೊಡ್ತಾರೆ, ಅದನ್ನ ನೋಡಿ ತಗೊಂಡ್ ಬರ್ಬೋದು ಅಂತ ಬಂದಿರ್ತೀನಿ ನಾನು. ಧನ್ಯವಾದಗಳು, ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಅದಕ್ಕೋಸ್ಕರ ಅಟ್ಲೀಸ್ಟ್ ಇವತ್ತಿಂದ ಪ್ರತಿಯೊಬ್ಬರು ಯಾರ್ಯಾರು ಇಲ್ಲಿ ಕೇಳಿಸ್ಕೊಂತಾ ಇದ್ರೋ, ಕೇಳಿಸ್ಕೊಂಡವಾಗ ಬರ್ಕೊಳಕಾದ್ರೆ ಬರ್ಕೊರಿ. ಸಾಧ್ಯವಾಗಲ್ಲ ಕೇಳಿಸ್ಕೊಂಡು ನೆಕ್ಸ್ಟ್ ಮನೆಯಲ್ಲಿ ವಿಡಿಯೋ ಬಂದ್ಮೇಲೆ ಪ್ರತಿಯೊಂದು ವಿಡಿಯೋ ನಾವು ಹಾಕ್ತಾ ಇದೀವಲ್ಲ, ನೀವು ಮತ್ತೆ ಹೋಗಿ ಹುಡ್ಕೋದ್ ಬೇಕಾಗಿಲ್ಲ, ಯೂಟ್ಯೂಬ್ಗೆ ಹೋಗಿ ಹುಡುಕ್ಬೇಕಾ? ಇಲ್ವಲ್ಲ.
ಎಲ್ಲ ನಿಮಗೆ ಆರಾಮಾಗಿ ನಿಮ್ಮ ಮುಂದೆನೆ ತಂದು ಇಡ್ತಾ ಇದ್ವಿ. ಡಿಸೈನ್ ಮಾಡಿ ಅದು ಟೀಮ್ ಎಷ್ಟು ಟೀಮ್ ಕೆಲಸ ಮಾಡುತ್ತೆ ಅದಕ್ಕೆಲ್ಲರೂ ನಾವು ಕೃತಜ್ಞತೆ ತಿಳಿಸ್ಬೇಕು. ಸೊ ಆ ವಿಡಿಯೋ ತಕ್ಷಣವೇ ವಾಟ್ಸಪ್ಪಲ್ಲಿ ಬರುವಾಗ ಬುಕ್ಕು ಪೆನ್ ಇಟ್ಕೊಂಡು ಮತ್ತೆ ಮನನ ಮಾಡ್ಕೊಳ್ಳಿ, ನೀಟಾಗಿ ಪಾಯಿಂಟ್ಸ್ ಬರ್ಕೊಳ್ಳಿ ಅಷ್ಟೇ. ಇಷ್ಟು ಪ್ರತಿಯೊಬ್ಬರು ರೆಡಿ ಆಗಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಓಕೆ, ರೈಟ್. ಎಸ್ ಗುರುಜಿ. ಈಗ ವಾಣಿ ಮೇಡಮ್ ಹೋಗೋರಿದ್ದಾರೆ, ಅವರು ಕಾಲೇಜ್ಗೆ ಹೋಗೋರಿದ್ದಾರೆ, ಅವ್ರಿಗೆ ಅವಕಾಶ ಕೊಡೋಣ. ನೆಕ್ಸ್ಟ್ ಪುಟಾಣಿ ಲಕ್ಷ್ಮಿ ಸತೀಶ್ ಅಂತ ಇದ್ದಾರೆ, ಅವ್ರಿಗೆ ನೆಕ್ಸ್ಟ್ ಕೊಡೋಣ. ಎಸ್ ಮೇಡಮ್, ವಾಣಿ ಮೇಡಮ್. ವಾಣಿ ಮೇಡಮ್ ಮಾತಾಡಿ. ನಿಮ್ ವಾಣಿ ನಮಸ್ತೆ ಬರ್ಬೇಕು. ಸರ್. ನಮಸ್ತೆ ಮೇಡಮ್. ಎಲ್ರಿಗೂ ಶುಭೋದಯ. ಈ ಫೌಂಡೇಶನ್ಗೆ ಬಂದ ನಂತರ ನನ್ನಲ್ಲಿ ಇನ್ನೂ ಆರೋಗ್ಯ ಸುಧಾರಣೆ ಆಗ್ಬೇಕು, ಅದರಲ್ಲೂ ನನ್ನ ಚಿಂತನಾ ಕ್ರಮ ಬದಲಾಗಿದೆ. ಯೋಚನಲಾರಿ ಈಗ ಯಾರು ನೆಗೆಟಿವ್ ಆಗಿ ಮಾತಾಡ್ತಾರೆ, ಯಾವಾಗ್ಲೂ ನೆಗೆಟಿವ್ ಹೇಳ್ತಾರೆ ಅಂದ್ರೆ ನಾನು ಅವರಿಂದ ದೂರ ಇರಕ್ಕೆ ಅವಾಯ್ಡ್ ಮಾಡ್ತೀನಿ. ಈಗ ನಾನು ಸ್ವಲ್ಪ ಬಿಜಿ ಇದ್ದೆ, ರಾತ್ರಿ ನಾನು ಕ್ಲಾಸಿಗೆ ಅಟೆಂಡ್ ಆಗ್ಲಿಲ್ಲ ಸರ್. ನಮ್ ಟ್ರಾನ್ಸ್ಫರ್ ಪ್ರೋಸೆಸ್ ನಡೀತಾ ಇದೆ, ಈಗ ನಂದು 10ನೇ ತಾರೀಕು ಗಂಟಲು ಅದ್ರಲ್ಲಿ ಬಿಜಿ ಇರ್ತೀನಿ ನಾನು. ಅದರಿಂದ ದಿನ ಯಾರಾದ್ರೂ ಫೋನ್ ಮಾಡಿ ನಿಮಗೆ ಪ್ಲೇಸ್ ಸಿಗೋದ್ ಕಷ್ಟ ಅಲ್ಲಿ ಇಲ್ಲಿ ಅಂತಾರೆ. ನಾನು ಇಲ್ಲ, ನಂಗೆ ಇಲ್ಲೇ ಸಿಗುತ್ತೆ, ನಮ್ಮ ಮನೆಯಿಂದಲೇ, ನಾನು ಹಾಸನಿಂದ ಮನೆಯಿಂದ ಹೋಗಂಗೆ ಸಿಗುತ್ತೆ ಅಂತ ಆಲ್ಮೋಸ್ಟ್ ನಾನು ಅವ್ರ ಫೋನ್ಗಳನ್ನೆಲ್ಲ ನಾನು ಅವಾಯ್ಡ್ ಮಾಡ್ತೀನಿ. ಅವ್ರ ಕೈಲಿ ಮಾತಾಡೋದು ಕೂಡ ಕಡಿಮೆ ಮಾಡ್ತೀನಿ, ಯಾಕೆಂದ್ರೆ ಬಿ ಪಾಸಿಟಿವ್ ಅಂತ ಹೇಳಿ. ಅದು ಬಂದಿದ್ದು ಈ ವೇದಿಕೆಯಿಂದ ಸರ್. ನನಗೆ ನಾನು ಅದಕ್ಕಿಂತ ದೊಡ್ಡ ನೆಗೆಟಿವ್ ಭೂತನೇ ಆಗಿದ್ದೆ, ಎಲ್ಲದ್ರಲ್ಲೂ ತಪ್ಪು ಹುಡ್ಕೋದು, ಹೌದು ಹಂಗಾಗಲ್ಲ ಅಂತ ಇರೋದು. ಆದ್ರೆ ಈಗ ನನ್ಗೊಂದು ಆ ವೇ ಸಿಕ್ಕಿದೆ. ನನ್ಗೀಗ ಎಲ್ಲದ್ರಲ್ಲೂ ಒಳ್ಳೇದೇ ಆಗುತ್ತೆ, ಆಗದನ್ನ ಯಾರು ಬದಲಾಯಿಸಕ್ಕಾಗಲ್ಲ. ಭಗವದ್ಗೀತೆಯ ಆ ಲೈನು ಸಿಕ್ಕದ್ ನಮ್ಗೆ ಹೆಂಗಿರು ಸಿಗುತ್ತೆ ಅನ್ನೋ ಒಂದು ಭರವಸೆನಲ್ಲಿ ನಾನಿದ್ದೀನಿ. ನಿಮ್ಮೆಲ್ಲರ ಶುಭ ಹಾರೈಕೆ ನನ್ನ ಜೊತೆ ಇದೆ ಅನ್ನೋ ನಂಬಿಕೆ ಇದೆ. ಇಂಥ ಎಲ್ಲ ಒಂದು ಅವಕಾಶವನ್ನ ಕೊಟ್ಟು ಇಂಥ ಎಷ್ಟು ಜನಕ್ಕೆ ಆಗುತ್ತೆ ಅಷ್ಟು ಜನಕ್ಕೆ ಸಿಕ್ಲಿ ಸರ್. ಇದು ಒಂದೇ ಸಲ ಕುವೆಂಪು ಹೇಳಿದ್ದಾಗ, ವಿಶ್ವಮಾನವ ಗೀತೆ ಬರ್ದಾಗ ಅವ್ರನ್ನ ಪ್ರಶ್ನೆ ಮಾಡ್ತಾರೆ ಒಬ್ರು, ಯಾವಾಗ ಆಗುತ್ತೋ ಇದು ನನ್ನ ಚೇತನ ಆಗು ನೀ ಅನಿಕೇತನ ಅಂತ ಅಂದಾಗ ಅವ್ರು ಹೇಳ್ತಾರೆ 500 ವರ್ಷಕ್ಕೆ ಆಗಲ್ವಾ, 501 ವರ್ಷಕ್ಕೆ ಆಗ್ಲಿ ಬಿಡು. ಅಂದ್ರೆ ಇದ್ ಯಾವತ್ತೋ ನಮ್ಮ ತಾತ ಹಾಕಿದ ಮರದಲ್ಲಿ ಇವತ್ ನಾವ್ ಹಣ್ಣು ತಿಂತಿದೀವಿ ಅಂದ್ರೆ, ನಾವ್ ಹಾಕಿದ ಮರ ನಮ್ಮ ಮೊಮ್ಮಕ್ಳು ತಿನ್ಲಿ ಬಿಡಿ ಸರ್. ಆದಷ್ಟು ಟ್ರೈ ಮಾಡೋಣ. ಖಂಡಿತ ಈ ವೇದಿಕೆ ಬಗ್ಗೆ ನನಗೆ ಹೆಮ್ಮೆ ಇದೆ. ನಾನಿಲ್ಲಿ ಇದ್ದಕ್ಕೆ ನನಗೆ ಖಂಡಿತ ನಾನು ಪೂರ್ಣ ತೊಡಗಿಸ್ಕೊಳಕ್ ಆಗ್ತಾ ಇಲ್ಲ, ಟ್ರೈ ಮಾಡ್ತೀನಿ ಸರ್. ನಾನು ಹಾಸನಿಗೆ ಬಂದ್ರೆ ಫುಲ್ ಫ್ರೀ ಆಗ್ತೀನಿ. ನಾನು ಎಲ್ಲಾದ ರೀತಿ ನಾನು ಇದ್ ಮಾಡ್ತೀನಿ. ರಾತ್ರಿ ಕ್ಷಮೆ ಇರ್ಲಿ ಸರ್, ರಾತ್ರಿ ನನಗೆ ಆಗ್ಲಿಲ್ಲ, ಅದಕ್ಕೆ ಟ್ರಾನ್ಸ್ಫರ್ ಪ್ರೋಸೆಸ್ ಅಲ್ಲಿ ನಾನು ಬಿಜಿ ಇದ್ದೆ ಸ್ವಲ್ಪ. ಥ್ಯಾಂಕ್ ಯು ಸರ್, ಇಂಥ ಒಂದು ಇದು ಸಿಕ್ಕಿದ್ಕೆ. ಥ್ಯಾಂಕ್ ಯು ಸರ್. ಎಸ್ ಮೇಡಮ್, ನಿಮ್ಗೆ ಎಲ್ಲ ಚೈತನ್ಯ, ಈ ವಿಶ್ವ ಚೈತನ್ಯ ನಿಮ್ಗೆ ಸಹಾಯ ಮಾಡಿ ನೀವು ಹಾಸನ ಬರೋ ತರ ಆಗ್ಬೇಕಂತ ನಾವೆಲ್ಲ ಹಾರೈಸ್ತೀವಿ ಮೇಡಮ್. ಥ್ಯಾಂಕ್ ಯು ಸರ್. ಎಸ್ ಥ್ಯಾಂಕ್ ಯು ಮೇಡಮ್. ಎಲ್ಲಿ ಮೇಡಮ್ ನಿಮ್ ಕಡೆಯಿಂದ ಒಂದ್ ಕವನ ವಾಣಿ ಬರ್ಬೇಕು ಅಂತ ವೇಟ್ ಮಾಡ್ತಾ ಇದೀವಿ, ಬರ್ಲೇ ಇಲ್ವಲ್ಲ ಮೇಡಮ್? ಹೇಳ್ತೀನಿ ಮೇಡಮ್, ಒಂದು ಏನೋ ಬರ್ದಿದ್ದೀನಿ ನಾನು. ಇದನ್ನ ಬುದ್ಧ ಪೂರ್ಣಿಮೆಗೆ ಹೋದಾಗ ಅವ್ರೆಲ್ರೂ ಸೇವೆ ಮಾಡೋದ್ ನೋಡಿ ನನ್ನ ಮನ್ಸನ್ನು ಹಂಗ್ ಪ್ರಿಪೇರ್ ಮಾಡಪ್ಪ ದೇವ್ರೆ ಅಂತ ನಾನ್ ಬರ್ದಿದ್ದದ್ನ. ಅನುಗೊಳಿಸು ದೇವ ಮನವನ ಅನುಗೊಳಿಸು ದೇವ, ನಿಸ್ವಾರ್ಥ ಸೇವೆಯ ಹಣತೆ ಹಚ್ಚುವ ಹಾಗೆ ಮನವನ ಅನುಗೊಳಿಸು ದೇವ ಈ ನನ್ನ ಮನವ. ಪರಸುಖವ ಕಂಡು ಮನ ಹಿಗ್ಗುವಂತೆ, ತಪ್ಪು ಯಾರದೇ ಇರಲಿ ಮರೆತು ಕ್ಷಮೆ ನೀಡುವಂತೆ, ಹೊಗಳಿಕೆಗೆ ತೆಗಳಿಕೆಗೆ ನಗು ನಗುತ್ತ ಇರುವ ಕಾಡ ಹೂವಂತೆ, ಅರಳುವಿಕೆ ಅನಿವಾರ್ಯ ಅನುಕಂಪ ದಿವ್ಯತೆಯೋ ಎನ್ನುವಂತೆ ಅನುಗೊಳಿಸು ದೇವ ಈ ನನ್ನ ಮನವ. ಮಿತಭಾಷಿ ನಾನಾಗೆ ಮೌನ ಪರಮೌಷಧವು, ಮುಕ್ತ ಮೌನ ನೀಡಿ ಹೂವಂತೆ ಅರಳಲಿ ಅನುಗೊಳಿಸು ನನ್ನ ಮನವ. ಕಾಪಾಡು ಮಾಸ್ತರ್ಯ ಮುನಿಸು ಕಳೆ ಬರದಂತೆ, ಮನಸೊಂದು ಉದ್ಯಾನ ನೆಮ್ಮದಿಯ ಮೂಲ ಅನುಗೊಳಿಸು ದೇವ ಈ ನನ್ನ ಮನವ. ನಲಿವಲ್ಲಿ ಬೀಗದೆ ನೋವಲ್ಲಿ ಮುದುಡದೆ, ಮಮಕಾರ ಸುಳಿಯಿಂದ ಮುಕ್ತಿ ನೀಡೆ ನಗೆ, ನನ್ನದೆನ್ನುವ ಭಾವ ಹೊರಲಾರೆ ದೇವ. ಇರುವು ಅಳಿವಿನ ರೀತಿ ನೆರಳು ಬೆಳಕಿನ ಆಟವೆಂದರಿತು, ನನ್ನ ಅಲ್ಪತನ ಮರೆವಂತೆ ಅನುಗೊಳಿಸು ದೇವ ಈ ನನ್ನ ಮನವ. ಸಂತಾಪ ಸ್ಥಿರವಲ್ಲ ಎದೆ ಬೇಗೆ ಆರುವುದು ಕಾಲ ನಿಯಮ, ನಿಲ್ಲದಾವುದು ಇಲ್ಲಿ ಯಾರಿರಲಿ ಇರದಿರಲಿ, ಬಂದಂತೆ ತೆರಳುವುದು ಸಹಜ ಈ ಪಯಣದಲ್ಲಿ, ಮೌನ ನಡೆ ಅನಿವಾರ್ಯ ಮಿತಿಯರಿತು ಬಾಳ್ವಂತೆ ಅನುಗೊಳಿಸು ದೇವ ಈ ನನ್ನ ಮನವನ್ನು.
ನಿಜವಾಗ್ಲೂ ಹೀಗೆ ಎಲ್ಲರ ಮನಸ್ಸನ್ನು ಅನುಗೊಳಿಸ್ಲಿ ಪತ್ರಿಜಿ ಬಾಬಾಜಿ ಗುರುಗಳು ಅಂತ ನಾನು ಬೇಡ್ತೀನಿ. ನನ್ನ ಅಲ್ಲಿ ನೋಡಿದಾಗ ಜನರ ನಿಸ್ವಾರ್ಥ ಸೇವೆ ನೋಡಿ ನನ್ನ ಮನಸ್ಸು ಹೀಗಾಗ್ಬೇಕು ಅಂತ ನನಗಿದೆ. ಆ ಪಯಣದಲ್ಲಿದ್ದೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಸೂಪರ್, ತುಂಬಾ ಸೂಪರ್ ಅದ್ಭುತವಾಗಿದೆ. ಮೇಡಮ್. ಈ ಪದಪುಂಜ ನಿಜಕ್ಕೂ ವಾಣಿ ಮೇಡಮ್ಗಲ್ದೆ ಬರೋದಿಲ್ಲ ಯಾರಿಗೂ ಅಂತ ನಾನು ಭಾವಿಸ್ತೀನಿ. ಬರುತ್ತೆ, ಆದ್ರೆ ಈ ಪದಪುಂಜ ಕೇಳಕ್ ಏನ್ ಅನ್ಬೋದು ಮೇಡಮ್? ಇದನ್ನ ವಾಣಿ ಅನ್ಬೋದಾ ಇಲ್ಲ ಕವನ ಅನ್ಬೋದಾ? ಏನು ನನ್ನ ಮನಸ್ಸಿನ ಕನಸು ಮೇಡಮ್ ಇದು. ಹೀಗಾಗ್ಬೇಕು, ನನ್ನ ಮನಸ್ಸು ನಿಸ್ವಾರ್ಥವಾಗಿ ಬೇರೆಯವ್ರ ಖುಷಿ ನೋಡಿ ಸಂತೋಷ ಪಡ್ತಾ ಇದ್ ಮಾಡ್ತಾ ಹಿಂಗಾಗ್ಬೇಕು ಪೂರ್ಣವಾಗಿ ಅನ್ನೋದು ನನ್ನ ಆಸೆ. ನಿಜಕ್ಕೂ ನಿಮ್ಮ ಮನಸ್ಸಿನ ಕನಸು ಹೇಳ್ತಿದ್ದ ಹಾಗೆ ಒಂಥರ ವೈಬ್ರೇಷನ್ ಮೇಡಮ್. ಅದ್ ಕೇಳ್ತಾ ಇದ್ದಾಗೆ ಒಳ್ಳೆ ಸತ್ಸಂಗದ ಮಾತುಗಳು ಬರ್ತಾ ಇದಾವೆ. ಎಲ್ರಿಗೂ ಇನ್ಸ್ಪೈರೇಷನ್ ಮೇಡಮ್ ನಿಮ್ ವಾಣಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ನೀವು ವಾಪಸ್ಸು ಹಾಸನಕ್ಕೆ ಬಂದಿದ ಮೇಲೆ ಸರ್. ಓಕೆ, ಸೊ ಒಂದು ಸಂಕಲ್ಪ ಮಾಡ್ಕೊಳ್ಳೋಣ. ಸೊ ನೀವು ಬಂದ್ಮೇಲೆ ವಾಪಸ್ಸು ಧ್ಯಾನ ಮತ್ತೆ ಸಮಗ್ರ ಸ್ವಾಸ್ಥ್ಯ ಒಂದು ದೊಡ್ಡ ಕಾರ್ಯಕ್ರಮ ಮಾಡೋಣ. ಓಕೆ, ಸೊ ಈಗಾಗಲೇ ಧ್ಯಾನ ಪ್ರಚಾರ ಚೆನ್ನಾಗಿ ಆಗಿದೆ, ಅಲ್ಲಿ ಇನ್ನೂ ಹೆಚ್ಚು ಮಾಡೋಣ. ಧ್ಯಾನ ಪ್ರಚಾರ ಬೇಕಲ್ಲಿ. ಸೊ ಧ್ಯಾನ ಮೇಡಮ್ ಏನ್ ಮಾಡೋಣ ಅಂದ್ರೆ, ಒಂದು ಧ್ಯಾನ ಸಮಗ್ರ ಸ್ವಾಸ್ಥ್ಯ ದೊಡ್ಡ ಕಾರ್ಯಕ್ರಮ, ಎಲ್ಲಾರನ್ನು ಟಾಪ್ ಲೆವೆಲ್ ಇಂದ ಎಲ್ಲ ಆಫೀಸರ್ಸ್ ಎಲ್ಲಾರನ್ನು ಇನ್ವೈಟ್ ಮಾಡಿ ನೀಟಾಗಿ ಒಂದು ಕಲ್ಯಾಣ ಮಂಟಪದಲ್ಲೇ ಒಂದು ದೊಡ್ಡ ವೇದಿಕೆಯಲ್ಲೇ ಮಾಡಿದ್ರೆ ಧ್ಯಾನ ಮತ್ತು ಸಮಗ್ರ ಸ್ವಾಸ್ಥ್ಯ ಎಲ್ಲಾರ್ಗೂ ಎಲ್ಲಾದ ಕಡೆ ಸೇರ್ಬೇಕಲ್ಲ. ಅದು ತಾವು ಬಂದ್ಮೇಲೆ ಮಾಡೋಣ, ನೀವು ಎಲ್ಲ ಅಲ್ಲಿ ಸೆಟ್ಲ್ ಆದ್ಮೇಲೆ ಮಾಡೋಣ. ಓಕೆ ಓಕೆ. ಓಕೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನೆಕ್ಸ್ಟ್ ಲಕ್ಷ್ಮೀ ಸತೀಶ್ ಮಾತಾಡಿಮ್ಮ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಲಕ್ಷ್ಮೀ ಸತೀಶ್. ಎಸ್ ಹೇಳಿಮ್ಮ, ಹೇಳಿ ಪುಟ. ಹಾಡ್ ಹೇಳ್ಬೋದಾ? ಹೇಳಿ. ಎಸ್, ಸೂಪರ್. ಕಲಿಸು ಗುರುವೇ ಕಲಿಸು, ಕಲಿಸು ಸದ್ಗುರುವೇ ನೀ ಕಲಿಸು, ಕಲಿಸು ಗುರುವೇ ಕಲಿಸು, ಕಲಿಸು ಸದ್ಗುರುವೇ ನೀ ಕಲಿಸು. ಹತ್ತು ಹಲವರ ನಡುವೆ ನಾನಾಗಲು ಕಲಿಸು, ಹತ್ತು ಹಲವರ ನಡುವೆ ನಾನಾಗಲು ಕಲಿಸು, ಜಾಣನಾಗಲು ಕಲಿಸು, ಜಾಣನಾಗಲು ಕಲಿಸು. ಆ ಆ ಸುಳ್ಳಿನ ನಡುವಿನ ಸತ್ಯವನಾಡಲು ಕಲಿಸು, ಸುಳ್ಳಿನ ನಡುವಿನ ಸತ್ಯವನಾಡಲು ಕಲಿಸು. ಸ್ವಾರ್ಥದ ನಡುವೆ ನಿಸ್ವಾರ್ಥಿಯಾಗಲು ಕಲಿಸು, ಸ್ವಾರ್ಥದ ನಡುವೆ ನಿಸ್ವಾರ್ಥಿಯಾಗಲು ಕಲಿಸು. ಅಂಜಿ ನಡೆವರ ನಡುವೆ ಧೀರನಾಗಲು ಕಲಿಸು, ಅಂಜಿ ನಡೆವ ಧೀರನಾಗಲು ಕಲಿಸು. ಮೆರೆಬಾದುಷ್ಟರ ನಡುವೆ ಜಾಣನಾಗಲು ಕಲಿಸು, ಜಾಣನಾಗಲು ಕಲಿಸು. ಆ ಆ ಜಗವೆಲ್ಲ ಒಂದಾಗಿ ಜರಿದರು ಸರಿಯ, ಜಗವೆಲ್ಲ ಒಂದಾಗಿ ಜರಿದರು ಸರಿಯೇ. ನನ್ನನೇ ನಾನಂಬುವ ಬಗೆ ನೀ ಕಲಿಸು, ನನ್ನನೇ ನಾನಂಬುವ ಬಗೆ ನೀ ಕಲಿಸು. ಅಳುವಿನಲ್ಲಿ ಅವಮಾನ ಇಲ್ಲವೆಂಬುದನ್ನು ಕಲಿಸು, ಅಳುವಿನಲ್ಲಿ ಅವಮಾನ ಇಲ್ಲವೆಂಬುದನ್ನು ಕಲಿಸು. ಮಾನವೀಯತೆಯ ಮೆರೆಯುವುದನ್ನು ನೀ ಕಲಿಸು, ಮಾನವೀಯತೆಯ ಮೆರೆಯುವುದನ್ನು ನೀ ಕಲಿಸು, ಕಲಿಸು ಗುರುವೇ ಕಲಿಸು, ಕಲಿಸು ಸದ್ಗುರುವೇ ನೀ ಕಲಿಸು. ಆ ಆ
ಕಲಿಸು ಗುರುವೇ ಕಲಿಸು ಕಲಿಸು ಸದ್ಗುರುವೇ ನೀ ಕಲಿಸು. ಹರಿ ಓಂ. ಥ್ಯಾಂಕ್ ಯು ಪುಟ, ಥ್ಯಾಂಕ್ ಯು. ಕಲಿಸು ಸದ್ಗುರುವೇ ಕಲಿಸು. ತುಂಬಾ ಕಲ್ತ್ಬಿಟ್ಟಿದ್ಯಾ, ತುಂಬಾ ಚೆನ್ನಾಗಿ ಆಡಿದ್ಯಾ ಪುಟ. ಥ್ಯಾಂಕ್ ಯು, ಖುಷಿ ಆಯ್ತು ಎಲ್ರಿಗೂ. ನೆಕ್ಸ್ಟ್ ತಾರಿಣಿ ಪುಟ. ಆ ಆ ಅಂತ ಆಡಕ್ ಬರುತ್ತೆ ನೋಡೋಣ. ತಾರಿಣಿ ಪುಟ ಹಾಡ್ ಹೇಳ್ತಾಳೆ ನೋಡೋಣ. ಗುರುಜಿ ಮ್ಯೂಟ್ ಅಲ್ಲಿದೆ ಗುರುಜಿ. ಲಕ್ಷ್ಮಿ ಸತೀಶ್ ಅನ್ಮ್ಯೂಟ್ ಮಾಡ್ಕೊಳ್ಳಿಮ್ಮ. ಅವರು ಮ್ಯೂಟ್ ಮಾಡ್ಕೊಂಡಿದ್ರು. ರೈಟ್. ಸೊ ಅದ್ಭುತವಾಗಿದೆ. ಸೊ ನೀವು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೋದು. ಧನ್ಯವಾದ ಗುರುಗಳೇ, ತುಂಬಾ ಧನ್ಯವಾದ. ಧನ್ಯವಾದ. ಕೆಲಸ ಅಂತ ಇಲ್ಲ, ಅದಕ್ಕೆ ಆನ್ ಮಾಡ್ಕೊಟ್ಟೆ ಗುರುಗಳೇ. ವೆರಿ ಗುಡ್. ಸೊ ಏನು ಓದ್ತಾ ಇದ್ರಮ್ಮ? 3ನೇ ಕ್ಲಾಸ್ ಗುರುಗಳೇ, ಅವಳು 3rd ಸ್ಟ್ಯಾಂಡರ್ಡ್. 3rd ಸ್ಟ್ಯಾಂಡರ್ಡ್. ಓಕೆ, ವೆರಿ ಗುಡ್. ಸೊ ಧ್ಯಾನ ಮಾಡ್ತಾರಾ ದಿನ? ಯೋಗ ಮಾಡ್ತಾರೆ ಗುರುಗಳೇ. 5 ನಿಮಿಷ ಧ್ಯಾನ ಮಾಡ್ಲಿಕ್ಕೆ ಹೇಳ್ತೇನೆ, ದೀಪ ನೋಡ್ಕೊಂಡು ಮಾಡ್ತಾಳೆ. 5 ನಿಮಿಷ ಧ್ಯಾನ ಮಾಡ್ತಾಳೆ. ಧ್ಯಾನ ಮಾಡಿಸಿ. ಧ್ಯಾನ ಒಂದು 10 ನಿಮಿಷ ಮಾಡಿಸಿ ಪುಟ. ಧ್ಯಾನ ಮಾಡಿ ನೀವು. ಓಕೆ ಪುಟಿ, ಧ್ಯಾನ ಮಾಡಿ. ಧ್ಯಾನ ನಿತ್ಯ ಒಂದು 10 ನಿಮಿಷ ಮಾಡ್ಬೇಕು ನೀವು ಧ್ಯಾನ. ಓಕೆ, ಅಮ್ಮ ಜೊತೆ ಕೂತ್ಕೊಂಡು ಮಾಡಿ, ಇಲ್ಲ ಅಂದ್ರೆ ಸಪರೇಟ್ ಮಾಡಿ. 10 ನಿಮಿಷ ಪಕ್ಕ ಮಾಡ್ಲೇಬೇಕು ಎವ್ರಿಡೇ ಧ್ಯಾನ. ಹೌದು ಗುರುಗಳೇ. ಓಕೆ. ಸೊ ಎಲ್ಲ ಎಜುಕೇಶನ್ ಚೆನ್ನಾಗಿರ್ತದೆ, ನಿಮ್ಮ ಚಟುವಟಿಕೆಗಳು ಎಲ್ಲ ಚೆನ್ನಾಗಾಗ್ತದೆ. ನೀವು ಏನ್ ಕನಸು ಅನ್ಕೊಂಡಿದ್ರೋ ಅದು ಕನಸು ತೀರತ್ತೆ. 10 ನಿಮಿಷ ಇವಾಗಿಂದ ಪ್ರಾಕ್ಟೀಸ್ ಮಾಡಿ. ಆಯ್ತು ಗುರುಗಳೇ, ಧನ್ಯವಾದ. ಓಕೆ, ಧನ್ಯವಾದ ಗುರುಗಳೇ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಆಡಿದಿರಿ. ಥ್ಯಾಂಕ್ ಯು ಸೊ ಮಚ್. ಸೂಪರ್ ಪುಟ. ನೆಕ್ಸ್ಟ್ ಶನಿವಾರ ಇನ್ನೊಂದು ಹಾಡು ಹೇಳ್ಬೇಕು. ಎಸ್, ರೈಟ್. ತಾರಿಣಿಯ. ತಾರಿಣಿ ಪುಟ್ಟ ಹಾಡು ಹೇಳ್ತಾರೆ ಈಗ. ನಮಸ್ತೆ ಗುರುಜಿ. ಹೇಳು. ನಮಸ್ತೆ ಗುರುಜಿ. ನಮಸ್ತೆ ಅಶ್ವಿನಿ ಮ್ಯಾಮ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಇವಾಗ ನೀನ್ ಯಾರು? ಕ್ವೀನ್ ಮದಾಲಸ. ನಾನು ಅವಳಿಗೆ ಸ್ವಲ್ಪ ಸಹಾಯ ಮಾಡ್ತೀನಿ ಗುರುಜಿ. ಅಶ್ವಿನಿ ಮೇಡಮ್ ಮಾಡಿ. ಅವಳು ಏನ್ ಹೇಳ್ತಿದ್ದಾಳೆ ಅಂದ್ರೆ, ಗುರುಜಿ ಒಬ್ರೇ ನೋಡ್ಬೇಕು, ನನ್ಗೆ ಯಾರು ನೋಡ್ಬಾರ್ದು, ನಾಚಿಕೆ ಆಗುತ್ತೆ ಅಂತ. ನಾನು ಅದಕ್ಕೆ ಹೇಳ್ದೆ, ಯಾರು ನೋಡ್ತಿಲ್ಲ, ಗುರುಜಿ ಮಾತ್ರ ನೋಡ್ತಿದ್ದಾರೆ. ಮಾಡಿ. ನಾನ್ ನೋಡ್ಬೋದಾ? ಅಶ್ವಿನಿ ಕೂಡ ನಿನ್ ಫ್ರೆಂಡ್ ತಾನೆ? ನೋಡ್ಬೋದು. ಉಳ್ದವರೆಲ್ಲ ಹಂಗೆ ಕಣ್ ಬಿಟ್ಕೊಂಡು ನೋಡ್ಕೊಡ್ತಾರೆ. ನೀನ್ ಬೇಜಾರಾಗ್ಬೇಡ. ಓಕೆ. ಎಲ್ಲರೂ ವಿಡಿಯೋ ಆಫ್ ಮಾಡಿದ್ದಾರೆ. ಗುರುಜಿ ಮತ್ತೆ ನಾನಿದ್ದೀವಿ. ಹೌದಾ? ಕಣ್ ಮುಚ್ಬೇಕಾ? ಸರಿ, ಇವಾಗ ನೋಡು. ಇವಾಗ ಯಾರು ಕಾಣ್ತಾರೆ? 2 ಕಡೆ ನಾನೇ ಕಾಣ್ತಿದ್ದೀನಲ್ಲ. ಸರಿ, ಓಕೆ. ಸರಿ, ಇವಾಗ ಹೇಳೋಣ. ಇವಾಗ ನೀನು ಯಾರ ಸ್ಟೋರಿ ಹೇಳ್ತೀಯಾ? ಮದಾಲಸ ಅವ್ರದ್ದು. ಮದಾಲಸ ಲಲ್ಲಬೆ. ತಾರಿಣಿ ಇವಾಗ ಮದಾಲಸ ಲಲ್ಲಬೆ ಹೇಳ್ತಾಳೆ. ಫಸ್ಟ್ ಸ್ಟೋರಿ ಹೇಳು, ಆಮೇಲೆ ಲಲ್ಲಬೆ ಹೇಳು. ಹೇಳು. ದೂರಲ್ಲಿ ಒಂದು ಇರುತ್ತೆ. ಅಲ್ಲಿ ಗುಬ್ಬಚ್ಚಿ ಮತ್ತು ಮೊಟ್ಟೆ ಹಾಕುತ್ತೆ. ಆಮೇಲೆ ಎಲ್ಲೋ ಇರುತ್ತೆ. ಬಿಡುತ್ತೆ. ಅವಾಗ ಗುಬ್ಬಚ್ಚಿ ಮತ್ತೆ ಬಿಟ್ಟು ವಾಯ್ಸ್ ಬ್ರೇಕ್ ಆಗ್ತದೆ ನೋಡಿ, ಸ್ವಲ್ಪ ವಾಯ್ಸ್ ಬ್ರೇಕ್ ಆಗ್ತದೆ. ಹೌದಾ? ಈಗ ಹೇಳಿ. ಬಟ್ಟೆ ಹಾಕುತ್ತೆ, ಬಂದ್ಬಿಟ್ಟಿರುತ್ತೆ. ವಾಯ್ಸ್ ಮೇಡಮ್, ಫೋನ್ ಸ್ವಲ್ಪ ಮುಂದೆ ಇಟ್ಕೋಬೇಕು ಮೇಡಮ್, ಇಲ್ಲ ತಗೊಳ್ಳೋದಿಲ್ಲ. ಓಕೆ. ದೂರದಲ್ಲಿ ಬರಲ್ಲ ಅವಾಗ ಆಮೇಲೆ ಬರೀ ಎಷ್ಟು ಕಾಡ್ತಾ ಇರುತ್ತೆ, ಎಗ್ಸ್ ಎಲ್ಲ ಕಾಡಲ್ಲ. ಅದಕ್ಕೆ ಗೊತ್ತಾಗಲ್ಲ. ಇವರೆಲ್ಲೋ ಮನೆ ಮಾಡ್ಕೊಂಡಿದ್ದಾರೆ ಅಂತ ಎಲ್ಲೋ
ಯಾರು? How? ಹಾ ಸರಿ, ವೆರಿ ಗುಡ್. ಆಯ್ತಾ? ಇವಾಗ ನೋಡ್ ರಾಜ್ಕುಮಾರ ಮಲ್ಕೊಂಡಿದ್ದಾನಲ್ವಾ ಪ್ರಿನ್ಸ್. ಇವಾಗ ರಾಜ್ಕುಮಾರ್ಗೆ ನೀನ್ ತೊಟ್ಲಲ್ಲಿ ಹಿಡ್ಕೊ, ಮುದ್ದು ಮಾಡ್ತಾ ಹಾಡು ಹೇಳಿ ಮಲಗ್ಸು. ಒಳ್ಳೆ ಜ್ಞಾನ ಕೊಡ್ಬೇಕಲ್ವಾ? ಇದು ರಾಜ್ಕುಮಾರ ಯಾರು? ಹೀಗೆ ಹೀಗೆ ಹೇಳು. ಹಾ ಹೇಳಿ. ಅಲ್ಲ ಹೀಗಲ್ಲ. ಹಿಂಗ್ ತಗ್ತಾ ಅಂಗಿ ಎಲ್ಲ ನೋಡಿ ಹೇಗ್ ಕಾಣುತ್ತೆ, ನೀಟಾಗಿ ಕಾಣ್ಬೇಕಲ್ವಾ? ಓಕೆ ಓಕೆ, ಹಂಗೆ ಹೇಳು. ಹೇಳು. ಪಾಪು ಮುಖ ಕಾಣ್ಬೇಕಲ್ಲ? Three times. ಇನ್ನೊಂದ್ಸರಿ. ಥ್ಯಾಂಕ್ ಯು ಗುರುಜಿ, ನನ್ಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ತೆ ಮಾಡು ಗುರುಜಿನ, ಕೈ ಜೋಡಿಸು. ನಮಸ್ತೆ. ಎವ್ರಿಬಡಿ listening patiently. Thank you, thank you, thank you. You are a little master, you have to speak. Okay? ಹೇಳಿ ಇನ್ನೊಂದ್ಸರಿ ಮುಖ ನೋಡು ಗುರುಜಿದ. ಥ್ಯಾಂಕ್ ಯು ಗುರುಜಿ. ಗ್ರೇಟ್. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಇವರು ಸಣ್ಣಗೌಡ ಹೇಳ್ತಾ ಇದ್ರು ಪ್ರತ್ಯಕ್ಷ ಏಂಜಲ್ ಅಂತ. ಪ್ರತ್ಯಕ್ಷ ಲಿಟಲ್ ಏಂಜಲ್ ನೋಡಕ್ಕಾಯ್ತು. ಇವತ್ತು ಅವಳಿಗಷ್ಟು ರೆಡಿ ಮಾಡೋ ಅಷ್ಟ್ರಲ್ಲೇ ನನಗ್ ಸರಿಯಾಗಿ ಹಬ್ಬ. ಈಗ ಅದೇ ಹೇಳ್ತಾ ಇದ್ದೆ ಮೇಡಮ್, ಅಜ್ಜಿ ಪ್ರಯತ್ನ ಸಫಲ ಆಯ್ತು ಇವತ್ತು. ಈಗ ಹೇಳೋಣ ಅಂತಿದ್ದೆ. ಹೇಳಕ್ ರೆಡಿ ಇಲ್ಲ, ಮಾಡ್ಕೊಳಕ್ ರೆಡಿ ಇಲ್ಲ. ಆಮೇಲೆ ಸತಿ ಹತ್ರ ಹೋಗು, 1 ನಿಮಿಷ ಸತಿ ಹತ್ರ ಹೋಗ್ಬೇಕು. ಹಂಗಾಗಿ ಅವಳಿಗೆ ರೆಡಿ ಮಾಡ್ಸೋ ಅಷ್ಟ್ರಲ್ಲಿ ಸಾಕಾಯ್ತು. ಮಾತೆಲ್ಲ ಕೇಳ್ತಾ ಇದ್ದೀನಿ, ರೆಡಿ ಮಾಡ್ತಿದೀನಿ. ಅವಳಿಗೆ ಸ್ಯಾಟರ್ಡೆ ಅಲ್ವಾ, ಸ್ವಲ್ಪ ಅವ್ರ ಅಮ್ಮ ಮಲ್ಗಿದ್ ನೋಡಿ ನೋಡಿ ಹೇಳ್ತಿಲ್ಲ ಅವಳು. ಹಾಗಾಗಿ ಸಾರಿ ಫಾರ್ ದ ಲೇಟ್. ನೋ ಇಶ್ಯೂ, ನೋ ಇಶ್ಯೂ. ಸೂಪರ್. ಸೊ ತಾರಣೆ ಇನ್ನು ಇದೇ ರೀತಿಯಲ್ಲಿ ಒಂದು ತಾರ ತರ ಮೆರೆಸ್ಬೇಕು. ತಾರಿಣಿ ತಾರ. ಓಕೆ, ಹೌದು ಗುರುಜಿ. ನಕ್ಷತ್ರ ಇರ್ತದೆ ನೋಡಿ, ತಾರ. ನಾವ್ ಹೇಳ್ತೀವಲ್ಲ ತಾರ ನಕ್ಷತ್ರ, ತಾರಗಳು ಅಂದ್ರೆ ನಕ್ಷತ್ರ. ಆಕಾಶದಲ್ಲಿ ನಕ್ಷತ್ರ ಹೇಗಿದೆಯೋ ಹಾಗೆ ಆ ರೀತಿಯಲ್ಲಿ ಅವರ ಜೀವನದಲ್ಲಿ ಮುಂದಕ್ಕೆ ಹೋಗ್ಬೇಕು. ಓಕೆ ಮಾ, ಥ್ಯಾಂಕ್ ಯು. ನಮ್ಮೆಲ್ಲ ಪ್ರಯತ್ನ ಅದೇ ಇರುತ್ತೆ ಗುರುಜಿ. ಸ್ಟಾರ್ಟಿಂಗ್ ಇಂದ ಇವಾಗ ಕಲ್ಸ್ಬಿಟ್ರೆ ಮಕ್ಳಿಗೆ ಯಾವತ್ತು ನಾವೆಲ್ಲ ಇವಾಗೂ ಮಾಸ್ಟರ್ಸ್ ಆಗಿ ಮಾತಾಡಿ ಅಂದ್ರೂ ಮಾತಾಡೋದೇ ಇಲ್ಲ. ಅದಕ್ಕೆ ಮಕ್ಳಿಗೆ ಮೊದ್ಲಿಂದಲೇ ರೆಡಿ ಮಾಡ್ಬಿಟ್ರೆ
ಚೆನ್ನಾಗಿರುತ್ತೆ. ನಾವು ಅವ್ರ ಜೊತೆ ಅಷ್ಟೇ ಜೊತೆ ಹೋಗೋದು ಸರಿ ಅಷ್ಟೇ. ಎಸ್. ಥ್ಯಾಂಕ್ ಯು ಸ್ವಲ್ಪ ದೂರವರೆಗೆ ನಾವು ಪ್ರಯಾಣ ಮಾಡ್ಬೇಕು ಅವ್ರ ಜೊತೆಗೆ, ಆಮೇಲೆ ಅವರೇ ನಮ್ಗೆ ಕರ್ಕೊಂಡು ಹೋಗ್ತಾರೆ. ಹಾ ಹಾ ಎಸ್ ಎಸ್. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ರೇವತಿ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ರೇವತಿ ಮೇಡಮ್. ಸರ್ ಆಗ್ಲೇ ತಾವು ಹೇಳಿದ್ರಿ ನಾವು ಏನ್ ಹೇಳಿದ್ರು ಮರ್ತ್ ಹೋಗುತ್ತಲ್ಲ ಅದು ಬರ್ಕೋಬೇಕು ಅಂತ. ನಮ್ಮ ಇಬ್ಬರಲ್ಲಿ ಗಂಡ ಹೆಂಡತಿಯಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಂತಂದ್ರೆ, ಈಗ ನಾನು ಕಿಚನ್ ಅಲ್ಲಿ ಏನಾದ್ರು ಮಾಡ್ತಾ ಇದ್ದೆ ಅಂತ ಇಮಿಡಿಯೇಟ್ ಆಗಿ ನಾನೇನ್ ಮಾಡ್ತೇನೆ, ನಮ್ಮ ಮನೆಯವರಿಗೆ ಹೇಳ್ತೇನೆ, ನೋಡಿ ಇಂಥದನ್ನ ಹೇಳ್ತಾ ಇದ್ದಾರೆ ಬರ್ಕೊಂಡೆ. ಅಂದ್ರೆ ಪುಸ್ತಕ ಯಾವಾಗ್ಲೂ ನನ್ನ ಒಟ್ಟಿಗೆ ಇರುತ್ತೆ. ತಮಗೆ ತೋರಿಸ್ತೇನೆ ನಾನು ಇದೆಯಾ ಸರಿ ಕಾಣಲ್ಲ ಅನ್ಸುತ್ತೆ. ಇದೆಲ್ಲ ಮುದ್ರೆಗಳು ಎಲ್ಲ ಸರ್ ಹೇಳಿದ ತಕ್ಷಣ ನಮ್ಮ ಮನೆಯವರು ಈಸ್ ವೆರಿ ಆರ್ಟಿಸ್ಟಿಕ್. ತೋರಿಸಿ ನಾನು ಅದು ದೊಡ್ಡದಾಗಿ ಮಾಡ್ತೇನೆ, ತೋರಿಸಿ. ಎಲ್ಲ ಅದನ್ನ ಬರೀತಾರೆ, ಅದನ್ನ ಚೆನ್ನಾಗಿ ಡ್ರಾ ಮಾಡ್ತಾರೆ, ಯಾಕಂದ್ರೆ ನಮ್ಗೆ ಕನ್ಫ್ಯೂಷನ್ ಆಗುದು ಬೇಡ ಅಂತ ತುಂಬಾ ಚೆನ್ನಾಗಿ. ಆಮೇಲೆ ಯಾವುದೇ ನಾನು ಒಂದ್ ವೇಳೆ ಆ ಕಡೆ ಈ ಕಡೆ ಇದ್ರು ತಕ್ಷಣ ಹೇಳ್ತೇನೆ, ಸೊ ನಾನು ಇಲ್ಲಿ ಇಲ್ಲ ನೀವು ಕೂತ್ಕೊಂಡು ಕೇಳ್ಬಿಟ್ಟು ಅದನ್ನ ಏನ್ ಬರ್ಕು ಅಂತ. ಮತ್ತೆ ಅವ್ರು ಹೇಗಂದ್ರೆ ಈಸ್ ಎ ಸೈಲೆಂಟ್ ಮಾಸ್ಟರ್. ಅವ್ರ ಪಾಡಿಗೆ ಅವರು ಪ್ರಾಣಾಯಾಮ ಮಾಡ್ತಾರೆ, ಅವ್ರ ಪಾಡಿಗೆ ಅವರು ಧ್ಯಾನ ಮಾಡ್ತಾರೆ, ಹೀಗೆ ಕೂತ್ಕೊಳ್ಳೋದಿಲ್ಲ ಅಂದ್ರೂ ಅವ್ರು ಯಾವಾಗ್ಲೂ ಮಾಡ್ತಾ ಇರ್ತಾರೆ. ಇನ್ನೊಂದೇನಂತಂದ್ರೆ ನಾವು ತಾವು ಏನ್ ಸ್ವಾಧ್ಯಾಯವನ್ನ ಹೇಳ್ತಿರಲ್ಲ ಸರ್, ಈ ಪುಸ್ತಕದಲ್ಲಿ ಇರುವುದನ್ನ ಕಚ್ಚಾ ಆಗುತ್ತೆ, ಯಾಕಂದ್ರೆ ಬೇಗ ಬೇಗ ಬರ್ಕೊಳ್ಳೋದು. ನಾನು ಮತ್ತೆ ಅದನ್ನ ಇನ್ನೊಂದು ಬುಕ್ ನಲ್ಲಿ ಕಾಪಿ ಮಾಡ್ತೇನೆ, ಅಂದ್ರೆ ನೀಟಾಗಿ. ಸೊ ಆವಾಗ ನಮಗೆ ಅರ್ಥ ಆಗುತ್ತೆ ಅಂತ. ಇಷ್ಟರವರೆಗೆ ಏನೇನ್ ಮಾತಾಡಿದೆ, ಏನೇನ್ ಕೇಳಿದ್ದೇವೆ, ಅದು ಒಂದನೇ ತಿರ್ಗಿಸ್ಕೊಂಡು ಚಾಪ್ಟರ್ ವೈಸ್ ಮತ್ತೆ ಏನು ವಿಷಯ ಇರ್ತದಲ್ಲ ಅದಕ್ಕೆ ತಕ್ಕವನ್ನ ಇನ್ನೊಂದು ಫೇರ್ ಕಾಪಿಯನ್ನ ನಾನು ಮಾಡ್ಕೊಂಡು ಬರ್ದಾಗ ಅದು ನಮಗೆ ಇನ್ನೂ ಚೆನ್ನಾಗಿ ಉಳ್ಕೊಳ್ಳುತ್ತೆ. ಸೊ ಇದನ್ನ ನಾನು ಯಾಕೆ ಹೇಳ್ತೇನೆ ಅಂತಂದ್ರೆ, ಎಲ್ರು ಈ ಪ್ರಾಕ್ಟೀಸ್ ಅನ್ನ ಮಾಡ್ಕೊಂಡ್ರೆ ಎಲ್ಲವೂ ನಾವು ನೆನಪಿನಲ್ಲಿ ಇಡ್ಲಿಕ್ಕೆ ಸಾಧ್ಯ ಇಲ್ಲ, ಮರ್ತು ಹೋಗುತ್ತೆ. ಆವಾಗ ಈ ಪೇಜ್ಗಳನ್ನ ಮಗ್ಚಿದಾಗ ನಮ್ಗೆ ಮತ್ತೆ ಅದು ನೆನ್ಪು ಮಾಡ್ಕೊಳ್ಳಿಕ್ಕೆ ಬಹಳ ಖುಷಿ ಆಗುತ್ತಂತ. ಇನ್ನೊಂದೇನಂತಂದ್ರೆ, ನಂದು ಒಂದು ಸ್ವಲ್ಪ ಸಂಕಲ್ಪ, ವಾಣಿ ಮೇಡಮ್ ಆದಷ್ಟು ಬೇಗ ಹಾಸನಕ್ಕೆ ಬರ್ಲಿ. ಹಾಸನದಲ್ಲಿ ನಿಜವಾಗ್ಲೂ ಒಳ್ಳೆ ಪ್ರೋಗ್ರಾಮ್ ಮಾಡಬಹುದು. ಅವರಿಗೆ ದೇವರು ಅವರ ಟ್ರಾನ್ಸ್ಫರ್ ಅನ್ನ ಅವ್ರ ಫ್ಯಾಮಿಲಿ ಒಟ್ಟಿಗೆ ಜಾಯಿನ್ ಆಗ್ಲಿಕ್ಕೆ ಮಾಡ್ಕೊಟ್ಟು ಅವರು ಹಾಸನಕ್ಕೆ ಬರ್ಲಿ, ಚೆನ್ನಾಗಿರ್ಲಿ ಅಂತ. ತಾರುಣಿ ನಿಜ ಶಿ ಇಸ್ ಎ ಲಿಟಲ್ ಸ್ಟಾರ್, ಟ್ವಿಂಕ್ಲಿಂಗ್ ಲಿಟಲ್ ಸ್ಟಾರ್. ಸೊ ಈಗ್ಲೇ ಜ್ಞಾನ. ನಿನ್ನೆ ನಾನು ಲಾಸ್ಟ್ ಟೈಮ್ ಹೇಳಿದ್ನಲ್ಲ, ನಮ್ಮ ಮನೇಲಿ ಬಂದು ಅಗ್ನಿಹೋತ್ರ ಮಾಡಿದ್ರು ಅಂತ, ಅವ್ರು ನಿನ್ನೆ ಹೇಳ್ತಾ ಇದ್ರು. ಅವರು ಯೋಗ ದಿನ 40 ವಿಲೇಜಸ್ ಅಂದ್ರೆ ಅವರ ಏರಿಯಾದಲ್ಲಿ 40 ಪ್ಲೇಸಸ್ ಅಲ್ಲಿ ಯೋಗವನ್ನ ಮಾಡಿಸಿದ್ದಾರೆ. ಅದು ಇನ್ಕ್ಲೂಡಿಂಗ್ ಅಂಗನವಾಡಿ ಸೆಂಟರ್ ಇಂದ ಹಿಡಿದು ದೊಡ್ಡವರಿಗೆ, ಟೀಚರ್ಸ್ಗೆ ಎಲ್ಲ ಸೇರಿ. ಆವಾಗ ಅವ್ರೊಂದು ಮಾತನ್ನ ಹೇಳಿದ್ರು, ಮೇಡಮ್ ಆಕ್ಚುಲಿ ಚಿಕ್ಕ ಮಕ್ಕಳಿಗೆ ನಾವೇನು ಹೇಳ್ಕೊಡ್ತಾ ಇದ್ದೇವೆ ಅವರು ತುಂಬಾ ಚೆನ್ನಾಗಿ ಗಮನವಿಟ್ಟು ಪಾಲಿಸ್ತಾರೆ, ದೊಡ್ಡವರನ್ನ ಮೆಲ್ಟ್ ಮಾಡೋದು ಸ್ವಲ್ಪ ಕಷ್ಟ. ಆದ ಕಾರಣ ನಮ್ಮ ಈ ಏನು ಧ್ಯಾನ ಅಥವಾ ಈ ಯೋಗ ಏನಿದೆ ಇದನ್ನ ಚಿಕ್ಕದ್ರಿಂದ ಮಾರಲ್ ಅನ್ನ ಕಲಿಸ್ಬಿಟ್ರೆ ಅವರಿಗೆ ನೆಕ್ಸ್ಟ್ ಯಾರಾದ್ರೂ ಹೇಳಿದಾಗ ಹೌದು ನನ್ಗೆ ಹೀಗೆ ಹೇಳ್ಕೊಟ್ರು, ಅದನ್ನ ನಾವು ಫಾಲೋ ಮಾಡ್ಬೇಕು ಅಂತ ಹೇಳತಕ್ಕಂಥ ಒಂದು ಕಾನ್ಸೆಪ್ಟ್ ಅವ್ರ ಮನಸ್ಸಲ್ಲಿ ಉಳ್ಕೊಳ್ಳುತ್ತೆ. ಅದರಿಂದ ಚಿಕ್ಕ ವಯಸ್ಸಿನಲ್ಲೇ ನಾವು ಮಾಡ್ಬೇಕು ಅಂತ. ಆಗ್ಲೇ ಲಕ್ಷ್ಮಿ ಮೇಡಮ್ ಯಾರೋ ಒಂದು ಮಾತಾಡಿದಾಗ ಹೇಳಿದ್ರು, ಅಂಗನವಾಡಿನಲ್ಲಿ ಹೋಗಿ ನಾನು ಅದನ್ನ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಇಟ್ಸ್ ಆಲ್ ವೆರಿ ಗುಡ್. ಇದು ಚಿಕ್ಕ ವಯಸ್ಸಿನಲ್ಲಿ ಬರತಕ್ಕಂಥದ್ದು. ಸೊ ಇದನ್ನ ನಾನು ಶೇರ್ ಮಾಡ್ಕೋಬೇಕಿತ್ತು ಸರ್. ಸೊ ಅವಕಾಶ ಕೊಟ್ಟಿದ್ದಾಗೆ ಧನ್ಯವಾದಗಳು. ರೈಟ್. ಅದೇ ಯಕಿ ಉಷಾ ಅವರು ಹೇಳ್ತಾ ಇದ್ರು, ಸೊ ಅಂಗನವಾಡಿಯಲ್ಲೆಲ್ಲ ಹೋಗಿ ನಾನು ಪ್ರಚಾರ ಮಾಡಿ. ರೈಟ್. ನಾಗಲಲಿತಾ ಮೇಡಮ್. ಎಸ್ ಗುರುಜಿ ಸೂಪರ್ ಮೇಡಮ್, ರೇವತಿ ಮೇಡಮ್ ಸೂಪರ್. ಸರ್ ಅಂದ್ರೆ ಅವರು ಎಷ್ಟು ಹೆಲ್ಪ್ ಮಾಡ್ತಾರೆ ಮೇಡಮ್ಗೆ, ಯಾಕೆಂದ್ರೆ ನಾವು ಅಡ್ಗೆ ಮಾಡ್ತಾ ನಾವು ಕಾನ್ಸಂಟ್ರೇಷನ್ ಮಾಡಕ್ಕಾಗಲ್ಲ ಗುರುಜಿ ಬೆಳಗ್ಗೆ ಟೈಮಲ್ಲಿ. ಸರ್ನ ಅವ್ರು ಸಹಕಾರ ಕೊಡ್ತಾರೆ. ಅವ್ರೇನಾದ್ರೂ ಮಾತಾಡಕ್ ರೆಡಿ ಇದ್ರೆ ಸರ್ ಕಡೆ ಮಾತಾಡಿಸ್ಬೋದಾ ಅಂತ ರೇವತಿ ಮೇಡಮ್. ಎಸ್, ದೇ ಆರ್ ಆಕ್ಚುಲಿ ಸೋಲ್ ಮೇಟ್ಸ್. ಎಸ್ ಗುರುಜಿ. ಸರ್ಗೆ ನಿಜಕ್ಕೂ ಅವ್ರಿಗೆ ಚಪ್ಪಾಳೆ ಏನ್ ಮಾಡ್ತೀವಿ ನಾವೆಲ್ಲರೂ ಕೂಡ. ನಮಗೂ ಈ ತರ ನಮ್ಮ ಯಜಮಾನ್ರುಗಳು ಸಹಕಾರ ಕೊಟ್ಬಿಟ್ರೆ ಬರ್ದ್ಕೊಟ್ರೆ ನಾವು ಆಮೇಲೆ ತಿರ್ಗಾ ನಾವು ರಿವೈಸ್ ಮಾಡ್ಬೋದು. ಅಶ್ವಿನಿ ಮೇಡಮ್ ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಅವರು ಬರೀ ಇದ್ರಲ್ಲಿ ಮಾತ್ರ ಅಲ್ಲ, ಮದುವೆ ಆದ ದಿನದಿಂದ ನನ್ನ ಲೈಫ್ಗೆ ಸಂಪೂರ್ಣ ಸಪೋರ್ಟ್ ಅವ್ರದೇ. ನಾನು ಇವತ್ತು ಚೆನ್ನಾಗಿ ಮಾತಾಡ್ತಾ ಇದ್ದೇನೆ. ಐ ಆಮ್ ಎ ಸ್ಟೇಟ್ ಟ್ರೈನರ್ ಸಹ ಡಿಪಾರ್ಟ್ಮೆಂಟ್ ಅಲ್ಲಿ. ಅವ್ರದ್ದು ಇವಾಗ ನಾನು ಏನಾದ್ರು ಮಾತಾಡ್ಬೇಕು ಅಂತಂದ್ರೆ ಅವ್ರು ಹೇಳ್ತಾರೆ, ಸೊ ನಾನ್ ಕೂತ್ಕೊಳ್ತೇನೆ, ನೀನ್ ಮಾತಾಡು, ಹೇಗ್ ಮಾತಾಡ್ತೀಯ ಅಂತ. ಹೀಲ್ ಕರೆಕ್ಟ್ ಮೀ
ಇದು ಹೀಗೆಲ್ಲ ಹೀಗೆ ಅಂತ ಹೇಳ್ಕೊಂಡು ಈಸ್ ವೆರಿ ಸಾಫ್ಟ್ ಪರ್ಸನ್. ಒಂದು ಹೇಳ್ಬೇಕಂದ್ರೆ ಪಂಚಾಯತ್ ರಾಜ್ ಸಿಸ್ಟಮ್ ಬಂದಾಗ ಇಡೀ ಕರ್ನಾಟಕದಲ್ಲಿರತಕ್ಕಂತಹ ಪ್ರತಿ ಮಹಿಳೆಯರಿಗೆ ಪಂಚಾಯತ್ ರಾಜ್ ಬಗ್ಗೆ ಟ್ರೈನ್ ಅಪ್ ಮಾಡಿದವರು. ಯಾಕಂದ್ರೆ ಹಿ ವಾಸ್ ಇನ್ ಐಸೆಕ್ ಇನ್ಸ್ಟಿಟ್ಯೂಟ್ ಫಾರ್ ಸೋಷಿಯಲ್ ಅಂಡ್ ಎಕನಾಮಿಕ್ ಚೇಂಜ್ ಅಲ್ಲಿ ಇದ್ರು. ಸೊ ಅಲ್ಲಿ ಇಡೀ ಸ್ಟೇಟ್ ಲೆವೆಲ್ ಅಲ್ಲಿ ಮಹಿಳೆಯರಿಗೆ ಟ್ರೈನಿಂಗ್ ಅನ್ನ ಕೊಟ್ಟವರು ಇವರು. ಸೊ ಕರ್ನಾಟಕದ ನಿಧಿ ಅಂತಾನೆ ಕರಿತಾ ಇದ್ರು. ಗ್ರಾಮ ಪಂಚಾಯತಿ ಬುಕ್ ಅಲ್ಲಿ ಸಹ ಅವ್ರದ್ದು ಹೆಸರಿದೆ. ಗ್ರಾಮ ಪಂಚಾಯತಿ ಬಗ್ಗೆ ಬುಕ್ ಅನ್ನ ಬರೆದಾಗ ಹಿ ವಾಸ್ ಆಲ್ಸೋ ಎ ಪಾರ್ಟ್ ಆಫ್ ದಟ್. ಮಾತಾಡ್ತಾರೆ, ಎಲ್ಲ ಮಾಡ್ತಾರೆ ಮೇಡಮ್, ನೋ ಪ್ರಾಬ್ಲಮ್. ಬೇಕಾದಷ್ಟು ನಾಲೆಜ್ ಮಾಡ್ತಾರೆ, ತುಂಬಾ ಓದ್ತಾರೆ. ಈಗ ಸ್ವಲ್ಪ ಕಡಿಮೆ. ಅಲ್ಲ ಮೇಡಮ್, ಇನ್ನೊಂದೇನಂದ್ರೆ ಈಗ ಇಷ್ಟೆಲ್ಲ ಒಳ್ಳೆ ಅಡಿಗೆ ಕೇಳಿದ್ಮೇಲೆ ಖಂಡಿತವಾಗ್ಲೂ ಒಂದ್ ಸ್ವಲ್ಪ ಮಾತಾಡಿಸ್ಬೋದ ಸರ್ನ, ಅವರ ದರ್ಶನ ಮಾಡಿಸ್ಬೋದಾ? ಇವತ್ತು ನಮಗೆ ನಮ್ಮ ಅಸಿಸ್ಟೆಂಟ್ ನ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ಬೇಕು. ಅವರು ಸ್ನಾನಕ್ಕೆ ಹೋದ್ರು. ಒಂದಿನ Okay. ನಾನು ಡೆಫಿನೆಟ್ಲಿ ಹೇಳ್ತೇನೆ. ಅದು ಮಾತ್ರ ಅಲ್ಲ, ಆಯ್ತು. ವೆರಿ ಗುಡ್ ಕುಕ್. ನಮ್ಮಲ್ಲಿ ಹೇಗೆ ಸಿಸ್ಟಮ್ ಅಂದ್ರೆ, ನನಗೆ ಪರಿಚಯದವರು ಯಾರಾದ್ರೂ ಮನೆಗೆ ಬಂದಾಗ ನಾನು ಅವರೊಟ್ಟಿಗೆ ಕುತ್ಕೊಂಡು ಮಾತಾಡತಕ್ಕಂಥದ್ದು, ಇವರು ಅವರಿಗೆ ಬೇಕಾದಂತ ಸತ್ಕಾರ, ನೀರು ಕೊಡೋದ್ರಿಂದ ಹಿಡಿದು ಕಾಫಿ ಟೀ ಮಾಡತಕ್ಕಂಥದ್ದು, ತಿಂಡಿ ಮಾಡತಕ್ಕಂಥದ್ದು, ಟ್ರೇನ್ ಅಲ್ಲಿ ತಗೊಂಡು ಬಂದು ಕೊಡತಕ್ಕಂಥದ್ದು ಎಲ್ಲವನ್ನು ಮಾಡ್ತಾರೆ. ಅದೇ ಅವ್ರ ಕಡೆಯವರು ಬಂದಾಗ, ಅವರ ಫ್ರೆಂಡ್ಸ್, ಅವರ ಆಫೀಸ್ನವರು, ಅವಾಗ ಅವ್ರು ಮಾತಾಡ್ಕೊಂಡು ಕೂತಿರ್ತಾರೆ. ಆ ಕೆಲಸವನ್ನ ನಾನ್ ಮಾಡ್ತೇನೆ. ಮೇಡಮ್, ಆ ತರ ಆದರ್ಶ Next week ದಾಂಪತ್ಯ madam, ಕುರಿತು ನಾವು ಒಂದು ತರಗತಿ ತಮ್ಮಿಂದ ಬರಲಿ. ಆದರ್ಶ ದಾಂಪತ್ಯ ಕುರಿತು ಮೇಡಮ್ ಮತ್ತು ಅವ್ರ ಮನೆಯವರಿಂದ ಒಂದು ತರಗತಿ. ಎಸ್ ಎಸ್ ಖಂಡಿತ. ಕೂರಿಸ್ತೇನೆ ಸರ್ ಅವ್ರನ್ನ ಒಂದಿನ. ಹಿ ಹ್ಯಾಸ್ ನೋ ಇದು, ಅವರು ಹಿ ಇಸ್ ರೆಡಿ. ಮತ್ತೆ ಎಲ್ಲ ಪ್ರೋಗ್ರಾಮ್ ಸರ್ ನೋಡಿದ್ದಾರೆ. ಪ್ರೋಗ್ರಾಮ್ಗೆ ಟೈಮಿಗೆ ಡ್ರಾಪ್ ಮಾಡೋರು ಅವರೇ. ನಾನು ಕ್ಯಾಬ್ ಮಾಡ್ಕೊಂಡು ಹೋಗ್ತೇನೆ, ಬಸ್ಸಲ್ಲಿ ಹೋಗ್ತೇನೆ ಅಂದ್ರೆ ಇಲ್ಲ ನಾನು ಬಿಡ್ತೇನೆ ಅಂತಂದ್ರೆ ಪ್ರತಿಯೊಂದಕ್ಕೂ ಸಪೋರ್ಟ್. ಡೆಫಿನೆಟ್ಲಿ ಹೇಳಬಲ್ಲೆ ಭಾಗ್ಯ. ಒಂದು ಧ್ಯಾನ ಹೇಳ್ತಾರಲ್ಲ, ಧ್ಯಾನ ಜೋಡಿ. ಧ್ಯಾನ ಜೋಡಿ ಅನ್ನೋದು ನಿಮ್ಮಿಂದ ಒಂದು ಸಪರೇಟ್ ಕ್ಲಾಸ್ ಒಂದು ಸಾಟರ್ಡೆ ಇರ್ಲಿ ಮೇಡಮ್. ಇಬ್ಬರಿಂದ ನೀವಿಬ್ರು ಚರ್ಚೆ ಮಾಡ್ತಾ ಇರ್ತೀರಲ್ಲ, ಹೇಗೆ ನಿಮ್ಮ ಜೀವನ ಪ್ರಯಾಣ ಸ್ಟಾರ್ಟ್ ಆಯ್ತು, ಯಾವ ರೀತಿಯಲ್ಲಿ, ಇದೆಲ್ಲ ಒಂದು ಚರ್ಚಾ ವೇದಿಕೆ ಒಂದು ಸಾಟರ್ಡೆ ನಾವು ಮಾಡ್ಕೊಳ್ಳೋಣ. ಗುರುಜಿ, ಇಲ್ಲೇ ಅನೌನ್ಸ್ ಎಲ್ಲರಿಗೂ ಏನಂದ್ರೆ ಆದರ್ಶ ಆಗತ್ತೆ ಮೇಡಮ್. ಇಲ್ಲಿ ಏನಾಗುತ್ತೆ, ಎಷ್ಟೋ ದಂಪತಿಗಳು ಅವರವರ ಮನೆಯಲ್ಲಿ ಈ ತರ ಸಹಕಾರ ಕೊಡೋದು, ಈ ವಿಡಿಯೋ ತೋರಿಸಿ ಇನ್ನೊಬ್ಬರಿಗೆ ಅದು ಆದರ್ಶ ಆಗ್ಲಿ ಅಂತ, ನಿಮ್ಮಿಂದ ಪರಿವರ್ತನೆ ಆಗ್ಲಿ ಅಂತ ನಮ್ಮ ಉದ್ದೇಶ ಅಷ್ಟೇ. ಎಸ್ ಗುರುಜಿ, ಈಗ ಒಬ್ರು ಆಂಕರ್ ಇರ್ತಾರೆ, ಅವರ ಮುಖೇನ ಸಂದರ್ಶನ ನಡೆಯುತ್ತೆ. ಪ್ರಶ್ನೆ ಕೇಳಿದ್ರೆ ಈಗ ಏನೇನು ನಾವು ಕೇಳ್ತೀವಿ ಅದಕ್ಕೆ ನಿಮ್ಮಿಂದ ಉತ್ತರ ಬರುತ್ತೆ. ಚೆನ್ನಾಗಿರುತ್ತೆ ಗುರುಜಿ ಕ್ಲಾಸ್ ಇದು. ಎಸ್, ನೀವು ಆಂಕರಿಂಗ್ ಮಾಡಿ, ಅವರಿಬ್ರು ಕೂತ್ಕೊಂಡಿರ್ತಾರೆ. ಆ ಪ್ರಶ್ನೆಗಳಿಂದ ಮೊದಲನೇ ಜೀವನ ಸ್ಟಾರ್ಟ್ ಇಂದ ಇಲ್ಲಿವರೆಗೂ ಯಾವ ರೀತಿಯಲ್ಲಿ ಅವರ ಜೀವನ ಸಾಗ್ತಾ ಇದೆ, ಸೊ ಎಷ್ಟು ಆನಂದವಾಗಿದ್ದಾರೆ, ಸೊ ಒಬ್ರಿಗಿನ್ನೊಬ್ರು ಸಹಕಾರ ಹೇಗ್ ನಡೀತಾ ಇದೆ, ಇದೆಲ್ಲ ಒಂದು ಪ್ರಶ್ನಾವಳಿ ಮುಖಾಂತರ ನಡೆಯಬೇಕಾಗಿರುವಂತ ಸಂವಾದ ತರ ಮಾಡ್ಕೊಂಡ್ರೆ ತುಂಬಾ ಉತ್ತಮವಾದ, ಎಲ್ಲರಿಗೂ ಈ ವಿಡಿಯೋ ಏನಾಗುತ್ತೆ ಇಲ್ಲಿ ಎಲ್ಲರಿಗೂ ಒಂದು ಆದರ್ಶವಾಗಿರ್ತಾರೆ. ಯಾವಾಗ್ಲೂ ಇಟ್ಕೋಬೇಕು, ಕಲಾಕಾರ ಅಂದ್ರೆ ಚಿರಕಾಲ ಇಟ್ಕೋಬೇಕಂತ ವಿಡಿಯೋ ಆಗುತ್ತೆ ಅದು. ಓಕೆ, ಸೂಪರ್ ಗುರುಜಿ, ನೀವು ಎನ್ಕರೇಜ್ ಕೊಟ್ಟಿದ್ದೀರಾ. ಥ್ಯಾಂಕ್ಸ್ ಗುರುಜಿ. ಒಂದ್ ನಿಮಿಷ ಅಶ್ವಿನಿ ಮ್ಯಾಮ್, ಇನ್ನೊಂದೇನು ಅಂತಂದ್ರೆ, ಆಕ್ಚುಲಿ ನಾನೇ ಜೋರು, ನಮ್ಮ ಮನೆಯವ್ರು ಸಾಫ್ಟ್. ಇವೆಲ್ಲ ನಾವು ವಿಡಿಯೋಲಿ ಚರ್ಚೆ ಮಾಡ್ತೀವಿ. ಇನ್ನೊಮ್ಮೆ ಆಗುತ್ತೆ ಸರ್, ಇಬ್ರು ಒಂದೇ ಸಾಫ್ಟ್ ಇದ್ರೆ ಆಗೋದಿಲ್ಲ ಅಂತ ಹೇಳ್ಕೊಂಡು ಈಗಿನ ಅದಕ್ಕೆ ಇವೆಲ್ಲ ನಾವು ನಿಮ್ಗೆ ಪರ್ಸನಲ್ ಆಗಿ ಒಬ್ರು ಭೇಟಿ ಮಾಡ್ತಾರೆ ಯಾರೊಬ್ರು, ಅದು ಆಮೇಲೆ ಡಿಸ್ಕಸ್ ಮಾಡೋಣ. ನಿಮ್ ಮನೆಯಲ್ಲಿ ಕೂತ್ಕೊಂಡು ನೀವೆಲ್ಲರೂ ವ್ಯವಸ್ಥೆ ಮಾಡ್ಕೊಂಡು ವೇದಿಕೆಗೆ ಬನ್ನಿ. ಇಲ್ಲಿ ನೇರವಾಗಿ ಕೂತ್ಕೊಂಡ್ರೆ ಸ್ವಲ್ಪ ಪಾಯಿಂಟ್ ಮಿಸ್ ಆಗ್ಬೋದು, ಆ ರೀತಿ ಬೇಡ ಮೇಡಮ್. ಒಂದೇ ಒಂದ್ ಜಲಕ್ ಅಂತ ಅಂದ್ರೆ, ಈಗ ಸಂದರ್ಶನ ಟೈಮ್ ಅಲ್ಲಿ ಏನೇನೆಲ್ಲ ಪ್ರಿಪೇರ್ ಆಗ್ಬೋದು ಅನ್ನೋದಾದ್ರೆ, ನಮಸ್ತೆ ಮೇಡಮ್, ನಿಮ್ ಯಜಮಾನ್ರು ನಿಮ್ನ ಯಾವ ಪಿಕ್ಚರ್ ತೋರಿಸಿದ್ದಾರೆ, ಮೊದಲನೇ ಪಿಕ್ಚರ್ ಯಾವ್ದು ಅಂತ ಕೇಳ್ತೀವಿ. ಅದು ಜ್ಞಾಪನಕ್ಕೆ ಇಟ್ಕೋಬೇಕು ನೀವು. ಈಗ ಏನಾಗತ್ತಂದ್ರೆ, ಬ್ಯಾಂಗ್ಳೂರಲ್ಲಿ ಇರುವಂತದ್ದು ಅವಕಾಶ ಪ್ರಕಾರ ಅಶ್ವಿನಿ ಮೇಡಮ್ ಯಾರೋ ಒಬ್ರು ನಿಮ್ ಮನೆಗೆ ಬರ್ತಾರೆ. ಅಲ್ಲಿ ಸ್ವಲ್ಪ ಚರ್ಚೆ ಮಾಡ್ಕೊಳ್ಳಿ, ಯಾವ ರೀತಿಯಲ್ಲಿ ಏನ್ ಪ್ರಶ್ನೆಗಳು ನಾವು ತಗೊಂಡ್ ಬರ್ಬೇಕು, ಆ ಪ್ರಶ್ನೆಗಳಿಗೆ ಏನೇನು ಯಾವ ರೀತಿಯಲ್ಲಿ ನೀವು ಉತ್ತರ ಕೊಡುವಂಥದ್ದು ಡೈರೆಕ್ಟ್ ಆನ್ ದ ಲೈನೇ ಕೊಡ್ಬೋದು, ಅಲ್ಲೇನು ಕೊಡೋದು ಬೇಕಾಗಿಲ್ಲ. ಆದ್ರೆ ಯಾವ ರೀತಿಯಲ್ಲಿ ನಡಿಬೇಕು ಈ ಪೂರ್ತಿ ಕಾರ್ಯಕ್ರಮ ಅನ್ನೋದು ಒಂದು ಚಾರ್ಟ್ ಪ್ರಿಪೇರ್ ಮಾಡ್ಕೊಂಡ್ರೆ ಉತ್ತಮ. ಅದು ಇನ್ನು ತುಂಬಾ ಚೆನ್ನಾಗಿ ಅವರು ಮಾಡ್ತಾರೆ ಸರ್. ಹಿ ಇಸ್ ವೆರಿ ಗುಡ್. ಹಿ ವಾಸ್ ನ್ಯಾಷನಲ್ ಲೆವೆಲ್ ಟ್ರೈನರ್. ಅವ್ರದ್ದು HI ಪ್ರೋಗ್ರಾಮ್ಸ್ ಅದೆಲ್ಲ ಇದೆ. ಅವರು ದೇ ಆರ್ ಇನ್ ಸ್ಪೆಷಲ್ ಫೀಲ್ಡ್. ದೇ ವರ್ಕ್ ವಿತ್ ಇಂಜೆಕ್ಟಿಂಗ್ ಡ್ರಗ್ ಅಡಿಕ್ಟ್ಸ್, ಅದಕ್ಕೂ ಆದಷ್ಟು ಅಶ್ವಿನಿ ಮೇಡಮ್ ಇಲ್ಲ ಹರೀಶ್ ಯಾರೊಬ್ರು ನಿಮ್ ಮನೆಗೆ ಬಂದು ಕೂತ್ಕೊಂಡು ಇದೊಂದು ಚರ್ಚೆ ಕ್ಯಾನ್ ಕಮ್ ಟು ಅವರ್ ಹೌಸ್. ವೆಲ್ಕಮ್ ಎನಿ ಡೇ.
ಎಸ್, ಓಕೆ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಮೇಡಮ್. ನಾಗಲಲಿತಾ ಮೇಡಮ್ ಮಾತಾಡಿ. ನಮಸ್ತೆ ಗುರುಜಿ. ಅಶ್ವಿನಿ ಮೇಡಮ್ಗೂ ನಮಸ್ತೆ. ಮತ್ತೆ ಧ್ಯಾನದ ಬಗ್ಗೆ ತುಂಬಾ ಕೇಳ ಅನುಭವ ಆಗಿದೆ ಸರ್. ತುಂಬಾ ಖುಷಿ ಆಯ್ತು. ಅದು ನನ್ಗೆ ತಂದ್ಕೊಟ್ಟದ್ದು ನಮ್ಮ ಅಕ್ಕನ್ಗೆ ತಲುಪಿಸೋದಕ್ಕೆ ಅವ್ರಿಗೆ ತುಂಬಾ ಧನ್ಯವಾದಗಳು. ಲಿಂಕ್ ಎಲ್ಲ ಕೊಟ್ಟು ಇದ್ ಮಾಡೋದಕ್ಕೆ ತುಂಬಾ ಉಪಯೋಗ ಆಗಿದೆ ಸರ್ ನಂಗೆ. ತಾಳ್ಮೆ ಮತ್ತೆ ಅದರಿಂದ ನಾನು ತುಂಬಾ ಕಡಿಮೆ ಆದ್ರೂ ಒಂದೊಂದ್ಸಲ ನಾನೇ ಮಾತಾಡ್ತಿರ್ತೀನಿ ಹೆಚ್ಚಿಗೆ. ಅವಾಗ ಈಗ ಶುರು ಮಾಡಿದಾಗ ಇಲ್ಲೇ ನಿಮ್ಮ ಸ್ಟೇಜನ್ನೇ ನೆನ್ಸ್ಕೊಳಂಗ್ ಆಗುತ್ತೆ. ಸ್ವಲ್ಪ ಮೌನ ಅಂತ ಅದನ್ನ ಅಭ್ಯಾಸ ಮಾಡ್ಕೊತಿದೀನಿ. ಹೀಗೆ ಕೆಲವೆಲ್ಲ ನನ್ನ ಇದಕ್ಕೆ ತಂದ್ಕೊಂಡಿದೀನಿ. ತುಂಬಾ ಉಪಯೋಗ ಆಯ್ತು ಇದರಿಂದ. ಮತ್ತೆ ತಾರಿಣಿ ಅವರು ತುಂಬಾ ಅಲಂಕಾರ ಚೆನ್ನಾಗ್ ಮಾಡಿದ್ರು ಮೇಡಮ್. ತುಂಬಾ ಚೆನ್ನಾಗಿತ್ತು ಮೇಡಮ್. ಮತ್ತೆ ರೇವತಿ ಮೇಡಮ್ ಅವರ ದಾಂಪತ್ಯ ಜೀವನದ ಬಗ್ಗೆ ಹೇಳೋದು ತುಂಬಾ ಖುಷಿ ಆಯ್ತು. ಎಷ್ಟು ಅದ್ಭುತವಾದ ಜೀವನ ನಡೆಸ್ತಾ ಇದಾರೆ ಅಂತ ಖುಷಿ ಆಯ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಂದು ಹಾಡನ್ನ ಹೇಳೋಣ ಅಂತ ಅನ್ಕೊಂಡಿದೀನಿ ಸರ್. ಮಾಡಿ. ಇದು ಯೂಟ್ಯೂಬ್ ನಲ್ಲಿ ಹಾಕಿದ್ರು, ಮತ್ತೆ ಗೀತಾ ಮೇಡಮ್ ಹಾಕಿದ್ರು ಹಾಡು. ನಾನ್ ಬರ್ಕೊಂಡಿದ್ದೆ ಮುಂಚೆನೆ. ಗೃಹಿಣಿಯ ಕೆಲಸಕ್ಕೆ ಬಿರುದುಗಳಿಲ್ಲ, ಮಾಡುವ ಕೆಲಸಕ್ಕೆ ಲೆಕ್ಕಗಳಿಲ್ಲ. ಗೃಹಿಣಿಯ ಕೆಲಸಕ್ಕೆ ಬಿರುದುಗಳಿಲ್ಲ, ಮಾಡುವ ಕೆಲಸಕ್ಕೆ ಲೆಕ್ಕಗಳಿಲ್ಲ. ಸುಮ್ಮನೆ ಎಂದು ಕುಳಿತವಳಲ್ಲ, ಸುಮ್ಮನೆ ಎಂದು ಕುಳಿತವಳಲ್ಲ, ಆದರೆ ಇವಳು ಉದ್ಯೋಗಿಯಲ್ಲ. ಗೃಹಿಣಿಯ ಕೆಲಸಕ್ಕೆ ಬಿರುದುಗಳಿಲ್ಲ, ಮಾಡುವ ಕೆಲಸಕ್ಕೆ ಲೆಕ್ಕಗಳಿಲ್ಲ. ವಾರದಲ್ಲೊಂದು ರಜೆಯೂ ಇಲ್ಲ, ಸಂಬಳಕ್ಕಾಗಿ ದುಡಿದವಳಲ್ಲ. ವಾರದಲ್ಲೊಂದು ರಜೆಯೂ ಇಲ್ಲ, ಸಂಬಳಕ್ಕಾಗಿ ದುಡಿದವಳಲ್ಲ. ನಿವೃತ್ತಿ ಎಂದು ಬಯಸಲೇ ಇಲ್ಲ, ವೃತ್ತಿಯೇ ಇವಳ ಪಾಲಿಗೆ ಎಲ್ಲ. ಗೃಹಿಣಿಯ ಕೆಲಸಕ್ಕೆ ಬಿರುದುಗಳಿಲ್ಲ, ಮಾಡುವ ಕೆಲಸಕ್ಕೆ ಲೆಕ್ಕಗಳಿಲ್ಲ. ಆಹಾರ ಪೂರೈಕೆ ಪ್ರಧಾನ ಖಾತೆ, ಸ್ವಚ್ಛತೆ ಇವಳ ನೆಚ್ಚಿನ ಖಾತೆ. ಆಹಾರ ಪೂರೈಕೆ ಪ್ರಧಾನ ಖಾತೆ, ಸ್ವಚ್ಛತೆ ಇವಳ ನೆಚ್ಚಿನ ಖಾತೆ. ಮಕ್ಕಳ ಪಾಲನೆ ಇವಳದೆ ಖಾತೆ, ಪತಿ ಸೇವೆಯಲ್ಲಿ ಇವಳೆ ಸಂಪ್ರೀತೆ. ಮಕ್ಕಳ ಪಾಲನೆ ಇವಳದೆ ಖಾತೆ, ಪತಿ ಸೇವೆಯಲ್ಲಿ ಇವಳದೆ ಸಂಪ್ರೀತೆ. ಗೃಹಿಣಿಯ ಕೆಲಸಕ್ಕೆ ಲೆಕ್ಕಗಳಿಲ್ಲ, ಗೃಹಿಣಿಯ ಕೆಲಸಕ್ಕೆ ಬಿರುದುಗಳಿಲ್ಲ, ಮಾಡುವ ಕೆಲಸಕ್ಕೆ ಲೆಕ್ಕಗಳಿಲ್ಲ. ವಿತ್ತ ಖಾತೆಯ ಅನುಭವ ಬೇಕು, ದುಂದು ವೆಚ್ಚಕ್ಕೆ ಕಡಿವಾಣ ಬೇಕು. ಶಿಕ್ಷಣದರಿವು ಇವಳಿಗೆ ಬೇಕು, ಮಕ್ಕಳಿಗದನ್ನು ಕೊಡುತ್ತಿರಬೇಕು. ಗೃಹಿಣಿಯ ಕೆಲಸಕ್ಕೆ ಬಿರುದುಗಳಿಲ್ಲ, ಮಾಡುವ ಕೆಲಸಕ್ಕೆ ಲೆಕ್ಕಗಳಿಲ್ಲ. ಒಳ್ಳೆಯ ಸಂಸ್ಕಾರ ಪಡೆದಿರಬೇಕು, ಹಿತಮಿತ ನುಡಿಯುವವಳಾಗಿರಬೇಕು. ಒಳ್ಳೆಯ ಸಂಸ್ಕಾರ ಪಡೆದಿರಬೇಕು, ಹಿತಮಿತ ನುಡಿಯುವವಳಾಗಿರಬೇಕು. ಮನೆ ಮನ ಬೆಳಗಲು ತಿಳಿದಿರಬೇಕು, ಅಂದದ ಬಾಳಿಗೆ ಗೃಹಿಣಿಯೇ ಬೆಳಕು. ಮನೆ ಮನ ಬೆಳಗಲು ತಿಳಿದಿರಬೇಕು, ಅಂದದ ಬಾಳಿಗೆ ಗೃಹಿಣಿಯೇ ಬೆಳಕು. ಗೃಹಿಣಿಯ ಕೆಲಸಕ್ಕೆ ಬಿರುದುಗಳಿಲ್ಲ, ಮಾಡುವ ಕೆಲಸಕ್ಕೆ ಲೆಕ್ಕಗಳಿಲ್ಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್ ಗುರುಜಿ. ಸೂಪರ್. ಅಶ್ವಿನಿ ಮೇಡಮ್ ಚೆನ್ನಾಗಿದೆ ಅಂತ ಹಾಕಿದ್ರು, ನೋಡ್ದೆ ನಿಮ್ಮ ಇದ್ರಲ್ಲಿ, ನಿಮ್ಮ ಒಂದು ಅದಕ್ಕೆ ಆಡೋಣ ಅಂತ ಬರ್ಕೊಂಡಿದ್ದೆ ಮೇಡಮ್ ಮುಂಚೆ. ಗೃಹಿಣಿಯ ಕೆಲಸಕ್ಕೆ ಗುರುಜಿ, ಗೃಹಿಣಿಯ ವೃತ್ತಿಗೆ ಕೆಲಸಕ್ಕೆ ಅದು ಬಿಡುವೇ ಇಲ್ಲ. ನಿಜಕ್ಕೂ ಗೃಹಿಣಿಯರಿಗೆ ಈ ಮೂಲಕ ಈ ವೇದಿಕೆಯಲ್ಲಿ ಎಲ್ಲಾ ಗೃಹಿಣಿಯರಿಗೆ, ಮಹಿಳೆಯರಿಗೆ ಕೃತಜ್ಞತೆಗಳನ್ನು ಸಲ್ಲಿಸೋಣ ಚಪ್ಪಾಳೆಗಳ ಮೂಲಕ. ಬೆಳಗಿಂದ ಸಂಜೆವರೆಗೂ
ಪ್ರತಿನಿತ್ಯ ನಿರಂತರವಾಗಿ ವೃತ್ತಿಯಲ್ಲಿ ತೊಡಗಿರ್ತಾರೆ, ಮನೆ ಕೆಲಸಗಳೆಲ್ಲ ನಿಭಾಯಿಸ್ಕೊಂಡು ಎಲ್ಲದನ್ನು ನಿರ್ವಹಿಸ್ತಾರೆ. ನಿಜಕ್ಕೂ ಹ್ಯಾಟ್ಸ್ ಆಫ್, ಎಲ್ಲರಿಗೂ ಕೂಡ ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು ಗೀತಾ ಮೇಡಮ್, ಇದನ್ನ ಪೋಸ್ಟ್ ಮಾಡಿದ್ರು, ನಿಮಗೂ ಕೂಡ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ನಾಗಲಲಿತಾ ಮೇಡಮ್. ನಾಗಲಕ್ಷ್ಮಿ ಗೋಪಾಲ್ ಅಂತ ಬಂದಿದ್ದಾರೆ ಮೇಡಮ್, ನೀವು ಹ್ಯಾಂಡ್ ರೈಸ್ ಮಾಡಿ, ಆಪ್ಷನ್ ಅವ್ರು ಕೊಡಿ ಗುರುಜಿ. ಮಾತಾಡಿ ಮೇಡಮ್, ಪರವಾಗಿಲ್ಲ. ಅನ್ಮ್ಯೂಟ್ ಮಾಡ್ಕೊಳ್ಳಿ, ಕೊಟ್ಟಿರಿ. ಅನ್ಮ್ಯೂಟ್ ಮಾಡ್ತೀನಿ. ನಮಸ್ತೆ ಸರ್. ಮಾತಾಡಿ ಸರ್. ನನ್ಗೆ ಒಂದು ಪ್ರಶ್ನೆ ನನ್ಗೆ ಅರೈಸ್ ಆಯ್ತು, ಅದಕ್ಕೆ ನಿಮ್ಮನ್ನೇ ಕೇಳೋಣ ಅಂತ ಅಂದ್ಬಿಟ್ಟು ಮಾಡಿದೆ. ನಮ್ಗೆ ಆತ್ಮಕ್ಕೆ ಅನುಭವಗಳು ಬೇಕು ಅಂತ ಎಲ್ಲರೂ ಹೇಳ್ತಾರೆ, ಆದ್ರೆ ಅನುಭವಗಳು ಯಾಕೆ ಬೇಕು ಅಂತ ಅನ್ನೋದು ನನ್ಗೆ ಇವತ್ತಿಗೂ ಅರ್ಥ ಆಗಿಲ್ಲ. ಅದಕ್ಕೆ ನಂಗೆ ಸರಿಯಾದ ಆನ್ಸರ್ ಬೇಕು. ಅದೇ ಧ್ಯಾನದಲ್ಲಿ ಅನುಭವ ಬೇಕಾ ನೀವೆಲ್ಲದು? ಒಟ್ಟು ಆತ್ಮಕ್ಕೆ ಯಾವಾಗ್ಲೂ ನಾವು ಏನಾದ್ರೂ ಒಂದು ಅನುಭವ ಕೊಡ್ತಾನೆ ಇರ್ಬೇಕು, ಅನುಭವ ಕೊಡದೆ ಇರಬಾರ್ದು ಅಂತ ಹೇಳ್ತಾರೆ. ಸೊ ಅನುಭವಗಳು ಯಾಕೆ ಬೇಕು, ಅದು ನನ್ನ ಪ್ರಶ್ನೆ. ಯಾಕೆ ಬೇಕು ಅಂತ ಅನ್ನೋದು ನನಗೆ ಗೊತ್ತಾಗಿಲ್ಲ. ಇಷ್ಟು ವರ್ಷ ಆದ್ರೂ ನನ್ಗೆ ಅರ್ಥ ಆಗಿಲ್ಲ. ಈಗ ಉದಾಹರಣೆಗೆ, ಫಸ್ಟ್ ಆಫ್ ಆಲ್ ಆತ್ಮಕ್ಕೆ ಅನುಭವ ಅಂದ್ರೆ ನಿಮ್ಮ ದೇಹನೇ ಒಂದು ಅನುಭವ ಆತ್ಮಕ್ಕೆ. ಅರ್ಥ ಆಯ್ತಾ? ಆತ್ಮಕ್ಕೆ ಆಲ್ರೆಡಿ ಅನುಭವ ಇದೆ. ಯಾವ ರೀತಿ ಅಂದ್ರೆ, ಆತ್ಮಕ ಅನುಭವ ಅಂದ್ರೆ ಆತ್ಮ ಈ ಭೂಮಿ ಮೇಲೆ ಪಡೆದಿರುವಂತ ಜನ್ಮ ಒಂದು ದೊಡ್ಡ ಅನುಭವ. ಅದಕ್ಕೆ ನೀವು ಮತ್ತೆ ಕೊಡೋದೇನು ಬೇಕಾಗಿಲ್ಲ. ನೀವು ನಿರಂತರ ನಿಮ್ಮ ಜೀವನವನ್ನು ಸಾಗಿಸಿ, ಓಕೆ, ಧ್ಯಾನ, ಜ್ಞಾನ, ಮತ್ತೆ ನಿಮ್ಮ ಕೆಲಸಗಳು, ನಿಮ್ಮ ಚಟುವಟಿಕೆಗಳನ್ನು ನಿಯಂತ್ರಣ ಮಾಡ್ಕೊಳ್ಳೋದಾಗ್ಲಿ, ನೀವೆಲ್ಲ ಚೆನ್ನಾಗಿ ನಿರ್ವಹಿಸ್ಕೊಂಡು ಹೋಗಿ, ಅದೇ ನಿಮ್ಮ ಆತ್ಮಕ ಅನುಭವ. ಇನ್ನು ಏನು ಸಪರೇಟ್ ಬೇಕಾಗಿಲ್ಲ. ಆದ್ರೂ ಅಂದ್ರೆ ಏನ್ ಹೇಳ್ತಾರೆ ಅಂದ್ರೆ, ನೀವು ಸುಮ್ನೆ ಕುತ್ಕೋಬೇಡಿ, ಏನಾದ್ರೂ ಒಂದು ಮಾಡ್ತಾ ಇರಿ, ಆಗ ಅದು ಆತ್ಮಕ್ಕೆ ಅನುಭವ ಆಗ್ತಾ ಇರುತ್ತೆ. ಆತ್ಮಕ್ಕೆ ಹೆಚ್ಚು ಹೆಚ್ಚು ಅನುಭವಗಳನ್ನು ಕೊಡ್ಬೇಕು ಅಂತ ಹೇಳ್ತಾರೆ. ಅದೇ ನಾನು ಅದೇ ಹೇಳ್ತಾ ಇರೋದು. ಈ ಜೀವನ ನೀವು ನಡೆಸೋದೇ ಒಂದು ದೊಡ್ಡ ಅನುಭವ, ಆಯ್ತಾ? ಇದು ಆತ್ಮದ ಒಂದು ಪ್ರಯಾಣ. ಆತ್ಮದ ಪ್ರಯಾಣ ಅನಂತ ಪ್ರಯಾಣದಲ್ಲಿ, ನಿರಂತರ ಪ್ರಯಾಣದಲ್ಲಿ ಒಂದೊಂದು ಜನ್ಮನೂ ಒಂದು ಅನುಭವನೇ. ಆಯ್ತಾ? ಇದೇನು ಸಪರೇಟ್ ಆಗಿ ಕೂತ್ಕೊಂಡು ಎಲ್ಲೋ ಒಂದು ತಂದು ಕೊಡಕ್ ಆಗಲ್ಲ ಅನುಭವಗಳು. ಈಗ ನಾವು ಕರ್ಮ ಸಿದ್ಧಾಂತ ಇದೆ, ಕರ್ಮಗಳು ಮಾಡ್ತಾ ಇರ್ತೀವಿ ನಿತ್ಯ. ಈ ದೇಹದ ಮೂಲಕ, ಹಾಗೆ ಈ ದೇಹದ ಮೂಲಕ ನಾವು ಕರ್ಮಗಳು ಮಾಡ್ತಾ ಇರ್ತೀವಿ. ಆ ಒಂದೊಂದು ಕರ್ಮದಿಂದ ಒಂದು ಅನುಭವ, ಒಂದು ಪಾಠ ಕಲ್ಸ್ಕೊಂತೀವಿ. ಅರ್ಥ ಆಯ್ತಾ? ಸೊ ಇವೆಲ್ಲಾನು ಆತ್ಮಕ ಅನುಭವಗಳೇ. ಓಕೆ, ಆತ್ಮಕ್ಕೂ ಕೆಟ್ಟೇದು ಒಳ್ಳೇದಂತ ಅನುಭವಗಳು ಯಾವುದಿಲ್ಲ. ಕೆಟ್ಟೇದೊಂದು ಒಳ್ಳೇದೊಂದು ಅಂತ ಯಾವುದು ವ್ಯತ್ಯಾಸ ಗೊತ್ತಿಲ್ಲ ಆತ್ಮಕ್ಕೆ. ಆತ್ಮಕ್ಕೆ ಏನ್ ಬೇಕಂದ್ರೆ ಅಲ್ಲಿಂದ ಏನ್ ಪಾಠ ಕಲ್ಸ್ಕೊಂತೀನಿ ಅಷ್ಟೇ. ವಾಟ್ ಇಸ್ ದ ಎಸೆನ್ಸ್ ಐ ಲರ್ನ್ಡ್, ವಾಟ್ ಇಸ್ ದ ಎಸೆನ್ಸ್ ಐ ಲರ್ನ್ಡ್, ವಾಟ್ ಇಸ್ ದ ಎಕ್ಸ್ಪೀರಿಯನ್ಸ್ ಐ ಹ್ಯಾವ್ ಟೇಕೆನ್, ವೆದರ್ ಇಟ್ ಇಸ್ ಗುಡ್ ಆರ್ ಬ್ಯಾಡ್. ಒಂದೊಂದ್ಸರಿ ಬ್ಯಾಡ್ ಕೆಲಸದಿಂದ, ಬ್ಯಾಡ್ ಫಲಿತದಿಂದ ಹೆಚ್ಚು ಅನುಭವ ಕಲ್ಸ್ಕೊಂತದೆ ಆತ್ಮ, ಗೊತ್ತಾ? ಇಲ್ಲ ಅಂದ್ರೆ ನಿಮ್ಗೆ ಅನಾರೋಗ್ಯ ಬಂದೆ ಅಂತ ಇಟ್ಕೊಳ್ಳಿ. ಅನಾರೋಗ್ಯ ಬಂದು ಒಂದು ವ್ಯಾಧಿ ಬಂದಿದೆ, ಅದು ಅನುಭವಿಸಿದ ಮೇಲೆ ನನ್ಗೆ ಅರ್ಥ ಆಗತ್ತೆ, ಓ ನನ್ನ ಜೀವನ ಶೈಲಿ ಸರಿ ಇಲ್ಲ, ಇದಕ್ಕೆ ಬಂದಿದೆ ಅಂತ ಹೇಳ್ಬಿಟ್ಟು ಒಂದು ದೊಡ್ಡ ಅನುಭವ ತಗೊಂತದೆ. ಆಯ್ತಾ? ಅವಾಗಿಂದ ನಿಮ್ಮ ಜೀವನ ಶೈಲಿ ಏನಾಗತ್ತೆ, ಪರಿವರ್ತನೆ ಆಗತ್ತೆ ಆ ರೀತಿಯಲ್ಲಿ. ಆಮೇಲೆ ಒಂದು ಯಾವುದೋ ಬಿಸ್ನೆಸ್ ಮಾಡಕ್ ಹೋಗ್ತೀವಿ, ಫೇಲ್ ಆಗ್ತೀವಿ ಅಂತ ಇಟ್ಕೊಳ್ಳಿ. ಫೇಲ್ ಆದ್ರೆ ಅದು ದೊಡ್ಡ ಕೆಟ್ಟ ಅನುಭವನೇ. ಯಾವುದಕ್ಕೆ? ನಿಮ್ಮ ಜೀವನಕ್ಕೆ, ನಿಮ್ಮ ಭೌತಿಕ ಜೀವನಕ್ಕೆ ದೊಡ್ಡ ಆತಂಕ, ದೊಡ್ಡ ಒಂಥರ ಲಾಸ್, ಅದು ಅಂದ್ರೆ ಒಂಥರ ನಷ್ಟ. ಆದ್ರೂ ಆತ್ಮಕ್ಕೆ ಒಳ್ಳೇದದು. ಯಾವ ರೀತಿಯಲ್ಲಿ? ಓ, ನಾನು ಇಂಥ ಮನಸ್ಸುಗಳನ್ನು, అంటే ಇಂಥ ಮನಸ್ಸು ಇರ್ತಾರೆ, ಇಂಥ ಪರಿಸ್ಥಿತಿ ಇರ್ತದೆ, ಈ ರೀತಿಯಲ್ಲಿ ಮಾಡಬಾರ್ದಾಯ್ತು, ಈ ರೀತಿಯಲ್ಲಿ ಮಾಡಿದ್ದೀನಿ, ಇನ್ನು ಮುಂದಿನ ದಿವಸದಲ್ಲಿ ನಾನು ಮುಂದಿನ ಜನ್ಮದಲ್ಲಿ ಆಗ್ಲಿ, ಈ ಜನ್ಮದಲ್ಲಿ ಆಗ್ಲಿ ಈ ರೀತಿಯಲ್ಲಿ ನಡ್ಕೋಬಾರ್ದು, ಓಕೆ, ಈ ರೀತಿಯಲ್ಲಿ ಮಾಡ್ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಎಷ್ಟೋ ನಿಮ್ಗೆ ಒಂದು ನಿರ್ಣಯಗಳು, ಒಂದು ಅದರಿಂದ ಅಭಿಪ್ರಾಯಗಳು, ಅದರಿಂದ ಒಂದು ನಿಮ್ಗೆ ಏನ್ ಸಿಗತ್ತೆ ಅಂದ್ರೆ ಒಂದು ಜ್ಞಾನ ಸಿಗತ್ತೆ. ಇವೆಲ್ಲ ಆತ್ಮ ಅನುಭವಗಳೇ. ಆತ್ಮ ಅನುಭವ ಅಂದ್ರೆ ಸಪರೇಟ್ ಏನಿಲ್ಲ. ಅರ್ಥ ಆಯ್ತಾ? ಇವೆಲ್ಲ ಆತ್ಮಕ್ಕೂ ನಾವು ಕೊಡುವಂತ ನಿರಂತರ ಅನುಭವಗಳೇ. ಇದರಿಂದ ಆತ್ಮ ಉದ್ಧಾರ ಆಗತ್ತೆ, ಆತ್ಮ ಪುರೋಗತಿ ಆಗತ್ತೆ. ತಿರೋಗತಿ ಯಾವುದೂ ಇಲ್ಲ. ಅದಕ್ಕೆ ನಾವು 2 ಸಿದ್ಧಾಂತಗಳಿದೆ, ದ ಲಾ ಆಫ್ ಕಾನ್ಸ್ಟಂಟ್ ಪ್ರೋಗ್ರೆಷನ್, ದ ಲಾ ಆಫ್ ಹ್ಯಾಸ್ನಿಂಗ್ ಪ್ರೋಗ್ರೆಷನ್. ಅಂದ್ರೆ ಒಂಥರ
ಪುರೋಗತಿ ಸಿದ್ಧಾಂತ ಅಂದ್ರೆ ಅನೇಕ ಸಿದ್ಧಾಂತ. ಅಂದ್ರೆ ಅಲ್ಲೇನಾಗತ್ತೆ, ಸೊ ನಾವು ಯಾವುದೇ ರೀತಿಯಲ್ಲಿ ತಿರೋಗತಿಲ್ಲ ಆತ್ಮಕ್ಕೆ ತಿರೋಗತಿ ಇಲ್ಲೇ ಇಲ್ಲ. ನಾವು ಅನ್ಕೋತೀವಿ ಏನೋ ನಾನು ಕಷ್ಟ ಅನುಭವಿಸ್ತಾ ಇರಲಿಲ್ಲ, ತುಂಬಾ ಏನೋ ವ್ಯಾಧಿ ಬಂದಿದೆಯಲ್ಲ, ತುಂಬಾ ನನಗೇನೋ ಜೀವನದಲ್ಲಿ ಸಂಕಟ ಬಂತಲ್ಲ, ಇದೇನಿದು ಅಂತ ನಿಮ್ಗೆ ಈ ಭೌತಿಕ ಜೀವನದ ಅನಿಸ್ಬೋದು. ಆದ್ರೆ ನಿಮ್ಮ ಆತ್ಮಕ್ಕೆ ಅದು ಪ್ರತಿಯೊಂದು ಅನುಭವನೇ. ಆತ್ಮ ಒಂಥರ ಈ ತರ ಟಿಕ್ ಮಾಡ್ಕೊಂತ ಹೋಗ್ತದೆ, ಎಸ್ 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 ಅಂತ. ಆ ರೀತಿಯಲ್ಲಿ ಹೇಗೆ ಹೋಗ್ತದೆ ಅಂದ್ರೆ, ಒಂಥರ ನೀವು ಅದಕ್ಕೆ ಎಷ್ಟು ಅನುಭವಗಳು ಕೊಡ್ತೀರೋ ಅಷ್ಟು ಒಳ್ಳೇದೇ, ಅದು ತಪ್ಪೇನಿಲ್ಲ. ಆದ್ರೆ ಇನ್ನೊಬ್ಬರನ್ನು ಯಾವುದೇ ರೀತಿಯಲ್ಲಿ ನಿಮ್ಮ ಅನುಭವಗಳು ಪಡೆಯುವಂತ ಸಮಯದಲ್ಲಿ ಇನ್ನೊಬ್ಬರಿಗೂ ನೋವು ಕೊಡಬಾರ್ದು. ಐದರ್ ಫಿಸಿಕಲ್ ಟಾರ್ಚರ್ ಆರ್ ಮೆಂಟಲ್ ಟಾರ್ಚರ್, ವಿ ಶುಡ್ ನಾಟ್ ಡೂ ಇಟ್. ಅಲ್ಲಿ ನಿಮಗೆ ಕರ್ಮ ಸಿದ್ಧಾಂತ ಅನ್ವಯಿಸ್ತದೆ. ಮತ್ತೆ ತಿರ್ಗಾ ಬಾಧನು ಆ ನೋವನ್ನು ನೀವು ಅನುಭವಿಸ್ಬೇಕು, ಮತ್ತೆ ಈ ಜನ್ಮದಲ್ಲ, ಮುಂದಿನ ಜನ್ಮದಲ್ಲಿ. ಇದು ಗಮನದಲ್ಲಿ ಇಟ್ಕೊಂಡು ನಿಮ್ಮ ಜೀವನ ಸಾಗಿಸಿ. ಪ್ರತಿ ಕ್ಷಣ ಈ ಜೀವನ ಒಂದು ಆತ್ಮ ಅನುಭವವೇ. ಅರ್ಥ ಆಯ್ತಾ? ಎಸ್, ಆಯ್ತು ಸರ್. ಅದೇ ಸರ್, ಅದು ಅನುಭವ ಯಾತಕ್ ಬೇಕು? ಪ್ರತಿಯೊಂದು ಅನುಭವವೇ, ಆದ್ರೆ ಹೆಚ್ಚು ಅನುಭವಗಳನ್ನ ತಗೊಂಡು ಹೋಗಿ ಅಂತ ಹೇಳ್ತಾರೆ. ಹೌದು. ಅಂದ್ರೆ ಹೆಚ್ಚು ಅನುಭವಗಳು ಪಡಿತಾ ಇದ್ರೆ ನಿಮ್ಮ ಆತ್ಮ ಉದ್ಧಾರಣ ಜಾಸ್ತಿ ಆಗತ್ತೆ, ಬೇಗ ಆಗತ್ತೆ. ಇಲ್ಲಿ ಏನಂದ್ರೆ ನೋಡಿ, ಸಣ್ಣ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ ಅಲ್ವಾ, ಅವ್ರಿಗೆ ಮತ್ತೆ ನಿಮ್ಗೆ ವ್ಯತ್ಯಾಸ ಇದೆಯಾ? ಇಲ್ಲ. ಇಬ್ರು ಎರಡು ಆತ್ಮನೆ. ಆದ್ರೆ ಸಣ್ಣ ಮಕ್ಕಳು ಹಾಗೆ ಹುಟ್ಟಿರ್ತಾರೆ, ಶೂನ್ಯ ಮನಸ್ಸಿರತ್ತೆ, ಅವರಲ್ಲಿ ಹೆಚ್ಚು ಅನುಭವಗಳಿಲ್ಲ. ಅಲ್ಲಿ ಅನುಭವಗಳಿಲ್ಲ, ಆದ್ರೆ ಆತ್ಮ ಪರಿಶುದ್ಧತೆ. ನಿಮ್ಮ ಆತ್ಮ ಹೇಗೆ, ಅವರ ಆತ್ಮ ಹಾಗೆ ಪರಿಶುದ್ಧ ಆತ್ಮ, ಬಟ್ ಅನುಭವಗಳು ಕಡಿಮೆ. ಅರ್ಥ ಆಯ್ತಾ? ಹಿಂದಿನ ಜನ್ಮದಲ್ಲಿ ಪಡೆದಿರುವಂತ ಅನುಭವಗಳು ಆ ಉಪಚೇತನ ಮನಸ್ಸಲ್ಲಿ ಇರುತ್ತೆ, ಅವರಿಗೆ ತೊಂದರೆ ಇಲ್ಲ. ಆದ್ರೆ ಈ ಜನ್ಮದಲ್ಲಿ ಅವರು ಪಡೆದಿರುವಂತ ಜೀವನ ಅನುಭವಗಳು ಹುಟ್ಟಿದಿಂದ ಇಷ್ಟುವರೆಗೂ ನಡ್ಸ್ಕೊಂಡು ಬಂದಿರ್ತಾರಲ್ಲ ಜೀವನದಲ್ಲಿ. ಎಷ್ಟೋ ಸ್ವಲ್ಪ ಇಂಟರ್ನೆಟ್ ಪ್ರಾಬ್ಲಮ್. ಎಸ್. ಸೊ ಸಣ್ಣ ವಯಸ್ಸಲ್ಲಿ ಒಂದು ಹಾಗೆ ಹುಟ್ಟಿರುವಂತ ಒಂದು ಶೈಶವ ಆತ್ಮ ಅಂತ ಇಟ್ಕೊಳ್ಳಿ, ಇಲ್ಲ ಬಾಲಾತ್ಮ ಅಂತ ಇಟ್ಕೊಳ್ಳಿ. ಈ ಬಾಲಾತ್ಮಕ್ಕೆ ಅನುಭವಗಳಿಲ್ಲ, ಆದ್ರೆ ಶುದ್ಧ ಆತ್ಮನೇ. ನೀವು ಹೇಗೋ ಅವರು ಹಾಗೇನೆ, ಆದ್ರೆ ಅವರಲ್ಲಿ ಅನುಭವಗಳಿಲ್ಲ. ನಿಮ್ಮಲ್ಲಿ ಏನಾಗಿದೆ, ಆತ್ಮ ಪ್ಲಸ್ ಅನುಭವಗಳು ಸೇರ್ಕೊಂಡಿದೆ. ಆದ್ರಿಂದ ನಿಮ್ಮ ಆತ್ಮ ಉದ್ಧಾರ ಅನ್ನೋದು ಹೆಚ್ಚಾಗಿರುತ್ತೆ. ಅರ್ಥ ಆಯ್ತಾ? ಅದಕ್ಕೆ ಅಲ್ಲಿ ಏನಾಗತ್ತಂದ್ರೆ, ಇದೇ ರೀತಿಯಲ್ಲಿ ಆತ್ಮ ಹೇಗೆ ಅಂದ್ರೆ, ಒಂದು ಮಾನವನು ಹೇಗೆ ಜನ್ಮ ತಗೊಂಡು ಒಂದು ಅಂದ್ರೆ ಸಣ್ಣ ವಯಸ್ಸಿಂದ ದೊಡ್ಡ ವಯಸ್ಸಿಗೆ ಹೋಗುವಾಗ ಎಷ್ಟೋ ಜೀವನ ನಡ್ಸ್ಕೊಂಡು ಹೋಗ್ತಾನೆ, ಎಷ್ಟೋ ಅನುಭವಗಳು ಪಡಿತಾನಲ್ಲ, ಅದೇ ರೀತಿಯಲ್ಲಿ ಆತ್ಮ ಜನ್ಮಕ್ಕೆ ಈ ತರ ಅನುಭವಗಳು ಪಡ್ಕೊಂಡು ಹೋಗ್ತಾ ಇದ್ರೇನೆ ಅವರು ದೊಡ್ಡವರು ಆಗೋದು. ಅಂದ್ರೆ ದೊಡ್ಡ ಆತ್ಮ ಆಗುತ್ತೆ. ದೊಡ್ಡ ಆತ್ಮ ಅಂದ್ರೆ ಪರಿಶುದ್ಧ ಆತ್ಮ, ಒಂದು ತರ ಶುದ್ಧ ಚೈತನ್ಯವಾಗಿ ತಯಾರಾಗೋದು. ಕೊನೆಯದಾಗಿ ಏನಾಗುತ್ತೆ, ನಮ್ಮೆಲ್ಲ ಜೀವಾತ್ಮಗಳು ಪೂರ್ಣಾತ್ಮ ತಯಾರಾಗಬೇಕು. ಅದೇ ಅನಂತ ಆತ್ಮ ಅಂತ ಅಂತೀವಿ, ಅನೇಕ ಆತ್ಮ, ಪೂರ್ಣ ಚೈತನ್ಯ, ಪೂರ್ಣ ಆತ್ಮ ಅಂತ ನಾವು ತಯಾರಾಗ್ಬೇಕಂದ್ರೆ ಪ್ರತಿ ಜನ್ಮದಲ್ಲಿ ಆತ್ಮಕ್ಕೆ ಅನುಭವಗಳು ಬೇಕೇ ಬೇಕು. ಇಲ್ಲ ಅಂದ್ರೆ ಪೂರ್ಣ ಆತ್ಮ ತಯಾರಾಗಲ್ಲ ಅಷ್ಟೇ. ಮತ್ತೆ ಈಗ ನಿಮ್ಮಲ್ಲಿ ಅನುಭವಗಳು ಕಡಿಮೆ ಇದ್ರೆ ಅನುಭವಗಳು ಪಡೆಯಕ್ಕೆ ಮತ್ತೆ ಜನ್ಮ ತಗೋಬೇಕಾಗತ್ತೆ. ನೀವು ಜನ್ಮ ಚಕ್ರದಿಂದ, ಕರ್ಮ ಚಕ್ರದಿಂದ ಬಿಡುಗಡೆ ಆಗ್ಬೇಕಂದ್ರೆ ನಿಮ್ಮ ಅನುಭವಗಳು ಸಾಕಷ್ಟು ಇರ್ಬೇಕಾಗತ್ತೆ. ನಿಮ್ಮ ಅನುಭವಗಳು ಯಾವುದೇ ರೀತಿಯಲ್ಲಿ ಕಮ್ಮಿ ಇರಬಾರ್ದು, ಸಾಕಷ್ಟು ಇರ್ಬೇಕಾಗತ್ತೆ, ಅನಂತವಾಗಿರ್ಬೇಕಾಗತ್ತೆ. ನಿಮ್ಮ ಚೈತನ್ಯ ಪೂರ್ಣವಾಗಬೇಕು. ಚೈತನ್ಯ ಪೂರ್ಣವಾಗಿ ಅದರ ಒಳಗಡೆ ತೊಡಗಿಸ್ಕೊಳ್ಳುವಂತ ಜ್ಞಾನ ಪೂರ್ಣವಾಗಿದ್ರೆ ದೆನ್ ಯು ವಿಲ್ ಬಿಕಮ್ ಎ ಇನ್ಫೈನೈಟ್ ಸೋಲ್, ಯು ಬಿಕಮ್ ಲೈಕ್ ಎ ಬುದ್ಧ, ಎನ್ಲೈಟನ್ ಪರ್ಸನ್. ಆ ರೀತಿಯಲ್ಲಿ ಆಗೋದು. ಅದಕ್ಕೆ ಆತ್ಮ ಅನುಭವಗಳು ಹೆಚ್ಚೆಚ್ಚು ಬೇಕು. ಈ ಜನ್ಮದಲ್ಲಿ ಪಡಿ, ಎಷ್ಟು ಬೇಕಾದ್ರೆ ಅಷ್ಟು ಪಡಿ. ನಾವು ಅನ್ಕೊಂತೀವಿ ಏನಪ್ಪಾ ಒಂಥರ ಅಪ್ ಅಂಡ್ ಡೌನ್ ಆಗ್ತಾ ಇದೆ ನನ್ನ ಲೈಫು, ಏನಿಷ್ಟು ತೊಂದರೆಗಳಂದ್ರೆ ಅಂದ್ರೆ ಏನ್ ತೊಂದರೆ ಇಲ್ಲ, ಜಸ್ಟ್ ಗೋ ಥ್ರೂ. ಅರ್ಥ ಆಯ್ತಾ? ಧ್ಯಾನ, ಜ್ಞಾನ, ಅದರಿಂದ ಪ್ರತಿಯೊಂದು ಅನುಭವಿಸ್ತಾ ಮುಂದಕ್ಕೆ ಹೋಗಿ, ಹಿಂದಕ್ಕೆ ಹೋಗ್ಬಿಡಿ, ಮುಂದಕ್ಕೆ ಹೋಗ್ತಾ ಇರಿ ಅಷ್ಟೇ. ಈಗ ಅರ್ಥ ಆಯ್ತು ಗುರುಜಿ, ಅರ್ಥ ಆಯ್ತು. ಅಂದ್ರೆ ಪೂರ್ಣಾತ್ಮ ಆಗೋದಕ್ಕೆ ನಮ್ಮ ಆತ್ಮ ಪೂರ್ಣಾತ್ಮ ಆಗ್ಬೇಕು ಅಂದ್ರೆ ನಾವು ಹೆಚ್ಚು ಅನುಭವಗಳನ್ನ ಪಡಿಬೇಕು ಅಲ್ವಾ ಗುರುಜಿ?
ಎಸ್ ಥ್ಯಾಂಕ್ ಯು ಗುರುಜಿ. ತುಂಬಾ ದಿನದಿಂದ ಇತ್ತು ಈ ಪ್ರಶ್ನೆ ನನ್ನಲ್ಲಿ, ಯಾರನ್ನ ಕೇಳಿರ್ಲಿಲ್ಲ ನಾನು. ಥ್ಯಾಂಕ್ ಯು ಗುರುಜಿ. ತಾರಿಣಿ ಮೇಡಮ್. ಯಾವ ಮೇಡಮ್? ತಾರಿಣಿ ಮೇಡಮ್. ನಮಸ್ತೆ ಗುರುಜಿ. ನಮಸ್ತೆ ಅಶ್ವಿನಿ ಮೇಡಮ್. ಅದು ಪೂರ್ಣಾತ್ಮದ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರು ಗುರುಜಿ. ಗುರುಜಿಸ್ ಫೇವ್ರೇಟ್. ಹೌದು, ಗುರುಜಿ ಅಂದ್ರೆ ತುಂಬಾ ಇಷ್ಟ. ಬಾ ಮಾತಾಡ, ನಿನ್ಗೆ ಏನ್ ಹೇಳಕ್ಕಿತ್ತು? ವಾಂಟ್ ಟು ಟಾಕ್ ಟು ಗುರುಜಿ? ಹೇಳು. ಎಸ್ ತಾರಿಣಿ, ಮಾತಾಡಿ. ಸ್ಟೋರಿ ಎಲ್ಲ ಹೇಳಿ ಹೇಳಿ. ಒಂದೂರಲ್ಲಿ ಒಂದು ಕಾಗೆ ಇರುತ್ತೆ. ಹಾ ಅಲ್ಲ, ಒಂದೂರಲ್ಲಿ ಒಂದ್ ರಾಣಿ ಇರ್ತಾಳೆ. ಹಾ ಅವಳು ಅಲ್ಲಿ ಮಗಂಗೆ ಹೇಳ್ತಾಳೆ, ನೀನು ರಾಜಂಗೆ ಬರಕ್ ಬಿಡ್ಬೇಡ ಅಂತ ಹೇಳ್ತಾಳೆ. ಅಲ್ಲ, ಅವಳು ಸ್ನಾನಕ್ ಹೋಗ್ತಾಳೆ ಅನ್ಕೊಂಡು ಸ್ನಾನಕ್ ಹೋಗ್ತಾಳೆ. ಅವಾಗ ಒಂದು ಕಾಗೆ ಇರುತ್ತೆ, ಅದು ಅದ್ರ ಮರಿ ಹಾಕುತ್ತೆ, ಹಾವು ತಿನ್ನುತ್ತೆ. ಹಂಗೆ ಮಾಡುತ್ತಲ್ಲ. ಅವಾಗ ರಾಣಿದು ಚೈನ್ ಎಲ್ಲ ಎತ್ತಿದ್ಬಿಟ್ಟು ಸ್ನಾನಕ್ ಹೋಗಿರ್ತಾಳೆ ಫ್ರೆಂಡ್ಸ್ ಜೊತೆ. ಅವಾಗ ಕಲ್ ಮೇಲೆ ಒಂದು ವೈಟ್ ಕಲ್ ಮೇಲೆ ಜ್ಯುವೆಲ್ರೀಸ್ ಎಲ್ಲ ಇಟ್ಬಿಟ್ಟು ಹೋಗಿರ್ತಾಳೆ. ಆ ಕ್ರೋ ಆ ಹಾವ್ಗೆ ಏನ್ ಮಾಡುತ್ತೆ ಅನ್ಕೊಳ್ತಾಳೆ, ಆ ಜ್ಯುವೆಲ್ರೀಸ್ ಎಲ್ಲ ತಗೊಂಡೋಗುತ್ತೆ. ರಾಣಿನೂ ನೋಡ್ದವಾಗ ಅನ್ಕೋತಾಳೆ, ಸೈನಿಕರನ್ನು ನೋಡಿದ್ರು ಅಲ್ಲಿರೋರು. ಅವಾಗ ಹೋಗಿ 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 ಅದ್ ಹಾವ್ದು ಮನೆ ಒಳಗ ಹಾಕ್ಬಿಡ್ತು ಆ ಕಾಗೆ. ಅವಾಗ ಅವರಿಬ್ರು ಸೈನಿಕರು ಅವ್ರ ದಂಡದಿಂದ ಹಿಂಗ್ ಜಜ್ಜಿದ್ರು. ಅವಾಗ ಹಾವು ಆಚೆ ಬಂತು. ಅವ್ರ ಹಿಂಗೆ ಹೊಡೆಯೋ ತರ ಹಿಂಗ್ ಮಾಡಿ ತೋರ್ಸ್ದವಾಗ ಅದು ಓಡೊಟ್ಟೋಯ್ತದು. ಅಂದ್ರೆ ದಿನ ಮೊಟ್ಟೆ ತಿಂತಾ ಇತ್ತು. ಅದಕ್ಕೆ ಅವ್ರು ಯಾರು ಪಕ್ಷಿ ರಾಜನ ಹತ್ರ ಹೋಗಿ ಕಂಪ್ಲೇಂಟ್ ಮಾಡಿದ್ದಕ್ಕೆ ಸೈನಿಕರು ಬಂದು ಸಹಾಯ ಮಾಡಿದ್ರ. ಇವಾಗ ಗುರುಜಿ ನಿನ್ಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಹೇಳು. ಥ್ಯಾಂಕ್ ಯು ಗುರುಜಿ. ಈಗ ಹೋಗ್ಬೇಕು ಮಾತಾಡ್ತಾ. ಇವಾಗ ನೀನ್ ಬೇರೆ ಮಾಡಿ. ಗುರುಜಿ, ಅದೇ ಹಾಸನ ಅಂತ ಹೇಳಿದ್ರಲ್ವಾ, ಹಾಸನದಲ್ಲಿ ಮಾಡಿದ್ರೆ ಕಾರ್ಯಕ್ರಮ ತುಂಬಾ ಚೆನ್ನಾಗಾಗುತ್ತೆ ಗುರುಜಿ. ವೆದರು ಕೂಡ ತುಂಬಾ ಚೆನ್ನಾಗಿ, ವಾಣಿ ಮೇಡಮ್ ಬಂದ್ಮೇಲೆ ಮತ್ತೆ ನಮ್ಮೂರಲ್ಲಿ ತುಂಬಾನೇ ಜನ ಗೊತ್ತಿರೋ ಅಂತದ್ದು ರಿಲೇಟಿವ್ಸ್ ತುಂಬಾ ಇದಾರೆ. ಸೊ ಹಾಗಾಗಿ ಹಾಸನ ಅಂದ್ರೆ ತುಂಬಾನೇ ಚೆನ್ನಾಗ್ ಆಗುತ್ತೆ ಪ್ರೋಗ್ರಾಮ್. ಎಲ್ರು ಸೇರ್ಕೊಂಡು ಚೆನ್ನಾಗಿ ಮಾಡ್ಬೋದು. ಅದು ಹೇಳಕ್ಕಿತ್ತು ಗುರುಜಿ. ಖಂಡಿತ ಮಾಡೋಣ. ಅದಕ್ಕೆ ಮೇಡಮ್ ಆದಷ್ಟು ಬೇಗ ಬಂದ್ರೆ ಅವರು ಸ್ವಲ್ಪ ಸೆಟ್ಲ್ ಆಗ್ಬೇಕಲ್ಲ. ಎಲ್ಲ ಸೇರ್ ಮಾಡೋಣ, ಯಾರಿಗೂ ಇಲ್ಲೇನು ಇದಾಗಲ್ಲ. ಎಲ್ಲ ಸೇರ್ಕೊಳ್ಳೋಣ. ನಮ್ಮ ಅತ್ತಿಗೆ ಸುಮಾರು ಜನ ಗೊತ್ತು. ಹೌದು. ಸೊ ಹಾಗಾಗಿ ಅವ್ರ ಕಡೆಯಿಂದಾನು ತುಂಬಾನೇ ಪಬ್ಲಿಸಿಟಿ ಆಗುತ್ತೆ. ಸೊ ಅದನ್ನೆಲ್ಲ ತುಂಬಾನೇ ಮುಂದೆ ನಿಂತ್ಕೊಂಡು ನಾನು ನಮ್ಮ ಅತ್ತಿಗೆ ಎಲ್ಲ ಸೇರಿ ಮಾಡ್ತೀವಿ. ನಾನು ಇಲ್ಲಿಂದ ಹೋಗಿ ಮಾಡ್ತೀವಿ ಗುರುಜಿ. ಓಕೆ, ಥ್ಯಾಂಕ್ ಯು. ಬೇಗ ಬಾ ತಾರಿಣಿ. ಅಗೇನ್ ಶೀಸ್ ಐ ಡೋಂಟ್ ನೋ, ಶಿ ಇಸ್ ನಾಟ್ ಲಿವಿಂಗ್ ಯು. ಬೇಗ ಬಾ ಬೇಗ ಬಾ. ಅವನೇನೆಲ್ಲ ಮಾಡಿ ಮುಗಿಸೋಷ್ಟ್ರಲ್ಲಿ ಗುರುಜಿ ಹೋಗ್ತಾರಲ್ಲ, ಮನೆಗೆ ಹೋಗ್ಬೇಕಂತ. ಬಂದ್ಯಾ? ಬಾ ಓಡ್ ಬಾ. ಈ ಕಡೆ ಗುರುಜಿ, ಶಿ ಇಸ್ ಡನ್. ಓ ಗ್ರೇಟ್, ಸೂಪರ್. ಈಗ ಕುತ್ಕೊಂಡ್ ಮಾಡಿದಾಳೆ. ಇದನ್ನು ಡ್ರಾ ಮಾಡಿರೋದು ಅವಳೆ. ಶಿ ಇಸ್ ಟ್ರೈಂಗ್ ಟು ಲರ್ನ್ ಶ್ರೀಯಂತ್ರ. ಓ ಗ್ರೇಟ್, ವಂಡರ್ಫುಲ್. ಓಕೆ, ಇಟ್ ಓಲ್ ಥ್ಯಾಂಕ್ ಯು ಗುರುಜಿ. ಸಾಕು ನಾ. ಓಕೆ, ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಎಸ್, ಮೇಡಮ್ ಕೊನೆಯದಾಗಿ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ತಾರಿಣಿ ಅವ್ರದ್ದು ಇವತ್ತು ಅವ್ರದ್ದು ಪರ್ಫಾರ್ಮೆನ್ಸ್, ಅವರಲ್ಲಿ ಇದ್ದಿದ್ದ ಎಲ್ಲಾ ಸುಪ್ತ ಕಲೆಗಳನ್ನ ಹೊರ ತಂದಿದ್ದಾರೆ ಅವ್ರ ಅಜ್ಜಿ. ಇಬ್ರಿಗೂ ಥ್ಯಾಂಕ್ ಯು ಮೇಡಮ್. ನಾಗರತ್ನಮ್ಮ ಮೇಡಮ್.
ಅಶ್ವಿನಿ ಮೇಡಮ್ಗೆ ಮತ್ತೆ ಗುರುಜಿಗೆ ನಮಸ್ತೆ. ಮತ್ತೆ ಇವತ್ತು ನಾಗಲಲಿತಾ ಮೇಡಮ್ ಅವರು ಹೇಳಿದ್ರಲ್ಲ ಅಕ್ಕನ ಧನ್ಯವಾದ ಅಂತ, ಎನ್ಸುತ್ತೆ ಅಂದ್ರೆ ನಾನು ಹೇಳಿದ ಮಾತಿಗೆ ಅವಳು ಬೆಲೆ ಕೊಟ್ಟು ಅಷ್ಟು ಮುಂದೆ ಬಂದು ಅದೆಲ್ಲ ನಾವು ಸ್ವಾಧ್ಯಾಯ ಕಲ್ತ್ಕೊಂಡು ಕ್ಲಾಸ್ ಕೊಡೋದಾಗ್ಲಿ, ದಿನ ಅವಳು ಧ್ಯಾನ ಮಾಡೋದಾಗ್ಲಿ ನೋಡಿದ್ರೆ ಧ್ಯಾನ ಮೊದ್ಲೇ ಕಲ್ತಿದ್ಲು ಅನ್ಸುತ್ತೆ. ಬಟ್ ತುಂಬಾ ಅವಳಿಗೆ ನಾನು ಧನ್ಯವಾದ ಹೇಳ್ಬೇಕು, ನನ್ನ ಮಾತಿಗೆ ಬೆಲೆ ಕೊಟ್ಟು ಮಾಡ್ತಾ ಇದ್ದಾಳಲ್ಲ ಅಂತ ಅಂದ್ಬಿಟ್ಟು. ಗುರುಜಿ ಕೇಳಿಸ್ತಾ ಇದೆಯಾ ಗುರುಜಿ? ನಾಗಲಲಿತಾ ತುಂಬಾ ಮುಂದೆ ಸ್ವಲ್ಪ ತುಂಬಾ ಚೆನ್ನಾಗಿ ಆರೋಗ್ಯದಲ್ಲೂ ಕೂಡ ಚೇತರಿಸ್ಕೊಂಡಿದ್ದಾಳೆ. ಅದು ನೀವ್ ಹೇಳೋದ್ರಲ್ಲ ಕೇಳಿಸ್ಕೊಂಡ್ ಬಿಡೋದಲ್ಲ ಅಂತ, ನಾನು ಈ ತರ ಯಾರು ಒಬ್ಬೊಬ್ಬರಿಗೆ ಒಂದು ಒಳ್ಳೆ ನಮ್ಮ ಮಾತಿಗೆ ಬೆಲೆ ಕೊಡುವಂತವ್ರಿಗೆ ಹೇಳಿ ಅವ್ರನ್ನ ಮುಂದೆ ತಗೊಂಬರಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಇನ್ನೆನ್ನೆ ಕೂಡ ಯಾರಿಗೊಬ್ಬರಿಗೆ ಮಾಡಿದ್ದೀನಿ. ಧನ್ಯವಾದ. ನೀವೊಂದು ಒಂದು ಜೀವನ ಪರಿವರ್ತನೆಗೆ ಕಾರಣ ಆಗಿದ್ದೀರಾ. ಸೊ ಅತಿ ದೊಡ್ಡ ಸೇವೆ ಅದು ಈ ಭೂಮಿ ಮೇಲೆ. ಓಕೆ, ಥ್ಯಾಂಕ್ ಯು. ಸೇವೆ ನಾವು ಮಾಡ್ಬೇಕು ಅನ್ನೋದಕ್ಕೆ ಧನ್ಯವಾದಗಳು ಗುರುಜಿ. ಮತ್ತೆ ನಾನು ಒಂದು ಡೈಲಿ ಒಂದು ಹಾಡು ಹೇಳ್ತೀವಲ್ಲ, ಇವತ್ತು ಹಾಡು ಬೇಡ, ಸುಮ್ಮನೆ ಒಂದು ಚುಟಕ ಹೇಳ್ತಾ ಇದ್ದೀನಿ. ಉಪ್ಪಿಟ್ಟು 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 ಎಲ್ಲರ ಮನೆಯಲ್ಲಿ ಉಪ್ಪಿಟ್ಟು ಮತ್ತೇನಿಲ್ಲ ಅದನ್ ಬಿಟ್ಟು, ಎಲ್ಲರ ಮನೆಯಲ್ಲಿ ಉಪ್ಪಿಟ್ಟು ಮತ್ತೇನಿಲ್ಲ ಅದ್ ಬಿಟ್ಟು, ಸಣ್ಣ ರವೆ ಉಪ್ಪಿಟ್ಟು ಅಕ್ಕಿ ತರಿ ಉಪ್ಪಿಟ್ಟು, ಸಣ್ಣ ರವೆ ಉಪ್ಪಿಟ್ಟು ಅಕ್ಕಿ ತರಿ ಉಪ್ಪಿಟ್ಟು, ಜವೆ ಗೋಧಿ ಉಪ್ಪಿಟ್ಟು ಶಾವಿಗೆ ಉಪ್ಪಿಟ್ಟು, ಜವೆ ಗೋಧಿ ಉಪ್ಪಿಟ್ಟು ಶಾವಿಗೆ ಉಪ್ಪಿಟ್ಟು, ಎಲ್ಲರ ಮನೆಯಲ್ಲಿ ಉಪ್ಪಿಟ್ಟು ಮತ್ತೇನಿಲ್ಲ ಅದನ್ ಬಿಟ್ಟು, ಬ್ರೆಡ್ ಚೂರಿನ ಉಪ್ಪಿಟ್ಟು ಹಳೆ ಇಡ್ಲಿ ಉಪ್ಪಿಟ್ಟು, ಬ್ರೆಡ್ ಚೂರಿನ ಉಪ್ಪಿಟ್ಟು ಹಳೆ ಇಡ್ಲಿ ಉಪ್ಪಿಟ್ಟು, ಅವಲಕ್ಕಿ ಉಪ್ಪಿಟ್ಟು ಅವರೆಕಾಳು ಉಪ್ಪಿಟ್ಟು, ಅವಲಕ್ಕಿ ಉಪ್ಪಿಟ್ಟು ಅವರೆಕಾಳು ಉಪ್ಪಿಟ್ಟು, ಎಲ್ಲರ ಮನೇಲಿ ಉಪ್ಪಿಟ್ಟು ಮತ್ತೇನಿಲ್ಲ ಅದನ್ ಬಿಟ್ಟು, ಸಂತೋಷಕ್ಕೂ ಉಪ್ಪಿಟ್ಟು ಸಂಕಟಕ್ಕೂ ಉಪ್ಪಿಟ್ಟು, ಸಂತೋಷಕ್ಕೂ ಉಪ್ಪಿಟ್ಟು ಸಂಕಟಕ್ಕೂ ಉಪ್ಪಿಟ್ಟು, ಎಲ್ಲಾರ ಮನೇಲಿ ಉಪ್ಪಿಟ್ಟು, ಎಲ್ಲಾರ ಮನೇಲಿ ಉಪ್ಪಿಟ್ಟು. ಉಪ್ಪಿಟ್ಟು ಮಾಡುವ ವಿಧಾನ: ರವೆನ್ ಸ್ವಲ್ಪ ಹುರಿದ್ಬಿಟ್ಟು, ನೀರು ಸ್ವಲ್ಪ ಕುದಿಸ್ಬಿಟ್ಟು, ರವೆನ್ ಸ್ವಲ್ಪ ಹುರಿದ್ಬಿಟ್ಟು, ನೀರು ಸ್ವಲ್ಪ ಕುದಿಸ್ಬಿಟ್ಟು, ಹುರಿದ ರವೆ ಸುರಿದ್ಬಿಟ್ಟು 1 ನಿಮಿಷ ಕೆದಕ್ಬಿಟ್ಟು, ಹುರಿದ ರವೆ ಸುರಿದ್ಬಿಟ್ಟು 1 ನಿಮಿಷ ಕೆದಕ್ಬಿಟ್ಟು, ಒಗ್ಗರಣೆ ಹಾಕ್ಬಿಟ್ಟು ಕೊತ್ತಂಬರಿ ಉದುರಿಸ್ಬಿಟ್ಟು, ಒಗ್ಗರಣೆ ಹಾಕ್ಬಿಟ್ಟು ಕೊತ್ತಂಬರಿ ಉದುರಿಸ್ಬಿಟ್ಟು, ಸಣ್ಣ ಉರಿಲಿಟ್ಬಿಟ್ಟು ರೆಡಿ ಆಯ್ತು ಉಪ್ಪಿಟ್ಟು, ಸಣ್ಣ ಉರಿಲಿಟ್ಬಿಟ್ಟು ರೆಡಿ ಆಯ್ತು ಉಪ್ಪಿಟ್ಟು, ಎಲ್ಲರ ಮನೇಲಿ ಉಪ್ಪಿಟ್ಟು ಮತ್ತೇನಿಲ್ಲ ಅದನ್ ಬಿಟ್ಟು, ಎಲ್ಲರ ಮನೇಲಿ ಉಪ್ಪಿಟ್ಟು ಮತ್ತೇನಿಲ್ಲ ಅದನ್ ಬಿಟ್ಟು, ಇದೊಂದ್ ಸ್ವಲ್ಪ ತಿನ್ಬಿಟ್ಟು ಬಿಸಿ ಕಾಫಿ ಕುಡ್ದ್ಬಿಟ್ಟು, ಇದೊಂದ್ ಸ್ವಲ್ಪ ತಿನ್ಬಿಟ್ಟು ಬಿಸಿ ಕಾಫಿ ಕುಡ್ದ್ಬಿಟ್ಟು, ಆಫೀಸಿಗೆ ಹೊರಟ್ಬಿಟ್ಟು ಡಬ್ಬಿಗದೆ ಉಪ್ಪಿಟ್ಟು, ಆಫೀಸಿಗೆ ಹೊರಟ್ಬಿಟ್ಟು ಡಬ್ಬಿಗದೆ ಉಪ್ಪಿಟ್ಟು, ಎಲ್ಲರ ಮನೇಲಿ ಉಪ್ಪಿಟ್ಟು, ಎಲ್ಲರ ಮನೇಲಿ ಉಪ್ಪಿಟ್ಟು ಮತ್ತೇನಿಲ್ಲ ಅದನ್ ಬಿಟ್ಟು, ಮತ್ತೇನಿಲ್ಲ ಅದನ್ ಬಿಟ್ಟು. ಧನ್ಯವಾದಗಳು ಅವಕಾಶ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಸೂಪರ್. ಗುರುಜಿ 2 ಮಾತು ಹೇಳ್ತೀನಿ ನಾನು. ಹೇಳಿ. ನಾಗರತ್ನ ಮೇಡಮ್, ಚೆನ್ನಾಗಿತ್ತು ನಿಮ್ದ ಒಂದು ಉಪ್ಪಿಟ್ಟಿನ ಮಹಿಮೆ. ಉಪ್ಪಿಟ್ಟಿಗೆ ಸಂಬಂಧಪಟ್ಟಂಗೆ ಒಂದು ಇದನ್ನ ತೋರಿಸ್ತಾ ಇದೀನಿ. ಕ್ಯುನೋವಾ ಅಂತ ಹೇಳ್ಬಿಟ್ಟು ಅದಕ್ಕೆ ಸಿರಿಧಾನ್ಯದೊಳಗೆ ಬರುತ್ತೆ, ಅದು ನವಣಿ ಅಂತಂದು ಹೇಳ್ತಾರೆ. ಇದು ಉತ್ತರ ಭಾರತದಲ್ಲಿ ಬೆಳಿತಾರೆ ಇದನ್ನ. ಇದು 5 kg ಪ್ಯಾಕೆಟ್ ತೋರಿಸ್ತಾ ಇದನ್ನಲ್ಲ ಇದು ನಮ್ಮ ಮನೆಯಲ್ಲಿ ಡೈಲಿ ಈ ದೊಡ್ಡ ಭತ್ತದ ಅಕ್ಕಿ ಅನ್ನೋದ್ರ ಜೊತೆನೂ ಒಂದಿಷ್ಟು ಹಾಕಿ ಮಾಡ್ತಾ ಇದೇವಿ. ಪ್ಲಸ್ ಇದ್ರ ಜೊತೆ ಇದನ್ನ ಉಪ್ಪಿಟ್ಟು ಮಾಡ್ಕೋಬಹುದು, ಸ್ವೀಟ್ ಮಾಡ್ಕೋಬಹುದು, ಗಂಜಿ ಮಾಡ್ಕೊಂಡ್ ಕುಡಿಬಹುದು, ಮತ್ತೆ ಪಲಾವ್ ಗೆಲವ್ ಎಲ್ಲದನ್ನೂ ಮಾಡ್ಬೋದು. ನಮ್ಮನೆ ಆಲ್ರೆಡಿ ಪಲಾವ್ ಮಾಡಿದೀವಿ, ಉಪ್ಪಿಟ್ಟು ಮಾಡಿದೀವಿ, ಗಂಜಿ ಮಾಡಿದೀವಿ, ಇನ್ನೇನು ಅನ್ನಕ್ಕೂ ಕೂಡ ಮಾಡ್ಕೊಂಡಿದೀವಿ. ಸ್ವೀಟ್ ಒಂದ್ ಮಾಡಿಲ್ಲ ಅಷ್ಟೇ. ಎಲ್ಲದಕ್ಕೂ ಬಳಸ್ಬೋದು. ಫೈಬರ್ ಜಾಸ್ತಿ ಇರುತ್ತೆ ಇದರಲ್ಲಿ, ಹೆಲ್ತಿ ಬಹಳ ಬೆಸ್ಟ್ ಇದು. ಇದನ್ನ 5 kg ಪ್ಯಾಕೆಟ್ ಸಿಗುತ್ತೆ, ಬಳಕೆ ಮಾಡ್ಬೋದು. ಇದು ಚಿತ್ರದುರ್ಗದ ಒಂದು ಕಂಪ್ನಿಯಲ್ಲಿ ಪರ್ಚೇಸ್ ಮಾಡಿರ್ತಕ್ಕಂಥದ್ದು. 1500 ರೂಪಾಯಿಗೆ 5 kg ಇದು. ಇದು FSSAI ಇದರಿಂದ ಪರ್ಮಿಷನ್ ತಗೊಂಡಿದೆ. ಇದು ಫುಡ್ ಅಂಡ್ ಸೇಫ್ಟಿ ಇದರಿಂದ ಬಳಕೆ ಮಾಡಬಹುದು, ಯಾವುದೇ ಇದಿಲ್ಲ ಅಂತ ಹೇಳ್ಬಿಟ್ಟು ಇದೊಂದು ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ನಾನು ಇದ್ ಮಾಡಿದ್ದು. ಥ್ಯಾಂಕ್ ಯು ಗುರುಜಿ. ನವಣೆ ತರನೇ ಸಾಮೆ ನಮ್ಮನೆ ಆಡ್ಕ ಇದೆಲ್ಲ ಕೂಡ ನಮ್ ತಂದೆ ಬೆಳಿತಿದ್ರು, ನಾವೆಲ್ಲ ಅದನ್ನೆಲ್ಲ ತಿಂದಿದೀವಿ. ತುಂಬಾ ಕಿನೋವಾ ಅಂತ ಹೇಳ್ತಾರೆ ಮೇಡಮ್. ಇದು ಕಿನೋವಾ ಅಂತ ಹೇಳ್ಬಿಟ್ಟು ಅದನ್ನ ನಾವು ನಮ್ ಕಡೆ ಸಾಮೆ ಅಂತೀವಿ, ಸಜ್ಜೆ ಸಾಮೆ ಅಂತ. ನವಣೆ ಜಾತಿಗೆ ಸೇರಿದ್ದು ಇದು. ಹೌದೌದು, ಅದೆಲ್ಲ
ನಾವು ಆಗ್ಲೇ 10 ವರ್ಷ 12 ವರ್ಷ ಇದ್ದಾಗ್ಲೇ ನಾವು ತುಂಬಾನೇ ಅದನ್ನ ತಿಂತಿದ್ವಿ. ಅದ್ರ ಸ್ವೀಟ್ ಕೂಡ ಮಾಡ್ಬೋದು, ಆಮೇಲೆ ಪೊಂಗಲ್ ಮಾಡ್ಬೋದು ಸರ್, ತುಂಬಾ ಚೆನ್ನಾಗಿರುತ್ತೆ. ನಾನು ನೆನೆ ಮಾಡ್ಬೇಕು ಅನ್ಕೊಂಡಿದೀನಿ, ತಂದಿಟ್ಟಿದೀನಿ. ನಾವು ಸಿರಿಧಾನ್ಯದೆಲ್ಲ ಸೇರಿಸಿ ಗಂಜಿ ಪೌಡರ್ ಎಲ್ಲ ಮಾಡ್ತೀವಲ್ವಾ, ಅದ್ರಲ್ಲೂ ಅದನ್ನೆಲ್ಲ ಉಪಯೋಗಿಸಿರ್ತೀವಿ. ರೈಟ್. ಓಕೆ, ಥ್ಯಾಂಕ್ ಯು. ಓಕೆ ಗುರುಜಿ. ಗುರುಜಿ, ಉಪ್ಪಿಟ್ಟಿಂದು ಕೇಳಿದ್ಮೇಲೆ ಒಂದಿದ್ರ ಬಗ್ಗೆ ಹೇಳಲೇಬೇಕು. ಯಾಕೆಂದ್ರೆ ಸುಮಾರು ಜನಕ್ಕೆ ಉಪ್ಪಿಟ್ಟು ಅಂದ್ರೆ ಒಂಥರ ಮೂಗ್ ಮುರಿತಾ ಇರ್ತಾರೆ. ಅದಕ್ಕೆ ಮೇಡಮ್ ಎಲ್ ಕಲೆಕ್ಟ್ ಮಾಡ್ಕೊಂಡ್ರಿ? ತುಂಬಾ ಚೆನ್ನಾಗಿತ್ತು. ನಾನೊಂದ್ ಹೇಳ್ತೀನಿ. ನೀವು ಕೇಳಿದ ಉಪ್ಪಿಟ್ಟು ನಮ್ಮ ಮನೆಯಲ್ಲಿ ಹೆಸರು ಕಾಂಕ್ರೀಟ್ ಉಪ್ಪಿಟ್ಟು. ಅಂದ್ರೆ ಕೋಪ ದುಪ್ಪಟ್ಟು ಬರುತ್ತೆ. ಉಪ್ಪಿಟ್ಟು ಅಂದ್ರೆ ಕೆಲವರು ಮನೆ ಬಿಟ್ಟೆ ಹೊಂಟೋಗ್ತಾರೆ. ನೀನ್ ಉಪ್ಪಿಟ್ಟು ಮಾಡಿದ್ಯ ಅಂತ ಮುನ್ಸ್ಕೊಂಡು ಹೊಂಟೋಗಿರೋರು ಇದಾರಂತೆ ಗುರುಜಿ. ಒಳ್ಳೆ ಉಪ್ಪಿಟ್ಟು ಕತೆ ಹೇಳಿದ್ರು. ಥ್ಯಾಂಕ್ ಯು ಮೇಡಮ್. ನಂದಾ ಮೇಡಮ್ ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ ಆಲ್ ಮಾಸ್ಟರ್ಸ್. ಇವತ್ತಿನ ಸೆಷನ್ ತುಂಬಾ ಅದ್ಭುತವಾಗಿತ್ತು ಗುರುಜಿ. ಜಯಲಕ್ಷ್ಮಿ ಅವ್ರದ್ದು ಎಕ್ಸ್ಪೀರಿಯನ್ಸ್ ತುಂಬಾ ಅದ್ಭುತವಾಗಿತ್ತು. ಆಮೇಲೆ ತಾರಿಣಿ ಅವ್ರದಂತೂ ಎಕ್ಸ್ಟ್ರಾರ್ಡಿನರಿ, ಸೂಪರ್ ಆಗಿತ್ತು. ತಾರಿಣಿ ಸೂಪರ್. ಆಮೇಲೆ ಗುರುಜಿ, ನಂದು ಎಕ್ಸ್ಪೀರಿಯನ್ಸ್ ಹೇಳ್ಬೇಕಂದ್ರೆ, ನಾ ಡೈಲಿ ಜಾಯಿನ್ ಆಗ್ತೇನಲ್ಲ ಕ್ಲಾಸಿಗೆ. ಯಾಕೆಂದ್ರೆ ನಮ್ಮ ಫ್ಯಾಮಿಲಿಯವರು ತುಂಬಾ ಸಪೋರ್ಟ್, ಯಾವ್ದಕ್ಕೂ ಅಬ್ಜೆಕ್ಷನ್ ಮಾಡಲ್ಲ ಗುರುಜಿ. ನನಗೆ ಎಷ್ಟೊತ್ತು ಕುಂತ್ರು ಹೇಳಲ್ಲ ಅಂತ ಹೇಳೋದಿಲ್ಲ. ಆಮೇಲೆ ನಮ್ ಸೊಸೆ ಅಂತೂ ನಮ್ ಮಗಳಕ್ಕಿಂತ ಹೆಚ್ಚು. ಯಾಕೆಂದ್ರೆ ಅವಳು ನನಗೆ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ನಾನು ಡೈಲಿ ಕ್ಲಾಸಿಗೆ ಜಾಯಿನ್ ಆಗ್ಲಿಕ್ಕೆ ಸಹಾಯ ಆಗ್ತಾ ಇದೆ. ನಮ್ಗೆ ಯಾವ್ದು ಒಂದು ಅಬ್ಜೆಕ್ಷನ್ ಮಾಡಲ್ಲ. ಮತ್ತೆ ಎಷ್ಟೊತ್ತು, ಯಾಕಂದ್ರೆ ಒಂದೊಂದ್ ದಿವ್ಸ ಏನಂತ ಮೊದ್ಲು ಈ ಕ್ಲಾಸಿಗೆ ಜಾಯಿನ್ ಆಗೋಕಿನ ಪೂರ್ವದಲ್ಲಿ ಗುರುಜಿ ನಾನು ಅದು ಇತ್ತು ಎಕ್ಸ್ಪೆಕ್ಟೇಷನ್, ನಾನು ಜಾಬ್ ಮಾಡ್ತೀನಿ ಅವಳೇ ಮಾಡ್ಬೇಕು ಅನ್ನೋದು. ಇಲ್ಲಿ ಬಂದ ನಂತರ ಅದೆಲ್ಲ ಹೋಯ್ತು. ಆಯ್ತು, ಒಂದೊಂದ್ ದಿನ ಬೇಜಾರ್ ಮಾಡಿ ಮಲಗದಾಗ ನಾನೇ ತಿಳ್ಕೊಂತೀನಿ, ಅಲ್ಲ ಇಷ್ಟು ದಿವ್ಸ ನಾ ಮಾಡಿರ್ತಾಳವಳು, ಒಂದ್ ದಿನ ಬೇಜಾರ್ ಮಾಡ್ಕೊಂಡಿರ್ತಾ ಆಯ್ತು ಅಂತಂದು ನಾನು ಅವಾಗ ಅಂಡರ್ಸ್ಟ್ಯಾಂಡಿಂಗ್ ಏನು ಇದಿಲ್ಲ ಅಂತ ಅದು ಒಟ್ಟೆ ನಮ್ಮ ಫ್ಯಾಮಿಲಿಯಲ್ಲಿ ಬಂದ್ಬಿಟ್ಟಿದೆ ಗುರುಜಿ. ಇದು ಕ್ಲಾಸಿಗೆ ಅಟೆಂಡ್ ಆಗ್ತಾ ಇದ್ರಿಂದ. ಮತ್ತೆ ಪೈರಾ ಕಾರ್ಡದ್ದು ನಾನು ನಮ್ಮ ಮಗ ತಮ್ಮ ಹತ್ರ ಬಂದ್ ತಗೊಂಡ್ ಬಂದಲ್ಲ ಗುರುಜಿ, ಅಲ್ಲಿಂದ ಈಗ ಫುಲ್ ಏನೋ ಒಂದು ನೆಗೆಟಿವ್ ಇದ್ದಿದ್ದೆಲ್ಲ ಪಾಸಿಟಿವ್ ಆಗ್ತಾ ಇದೆ ಗುರುಜಿ. ಆಮೇಲೆ ನಾನು ಏನು ಪಿರಮಿಡ್ ಹಾಕಿದ ನಂತರ, ಮರ್ಕೋವಾ ಪಿರಮಿಡ್ ನಮ್ಮ ಮನೇಲಿ ತಗೊಂಡ್ ಹಾಕಿದ ನಂತರ ಮನೆಯಲ್ಲಿ ತುಂಬಾ ಶಾಂತಿ, ಏನು ಸಮಸ್ಯೆ ಬಂದ್ರು ತಾನೇ ಸಾಲ್ವ್ ಆಗಿ ಹೋಗ್ತಾ ಇದೆ. ನಂತರ ದೊಡ್ಡ ದೊಡ್ಡ ಸಮಸ್ಯೆ ಬಂದಾಗ ಗುರುಜಿ ಆದ್ರೆ ಅವಾಗೆಲ್ಲ ಅದನ್ನೇ ವಿಚಾರ ಮಾಡ್ಕೊಂಡು ಅದ್ರಲ್ಲೇ ಕೊಡ್ತಿದ್ವಿ. ಈಗ ಏನಿಲ್ಲ, ಅದೇ ಹೆಂಗ ಆಯ್ತು ಬಂದಿದೆ ಅದು ತಾನೇ ಹೋಗ್ತಾ ಇದೆ ಅಂತಂದು ಅದನ್ನ ನಾವು ಪಾಸಿಟಿವ್ ಆಗಿ ತಗೊಂಡಾಗ ಅದು ಯಾವ ರೀತಿ ಕ್ಲಿಯರ್ ಆಗ್ತದೆ ತಾನೇ ಕ್ಲಿಯರ್ ಆಗಿ ಹೋಗ್ತದೆ. ಏನು ಟೆನ್ಷನ್ ಇಲ್ಲ ಗುರುಜಿ. ನಂತರ ಹೆಲ್ತ್ ಇಶ್ಯೂದ್ ಅಂತೂ ಏನಿಲ್ಲ. ಈಗ ಎಲ್ಲಾನು ಇಲ್ಲಿ ಅಳವಡಿಸ್ಕೊಂಡ್ರಿಂದ ಒಂದು ಯೋಗಾಸನದಿಂದ ಹಿಡಿದು ಮೂತ್ರ ಚಿಕಿತ್ಸೆ, ಆಮೇಲೆ ಮುದ್ರಾ, ಈಗ ಸೆಲ್ಫ್ ಡಾಕ್ಟರ್ ಅಂತೂ ಆಗ್ಬಿಟ್ಟೇನಿ ಗುರುಜಿ. ಏನೇ ಬಂದ್ರು ಮೆಡಿಸಿನ್ಗೆ ಹೋಗಲ್ಲ. ಅದನ್ನೆಲ್ಲ ಈಗ ಹೇಳ್ತಾ ಇದ್ದೇನಿ. ಅವ್ರು ಅದೇ ನಮ್ಮ ಆಫೀಸ್ನವರೆಲ್ಲ ಹೇಳ್ತಾರೆ ಗುರುಜಿ. ಅವ್ರು ಏನಂದ್ರೆ, ನೀವು ಬನ್ನಿ ಮೇಡಮ್, ಒಂದ್ 2 ಮಾತು ನಿಮ್ ಜೊತೆ ಮಾತಾಡ್ಬೇಕು, ಅದನ್ನ ನೀವು ಸೊಲ್ಯೂಷನ್ ಕೊಡ್ತೀರಾ ಅಂತ ನಮ್ಗೆ ನಂಬಿಕೆ ಇದೆ ಅಂತ ಕೇಳ್ತಾರ ಗುರುಜಿ. ಅವ್ರಲ್ಲಿ ಹೋಗಿ ಹೇಳಿದಾಗ ನೋಡ್ ನಿಮ್ಮಿಂದ ಬಂತು, ಅದಕ್ಕೆ ಆನ್ಸರ್ ಸಿಕ್ತು ನಮ್ಗಂತ ಹಿಂಗ್ ಹೇಳ್ತಾರ. ಅಂದ್ರೆ ಅದು ನಾವು ಅಳವಡಿಸ್ಕೊಂಡಿದ್ರಿಂದ ಅದ್ ಆಗ್ತಾ ಇದೆ ಅಂತಂದು ನಂದು ಎಕ್ಸ್ಪೀರಿಯನ್ಸ್. ಮತ್ತೆ ವಾಣಿ ಮೇಡಮ್ ಹೇಳಿದ್ರಲ್ಲ ಅವ್ರದ್ದು ಟ್ರಾನ್ಸ್ಫರ್ದು, ಅದು ವಿಜುವಲೈಸೇಷನ್ ಮಾಡ್ಕೋಬೇಕು. ನಾನು ಈ ಪ್ಲೇಸಿಗೆ ಸೇವೆಗಂತಂದು ನಮ್ದು ಬೆಗ್ಗರ್ ಸೆಂಟರ್ಗೆ ನಾ ಬಂದಿದ್ದು ಗುರುಜಿಗೆ, ನಾ ಸೇವೆ ಮಾಡ್ತಾ ಇರೋದು ಅಲ್ಲಿ ನಾನು ಬರ್ಬೇಕಾದ್ರೆ ನಾನು ವಿಜುವಲೈಸ್ ಮಾಡ್ಕೊಂಡಿದ್ದೆ. ನಂದು ಅಂದ್ರೆ ರಿಟೈರ್ಮೆಂಟ್ ಸಮೀಪ ಇದೆ, ಒಂದ್ಸಲ ಆದ್ರೂ ಹೋಗಿ ಅಲ್ಲಿ ಸೇವೆ ಮಾಡ್ಬೇಕು ಅಂತಂದು ವಿಜುವಲೈಸ್ ಮಾಡ್ಕೊಂಡಿದ್ದೆ. ಆಮೇಲೆ ನಾನು ಅದನ್ನ ಡೈಲಿ ಮೆಡಿಟೇಷನ್ ಇಲ್ಲಿ ಅನ್ಕೋತಿದ್ದೆ. ಅದು ತಕ್ಷಣ ಏನು ದುಡ್ಡಿಲ್ಲ ಏನಿಲ್ಲ, ಅಲ್ಲಿಗೆ ನನಗೆ ಟ್ರಾನ್ಸ್ಫರ್ ಆಯ್ತು ಗುರುಜಿ. ಮತ್ತೆ ಹಿಂಗೆ ಅದು ಅವ್ರಿಗೆ ಮೇಡಮ್ ನೀವು ಅದನ್ನ ಡೈಲಿ ವಿಜುವಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ ನಾನು. ಅದು ಆಗುತ್ತೆ ಗುರುಜಿ, ಆಗುತ್ತೆ. ಇನ್ನು ತುಂಬಾ ಇದೆ ಗುರುಜಿ, ಇಲ್ಲಿಂದ ಕಲ್ಕೊಂಡಿದ್ದಂತೂ ತುಂಬಾ ಇದೆ, ಅದನ್ನ ಹೇಳಕಂದ್ರ ಆಗುದಿಲ್ಲ. ಆಮೇಲೆ ಡೈಲಿ ನನಗೂ ಬರೀದ್ ರೂಢಿ ಇದೆ ಗುರುಜಿ, ಪಾಯಿಂಟ್ಸ್ ಬರ್ಕೊಳ್ಳೋದು. ಅದನ್ನ ಯಾವಾಗಾದ್ರೂ ಒಂದ್ ದಿನ ಓಪನ್ ಮಾಡಿದಾಗ ಅದು ನಮ್ಗೆ ಗೊತ್ತಾಗುತ್ತೆ. ಅದಕ್ಕೆ ನನ್ಗೇನು ವಿಚಾರ, ನಾವು ಬರ್ದಿಟ್ಟಿದ್ದು ಮುಂದೆ ನಮ್ಮ ಮೊಮ್ಮಕ್ಕಳು ಯಾರಾದ್ರೂ ನೋಡಿದ್ರೆ ಅದನ್ನ ನೋಡ್ಸು, ಅವ್ರಿಗೆ ಇದರಿಂದ ಏನಿದೆ ಅಂತ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ ಅಂದು ಮೇಡಮ್ ಒಂದು ವಿಶಾಲಾಕ್ಷಿ ಮೇಡಮ್ ಎಂಜಿಲ್ಸ್ ಕ್ಲಾಸ್ ಕೊಟ್ಟಿದ್ರು. ಅದನ್ನ ನಾನು ಬರ್ಕೊಂಡು ಇಟ್ಕೊಂಡೇನು ಗುರುಜಿ, ಯಾವ ನಂಬರ್ಗೆ ಏನಂದು. ಅಲ್ಲೇ ನಾನು ಡೈಲಿ ಅದು ನೋಡ್ತಾ ಹೋದಾಗ ಅದು ನೆನಪಾಗುತ್ತೆ. ಈ ಕಾರ್ನಲ್ಲಿ ನಮ್ 99 ಹಿಂಗೆ ಬಹಳ ಸಲ ಅವತ್ತು ಕನಸಿದ್ರೆ ಅವತ್ತು ಹೋಗಿ ನಾನು 99 ನೋಡಿದ್ರೆ ಅದರಿಂದ ನಮ್ಗೆ ಏನಾಗುತ್ತೆ, ಮತ್ತೆ ಅದರಿಂದ ನೆಗೆಟಿವ್ ಇದ್ರೆ ನಾವ್ ಯಾವ ರೀತಿ ಅಲರ್ಟ್ ಆಗಿರ್ಬೇಕಂದು ಹೇಳಿದಾರ ಅವರು. ಹಿಂಗೆ ತುಂಬಾ ಇದೆ. ಮತ್ತೆ ಈಗ ಅದ ಪೈರಾ ಕಾರ್ಡ್ ತಂದ ನಂತರ ಗುರುಜಿ, ನಮ್ ಮಗ 4 ಲಕ್ಷದ್ದು ಬಿಸ್ನೆಸ್ ಹಾಕ್ಬೇಕಂತ ಮಾಡಿದ್ದ, ಆದ್ರೆ ಬರೀ 35,000ಕ್ಕೆ ಅವ್ನಿಗೆ ಸಿಕ್ತದು.
ಅವ್ರಾಗ್ಲೇ ಬಂದು ಇಲ್ಲ ನಿಮ್ಗೆ ಕೊಡ್ತೀವಿ ಅಂತ ಹೇಳಿದ್ರು. ಅವತ್ತೇ ನಾವು ಪೂಜಾಗ್ ಹೋಗಿದ್ವಿ. ಅಲ್ಲೇ ಮತ್ತೆ ಇದು ಬನ್ನಿ ಮಾಂಕಾಳಿ ಗುಡಿ ಇದೆ ಗುರುಜಿ ಆ ಜಾಗದಲ್ಲಿ. ಅಲ್ಲಿ ಪೂಜಾಕ್ ಹೋದಾಗ ಇದು ಪತಂಗ ಬಂದ್ ಕುಂತು ಗುರುಜಿ ಅಲ್ಲಿ ನಾವು ಪೂಜೆ ಮಾಡ್ಬೇಕಾದ್ರೆ ಎಂಜಿಲ್ಸ್ ಬಂತ ನಾ ತಿಳ್ಕೊಂಡೆ. ಆನಂತರ ಕಣ್ಣು ಮುಚ್ಚಿ ಎಲ್ಲ ನಿಮ್ದ ಆಶೀರ್ವಾದ ಅನ್ಕೊಂಡಾಗ ಹೆಜ್ಜೆ ಸಪ್ಪಳ ನನ್ ಕ್ಲಿಯರ್ ಕೇಳಿಸ್ತು ಗುರುಜಿ. ಅದು ಅಂದ್ರೆ ಯಾರ ಬಂದ್ ಹೋದಂಗ ಅಲ್ಲಿ ಪಕ್ಕದಲ್ಲೇ ಅದೆಷ್ಟೋ ಯಾವತ್ತಂದ್ರೆ ಅಮಾವಾಸ್ಯೆ ದಿವಸ ಗುರುಜಿ ಇಷ್ಟೆಲ್ಲಾ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ಎಲ್ಲ ಇಲ್ಲಿ ಪಡೆದುಕೊಂಡ ಧ್ಯಾನದಿಂದ ಅನ್ಕೋಬಹುದು ಗುರುಜಿ. ಅದು ಪೈರಾಕಾರ್ಡದ್ದು ಎಕ್ಸ್ಪೀರಿಯನ್ಸ್ ಅದಂತ ನಾನು ಅನ್ಕೊಂಡಿದ್ದೀನಿ. ಇನ್ನು ಅದನ್ನ ಮತ್ತೆ ನಾ ಹೇಳ್ಕೊತೇನೆ ಗುರುಜಿ. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ರೈಟ್, ಥ್ಯಾಂಕ್ ಯು. ಈ ಅದೇ ಹುಬ್ಳಿಯಲ್ಲಿ ನಾನು ಆದಷ್ಟು ಬೇಗನೆ ನಾನು ಮಾಡ್ಕೋಬೇಕಂತ ಮಾಡಿದ್ದೀನಿ ಗುರುಜಿ ಫಂಕ್ಷನ್. ಎಸ್ ಮೇಡಮ್. ರೇವತಿ ಮೇಡಮ್ ಹೇಳಿದ್ರೆ ಇದು ಇಲ್ಲಿ ಲೇಟ್ ಆಗ್ತಾ ಇದೆ ಅಂದ್ರೆ ಅಲ್ಲಿ ಮಾಡೋಣ. ಅದೇ ಗುರುಜಿ ನಾನು ಅಂದ್ರೆ ಸೆಕೆಂಡ್ ಅದು ಸ್ಯಾಟರ್ಡೆ ಸಂಡೇ ಹಾಲಿಡೇ ಇದ್ದಾಗ ಆದ್ರೆ ನನ್ಗೆ ಇನ್ನೂ ಅನುಕೂಲ ಗುರುಜಿ. ಎಸ್ ಎಸ್ ಹಾಗೆ ಅವತ್ತೇ ನಾನು ಗುರುಜಿ ಸೆಕೆಂಡ್ ಅಂಡ್ ಫೋರ್ತ್ ಅಲ್ವಾ, ಎರಡು ಹಾಲಿಡೇ ಇರ್ತಲ್ಲ ಜನರಲಿ. ಫೋರ್ತ್ ಸ್ಯಾಟರ್ಡೆ ಹೌದು, ಸೆಕೆಂಡ್. ಸರ್ ಏನು ಹೇಳಿದ್ರು ಏನು ಗೊತ್ತಾಗ್ಲಿಲ್ಲ ನನಗೆ. ಅದೇ ಅಲ್ಲಿ ರವಿ ಅವ್ರದ್ದು ಲೇಟ್ ಆಗ್ತಾ ಇದೆ ಅಂತಂದ್ರೆ ಅವ್ರದ್ದು ಕೇಳಿಸ್ತಾ ಇಲ್ಲವಾ? ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್, ಸರಿ ಸರಿ. ಕೆಲವು ಡಿಸ್ಟರ್ಬೆನ್ಸ್ ಇದೆ, ಮ್ಯೂಟ್ ಮಾಡ್ಕೊಳ್ಳಿ ಮಾಸ್ಟರ್ಸ್. ಎಸ್ ಮೇಡಮ್. ಎಸ್ ಮೇಡಮ್, ಅದು ಈಗ ಕೇಳಿಸ್ತಾ ಇದೆಯಾ? ಈಗ ಕೇಳ್ತಾ ಇದೆ ಸರ್. ಅದೇ ರವಿ ಅವ್ರದ್ದು ನೀವು ಕೇಳಿದ್ರೆ ಅವ್ರದ್ದು ತುಂಬಾ ಲೇಟ್ ಆಗ್ತದೆ ಅಂತಂದ್ರೆ ಮೇಡಮ್ ಅಲ್ಲಿ ಮಾಡ್ತಾರೆ. ಓಕೆ 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 ಸರ್. ಅದೊಂದ್ಸರಿ ತಾವು ಡಿಸ್ಕಸ್ ಮಾಡಿ ಫೈನಲೈಸ್ ಮಾಡೋಣ ಬೇಗ. ಯಾಕಂದ್ರೆ ಅಲ್ಲಿ ಮಾಡ್ಬೇಕಂದ್ರು ಜುಲೈಯಲ್ಲಿ ಮಾಡ್ಬೇಕಂದ್ರೆ ಸಮಯ ಬೇಕಲ್ಲ. ಹೌದು ಹೌದು ಅಂದ್ರೆ ಡಿಸ್ಟರ್ಬ್ ಒಂದ್ ಸ್ವಲ್ಪ ಡಿಸ್ಟೆನ್ಸ್ ಇದ್ರೆ ಒಳ್ಳೇದು ಗುರುಜಿ, ಎರಡು ಫಂಕ್ಷನ್ ನಡುವೆ. ಹೌದು, ಅದಕ್ಕೆ ಅದಕ್ಕೆ ಇವಾಗ್ಲೇ ನಾವು ಆಲ್ಮೋಸ್ಟ್ ನಿರ್ಣಯ ಮಾಡಿದ್ರೆ ಈಸಿ ಆಗತ್ತೆ. ಓಕೆ ಮಾ, ಓಕೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು. ಸುಭದ್ರ ಮೇಡಮ್. ಎಸ್, ಕೊನೆ ಅನಿಸಿಕೆ. ಯಾ, ಥ್ಯಾಂಕ್ ಯು ನಂದಾ ಮೇಡಮ್. ಗುರುಜಿ ತುಂಬಾ ಒಳ್ಳೊಳ್ಳೆ ಅನುಭವಗಳು ನಂದಾ ಮೇಡಮ್ದು. ತುಂಬಾ ಖುಷಿ ಆಗ್ತಿದೆ. ಅವ್ರ ಖುಷಿ ನಮ್ ಖುಷಿ ಎಲ್ಲ ಸೇರಿ ಒಟ್ಟೊಟ್ಟಿಗೆ ಇವತ್ತು ಡಬಲ್ ಆಗ್ತಿದೆ. ರಾತ್ರಿ ಹೋಗ್ತಿದ್ದೆ ಹಂಗೂನು ಕೂಡ ಅವರು ಹೊರಡ್ತಾ ಇದ್ದಾರೆ ಎಲ್ಲೋ ಒಂದ್ ಕಡೆ, ಹಂಗೂನು ಕೂಡ ಜಾಯ್ನ್ ಆಗಿದ್ದಾರೆ ಅಂತಂದ್ರೆ ಇವರು ಡೆಡಿಕೇಶನ್ ಮಾಸ್ಟರ್ ಅಂತ ಹೇಳಲೇಬೇಕು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಸುಭದ್ರಾ ಮೇಡಮ್. ಸುಭದ್ರಾ ಮೇಡಮ್ ಮಾತಾಡಿ. ಇಲ್ಲ ಗುರುಜಿ, ಅವ್ರದ್ದು ಅನ್ಮ್ಯೂಟ್ ಆಗ್ತಿಲ್ಲ ಅನ್ಸುತ್ತೆ. ರೈಟ್, ಆಗಿದೆ ಮಾತಾಡಿ. ಓಕೆ ಗುರುಜಿ, ಕಾರ್ಯಕ್ರಮ ಸಂಪನ್ನ ಮಾಡೋದ ಗುರುಜಿ? ಓಕೆ ಮಾಸ್ಟರ್ಸ್, ನೆಟ್ವರ್ಕ್ ಇಶ್ಯೂ ಇದೆ ಅನ್ಸುತ್ತೆ, ಏನು ಗೊತ್ತಾಗ್ತಾ ಇಲ್ಲ ಈಗ ಈ ಟೈಮ್. ರೈಟ್, ಈಗ ಓಕೆ ಮಾ, ಸಂಪನ್ನಗೊಳಿಸಿ ಕಾರ್ಯಕ್ರಮ. ಕೇಳಿಸ್ತಿದೆ ಗುರುಜಿ? ಕೇಳಿಸ್ತದೆ. ನಂದಾ ಮೇಡಮ್. ಗುರುಜಿ ಅದೇ ಒಬ್ರಿಗೆ ಹಾವು ಕಚ್ಚಿ ಅವರು ಅನ್ಕಾನ್ಶಿಯಸ್ ಆಗಿದ್ದಾರೆ ಗುರುಜಿ. ಅದಕ್ಕೆ ನಾನು ಹಾಸ್ಪಿಟ್ಲಿಗೆ ಅಲ್ಲಿ ಅವ್ರಿಗೆ ನೋಡ್ಲಿಕ್ಕೆ ಅಂತ ಬಂದಿದ್ದು. ಅದಕ್ಕೆ ಈಗ ಅವ್ರಿಗೆ ಏನ ಹೇಳ್ಬೇಕು ಗುರುಜಿ, ನಾನು ಸೋಮೂತ್ರ ಅವ್ರಿಗೆ ಹಾಕ್ರಿ ಅಂತ ಹೇಳ್ಬೇಕಂತ ಮಾಡಿದ್ದೆ. ಸೋಮೂತ್ರ ಒಂದು, ಮತ್ತೆ ಇನ್ನೊಂದು ಏನಂದ್ರೆ ಇದು ಆದಷ್ಟು ಏನಂದ್ರೆ ಚಿನ್ನದು, ಬೆಳ್ಳಿ ಮತ್ತೆ ಕಾಪರ್ 3 ಸೇರಿ ಒಂದು 8 ಗ್ಲಾಸ್ ನೀರು ತಗೊಂಡು ಚೆನ್ನಾಗಿ ಬಯಸಿ. ಡೈಮಂಡ್ ಇದ್ರೆ ಇನ್ನೂ ಒಳ್ಳೇದು. ಡೈಮಂಡ್ ಇಲ್ಲ ಅಂದ್ರೆ ಬಿಡಿ, ತೊಂದರೆ ಇಲ್ಲ. ಇವೆಲ್ಲ ಹಾಕಿ ಚೆನ್ನಾಗಿ ಬಯಸಿ ಒಂದು 8 ಗ್ಲಾಸ್ ಒಂದು 2 ಗ್ಲಾಸ್ ಮಾಡಿ, ಅದು 2 ಗ್ಲಾಸ್ ಅನ್ನು ಒಂದು ಫ್ಲಾಸ್ಕ್ ಅಲ್ಲಿ ಹಾಕೊಂಡು ಒಂದು 2 ಅವರ್ಸ್ 3 ಅವರ್ಸ್ ಒಂದ್ಸರಿ ಕೊಡ್ತಾ ಇದ್ರೆ, ಬಾಯಲ್ಲಿ ಕೊಡ್ತಾ ಇದ್ರೆ ಅದು ಬ್ರೈನ್ ಅಲ್ಲಿ ಅದನ್ನ ಆಕ್ಟಿವೇಟ್ ಮಾಡುತ್ತೆ. ಅದೇ ಅವ್ರಿಗೆ ಸರ್ಜರಿ ಮಾಡ್ಬೇಕಂತ ಹೇಳಿದ್ರಂತ ಗುರುಜಿ. ಈಗ 20 ಡೇಸ್ ಆಯ್ತು ಅವ್ರದ್ದು. ಅದೇ ಅವ್ರು ಮಾಡೋ ಪ್ರಯತ್ನ ಅವ್ರು ಮಾಡ್ಲಿ. ನಮ್ ಕಡೆಯಿಂದ ಇದು ಮಾಡಿದ್ರೆ ಇದು ಖಂಡಿತ ಫಲಿತ ಆಗತ್ತೆ. ಓಕೆ ಗುರುಜಿ. ಹಾವು ಕಚ್ಚಿದಿಂದ ಅದು ಹೌದು, ಹಾವು ಕಚ್ಚಿದೆ ಅಂತ ಗುರುಜಿ. ಓಕೆ, ಏನಾಗಿದೆ ಈಗ? ಸ್ಮಾರಕ ಅಂದ್ರೆ ಚೈತನ್ಯ ಇದೆ ಇಲ್ಲ ಅಪಸ್ಮಾರಕ? ಇದು ಅವ್ರಿಗೆ ಅನ್ಕಾನ್ಶಿಯಸ್ ಇದಾರೆ ಗುರುಜಿ, ಹುಷಾರಿದ್ದಾರೆ ಅಷ್ಟೇ. ಅದೇ ಸರ್ಜರಿ ಮಾಡಿದ್ರೆ ಹುಷಾರಾಗುತ್ತಾರ ಅಂತ ಹೇಳ್ತಾ ಇದಾರಂತ ಗುರುಜಿ ಡಾಕ್ಟರ್. ಅದಕ್ಕೆ ಇದೊಂದು ಮಾಡಿ, ಮೂತ್ರ ಒಂದು, ಇದೊಂದು 2 ಮಾಡಿ. ಓಕೆ, ರೈಟ್. ಎಸ್, ಓಕೆ ಮಾ, ಸಂಪನ್ನಗೊಳಿಸೋಣ ಕಾರ್ಯಕ್ರಮ. ರೈಟ್. ಸೊ ಓಕೆ ಫ್ರೆಂಡ್ಸ್, ಎಲ್ಲರಿಗೂ
ಮತ್ತೊಂದ್ಸರಿ ಧನ್ಯವಾದ ತಿಳಿಸ್ತಾ ಈ ಒಂದಿನ ಕಾರ್ಯಕ್ರಮವನ್ನು ನಾವು ಸಂಪನ್ನಗೊಳಿಸ್ತಾ ಇದ್ವಿ. ಎಲ್ಲರಿಗೂ ನಮಸ್ತೆ, ಥ್ಯಾಂಕ್ ಯು, ಧನ್ಯವಾದ.